ಶ್ರುತಿ ಅವರೇ? ಸೊ ಆಸ್ಟ್ರೋ ನ್ಯೂಮರಾಲಜಿ ಬಂದು ಟು ಕ್ಯಾಲ್ಕುಲೇಷನ್ ಬಂದು ಮೂಲಾಂಕ, ಭಾಗ್ಯಾಂಕ. ಮೂಲಾಂಕ ಇಸ್ ನಥಿಂಗ್ ಬಟ್ ಸೈಕಿಕ್ ನಂಬರ್, ಭಾಗ್ಯಾಂಕ ಬಂದು ಡೆಸ್ಟಿನಿ ನಂಬರ್. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಡೇ, ಮಂತ್, ಇಯರ್ ಇರುತ್ತೆ. ಬರೀ ಡೇನ ತಗೊಳ್ಳಿ. ಡೇಟ್, ಇಫ್ ಯು ವರ್ ಬಾರ್ನ್ ಆನ್ ಲೆಟ್ಸ್ ಸೇ 10th, ರೈಟ್, or 1st, right? Your Moolank is 1, right? If you're born on 1st, it is 1. Your Moolank is 1. Psychic number is 1. If you're born on 10th, ivaga double digit aitu. ಡಬಲ್ ಡಿಜಿಟ್ ಆಯ್ತು. So you combine them, keep adding them until you get a single digit. In mathematics, it's called as digital root. ವಾವ್, ಓಕೆ. Digital root antare adana. So 1 plus 0 will be 1. 1 plus 9 is again 10. 1 plus 0 again is 1. 1, yes. So and 2 8, 28, right? 2 plus 8 is 10. 1 plus 0 is 1. So you get your Moolanka. Yes. And the Vikshakaru, you can quickly calculate ಮಾಡ್ಕೋಬಹುದು ನಿಮ್ಮ Moolanka. ಪೇಪರ್ ಪೆನ್ ಇಟ್ಕೊಂಡು ನಂದು ಯಾವ ಡೇಟ್ ನಂದು ಯಾವ ನಂಬರ್ ಬರುತ್ತೆ ಅಂತ. Yes. And ಭಾಗ್ಯಾಂಕ ಬಂದು ಇವಾಗ think about world leaders who are with 1. Correct. Right? ನಮ್ಮ ರತನ್ ಟಾಟಾ ಆಗಿರಬಹುದು. Yes. ನಮ್ಮ ಅಚ್ಚುಮೆಚ್ಚಿನ ಶ್ರೀಮತಿ ಸುಧಾಮೂರ್ತಿ ಅವರು ಇರಬಹುದು. ಇನ್ ಚೆಸ್ ಪ್ರಜ್ಞಾನಂದ ಇಸ್ ಡೂಯಿಂಗ್ ವೆರಿ ವೆಲ್. ಸೊ ಅವರು ಸಹ ನಂಬರ್ 1. ಕಲಾ ಅಧಿಪತಿ ಬಂದು ಚಂದ್ರ, ರೈಟ್? ಸೊ ನಮ್ಮ ಕಿಚ್ಚ ಸುದೀಪ್ ಅವರು ಇರಬಹುದು, ಅಂಡ್ ಅಮಿತಾಬ್ ಬಚ್ಚನ್, ಮತ್ತೆ ಶಾರುಖ್ ಖಾನ್ ಆಗಿರ್ಬೋದು. ಅವರೆಲ್ಲ ರೂಲ್ಡ್ ಬೈ 2. ರಜನಿಕಾಂತ್ ಅವರು, ರೈಟ್? ಸೊ ಹಿ ಕೇಮ್ ಫ್ರಮ್ ನಥಿಂಗ್ ಅಂಡ್ ಹಿ ಬಿಲ್ಟ್. ಅಂಡ್ ನಮ್ಮ ಅಚ್ಚುಮೆಚ್ಚಿನ ಗಾಯಕರು ವಿಜಯ್ ಪ್ರಕಾಶ್ ಅವರು ಸಹ 3. ನಮ್ಮ ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಓನರ್ ವಿಜಯ್ ಕಿರ್ಗಂದೂರ್ ಅವರು ಸಹ 3. Talking about number 4 people, Nama Arjun Janya, music composer, is number 4. Preeti Zinta is also number 4. Donald Trump, and because it's one of the fastest moving planet to fastness irutte, Virat Kohli. Right now, so Virat Kohli is also number 5. Eshte idru avaru they stand out. Charm irutte. Like nama Dr. Rajkumar, he is number 6. Rakshit Shetty is number 6. Is it? Okay. Sachin Tendulkar is number 6. They go deep research ಮಾಡೋ ಇರುತ್ತೆ. ಏನಾದ್ರು ತಗೊಂಡ್ರೆ ವಿಷಯ they go deep into it. ಎಕ್ಸಾಂಪಲ್ಸ್ ಯಾರಿದ್ದಾರೆ ಮೇಡಮ್? ಸೆವೆನಲ್ಲಿ ಕ್ಯೂರಿಯಾಸಿಟಿ. ನಮ್ಮ ಮಹೇಂದ್ರ ಸಿಂಗ್ ಧೋನಿ. DRS ಸಿಸ್ಟಮ್ ಇದೆ ಅವ್ರದ್ದು. ಧೋನಿ ರಿವ್ಯೂ ಸಿಸ್ಟಮ್ ಅಂತಾನೆ ಇದೆ ಅವ್ರಿಗೆ. ಅಂಪೈರ್ ಔಟ್ ಅಂತ ಹೇಳಿದ್ರು, ಇವರು ನೋ ಡೂ ಇಟ್ ಅಗೈನ್ ಅಂತ ಹೇಳಿದ್ರೆ ಅವ್ರದ್ದು ರಿವ್ಯೂ ಸಿಸ್ಟಮ್ ಇರುತ್ತೆ. ಸೊ ಹಾರ್ಡ್ ವರ್ಕ್, ಫೋಕಸ್ ಅಂಡ್ ಕನ್ಸಿಸ್ಟೆನ್ಸಿ ಇಸ್ ದಿ ಓನ್ಲಿ ಮಂತ್ರ. ದೇರ್ ಇಸ್ ನೋ ಶಾರ್ಟ್ ಕಟ್. ಯಾರಾದ್ರೂ ಇದಾರಾ ಮೇಡಮ್ 8 ಅಲ್ಲಿ ಸೆಲೆಬ್ರಿಟೀಸ್? ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ. ಅವರಂತ ಮಾದರಿಯಾಗಿರುವಂತ ಮಹಾನುಭಾವ, ಎಷ್ಟು ಹೇಳಲಿಕ್ಕೆ ಖುಷಿ ಆಗುತ್ತೆ. ನರೇಂದ್ರ ಮೋದಿ ಅವರು ಅವ್ರದ್ದು ಇದೇ ಜರ್ನಿ ನೋಡಿ, ಅದೇ ಎಂತ ಸ್ಥಿತಿಯಿಂದ ಹೇಗೆ ಬಂದಿದ್ದಾರೆ. ಅಂಡ್ ಇನ್ನೊಬ್ಬರು ಬಂದು ಯಶ್, ನಮ್ಮ KGF ಯಶ್ ಅವರು ಸಹ ನಂಬರ್ 8. ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ ಅವರು, ಹಿ ಇಸ್ ನಂಬರ್ 9. ಎಸ್ ಜಯಶಂಕರ್, ಇಂಡಿಯನ್ ಫಾರಿನ್ ಮಿನಿಸ್ಟರ್, ಅವ್ರು ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ. ಹಿ ಇಸ್ ಆಲ್ಸೋ ನಂಬರ್ 9. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಂಡಿದ್ದೀನಿ. ನಮ್ಮ ಮನೆ ಸಾಧಕರ ವಿಭಾಗವನ್ನು ಇವಾಗ ಶುರು ಮಾಡಬೇಕು. ಶುಭ ನುಡಿಯೇ ಶಕುನದ ಹಕ್ಕಿ ಅಂತ ಸಂಖ್ಯೆಯಿಂದ ಶುಭ ನುಡಿತಾ ಇರುವ ನಮ್ಮ ಸಂಖ್ಯಾಶಾಸ್ತ್ರರು ನಮ್ಮ ಸಾಧಕರ ಜೊತೆನಲ್ಲಿದ್ದಾರೆ. ನ್ಯೂಮರಾಲಜಿಸ್ಟ್ ಶ್ರುತಿ ನಾಯ್ಡು ಅವರು ನಮ್ಮ ಜೊತೆ ಇದ್ದಾರೆ. ಎಲ್ಲರ ಜೀವನದಲ್ಲಿ ಆಗು ಹೋಗುಗಳನ್ನು ಅಥವಾ ಎಲ್ಲರ ಜೀವನದ ಪಯಣವನ್ನು ಇವರು ಒಳ್ಳೆ ರೀತಿಯಲ್ಲಿ ಪರಿಶೀಲನೆ ಮಾಡಿ ನಂಬರ್ಸ್ ಮುಖಾಂತರ ನಿಮ್ಮ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡೋ ಸಾಧಕರು ಕನ್ನಡತಿ ನಮ್ಮ ಜೊತೆ ಇರುವಂಥದ್ದು ನಮಗೆ ಹೆಮ್ಮೆ ಕೊಡ್ತಾ ಇದೆ. ಬನ್ನಿ ಶ್ರುತಿ ನಾಯ್ಡು ಅವ್ರನ್ನ ಮಾತನಾಡಿಸೋಣ. ಅವರ ಸಾಧನೆಗೆ ಪಯಣಕ್ಕೆ ಒಂದು ನಮನವನ್ನು ಮಾಡೋಣ. ನಮಸ್ತೆ ಶ್ರುತಿ ಅವರೇ, ಹೇಗಿದ್ದೀರಿ? ನಮಸ್ಕಾರ ಅಶ್ವಿನಿ ಅವರೇ, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ ವಿದೇಶದಲ್ಲಿ ಜೀವನ ಅಂತ. ನೀವು ನೋಡಿದ್ದೀರಿ ವಿಡಿಯೋಸ್ನ ಅಂತ ಹೇಳ್ತಾ ಇದ್ರಿ. ಆ್ಯಂಡ್ ನಮ್ಮ ಚಾನಲಲ್ಲಿ ಇನ್ ಆ್ಯಂಡ್ ಅರೌಂಡ್ GDAನಲ್ಲಿ ಅಚೀವರ್ಸ್ ಸಾಧಕರ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ. ಸೊ ಅದರಲ್ಲಿ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ಎಷ್ಟು ವಿಭಿನ್ನವಾಗಿದೆ ವಿಷಯ ತಿಳ್ಕೊಳ್ಳೋಕ್ಕೆ. ಸೊ ಆ್ಯಂಡ್ ವ್ಯೂವರ್ಸಿಗೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ಇದು.
ಸೊ ಅದಕ್ಕೆ ನಿಮ್ಮನ್ನ ಇವತ್ತು ಹಾಟ್ ಸೀಟಲ್ಲಿ ಕೂರಿಸಿ ಸಾಧಕರಾಗಿ ನಮ್ಮ ವ್ಯೂವರ್ಸಿಗೆ, ವಿಶ್ವದಾದ್ಯಂತ ನೋಡ್ತಾ ಇರುವಂಥ ವ್ಯೂವರ್ಸಿಗೆ ನಿಮ್ಮನ್ನ ಪರಿಚಯಿಸೋ ಒಂದು ಸಂದರ್ಭ ನಮ್ಮ ಚಾನಲ್ಗೆ ಒದಗಿರೋದು. ನಾವು ಮಾಡ್ತಾ ಇರೋ ಈ ಕೆಲಸ ನಮಗೆ ಸಖತ್ತು ತೃಪ್ತಿ ಕೊಟ್ಟಿದೆ. ಸೊ ಇವತ್ತು ನಿಮ್ಮನ್ನ ಸಾಧಕರಾಗಿ ಗುರುತಿಸಿರೋದು ನಮಗೆ ಹೆಮ್ಮೆ. ಕನ್ನಡತಿಯಾಗಿ ನಿಮ್ಮನ್ನ ಗುರುತಿಸಿರೋದು ನಮಗೆ ಹೆಮ್ಮೆಯನ್ನು ಕೊಟ್ಟಿದೆ. ವಿ ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು ವೆರಿ ಮಚ್ ಅಶ್ವಿನಿ ಅವರಿಗೆ. ಮತ್ತೆ ಎಲ್ಲ ವ್ಯೂವರ್ಸ್ಗೂ ಸಹ ನನ್ನ ನಮಸ್ಕಾರ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿ ಆಪರ್ಚುನಿಟಿ. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಅವಕಾಶವನ್ನು ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಮೇಡಮ್ ಶ್ರುತಿ ಅವರ ವೆರಿ ಫಸ್ಟ್ ಕ್ವೆಶನ್, ನೀವು ಎಲ್ಲಿಯವರು ಆ್ಯಂಡ್ ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಆಯಿತು ಆ್ಯಂಡ್ ಕ್ಯಾನಡಾಗೆ ಯಾವಾಗ ಬಂದ್ರಿ ನೀವು ಅಂತ ಒಂದು ಸ್ಮಾಲ್ ಇಂಟ್ರೋ ನಿಮ್ಮ ಕಡೆಯಿಂದ. ಸೊ ನಾನು ಹುಟ್ಟು ಬೆಳೆದಿದ್ದು ಬೆಂಗಳೂರಲ್ಲಿ. ಬೆಂಗಳೂರವರ? ಓಕೆ. ಕನ್ನಡ ನಾಡಿನ ಮಗಳು ಅಂತ ಹೇಳ್ಬೋದು. ಸೊ ಹುಟ್ಟು ಬೆಳೆದಿದ್ದು ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲೇ ಎಜುಕೇಶನ್ ಎಲ್ಲ, ನಾನು ಸ್ಕೂಲಿಂಗ್ ಮತ್ತೆ ಕಾಲೇಜ್ ಸಹ ಅಲ್ಲೇ ಮಾಡಿದ್ದು. ನಾನು ಬೈ ಎಜುಕೇಶನ್ ನಾನು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಓ ಮೈ ಗಾಡ್. ಓಕೆ. ರಾಮಯ್ಯ ಕಾಲೇಜಲ್ಲಿ ಓದಿದ್ದು. ಎಸ್. ಸೊ ಅಲ್ಲೇ ಬಾರ್ನ್ ಅಂಡ್ ಬಾಟ್ ಅಪ್ ಎಲ್ಲ ಅಲ್ಲೇ ಆಯ್ತು ನಂದು. ವೆರಿ ನೈಸ್. ಓಕೆ. ಮದುವೆ ಆಗಿ ಬಂದಿದ್ದು ಯುಎಸ್ಗೆ. ರೈಟ್. ಸೊ ಯುಎಸ್ ಅಲ್ಲಿ ಇದ್ರಾ ಅಥವಾ? ಯುಎಸ್ ಅಲ್ಲಿ ಇದ್ವಿ ಫಸ್ಟ್, ಇಲ್ಲಿಗೆ ಬರೋಕ್ ಮುನ್ನ. ಓಕೆ. ಯಾವ ಪಾರ್ಟ್ ಆಫ್ ಯುಎಸ್ ಅಲ್ಲಿ ಇದ್ರಿ? ಅಟ್ಲಾಂಟಾ. ಓ ಮೈ ಗಾಡ್. ರೈಟ್. ಸೊ ಕ್ಯಾನಡಾಗೆ ಯಾವಾಗ ಬಂದ್ರಿ ಅಂತ? ಕ್ಯಾನಡಾ ಮೂವ್ ಆಗಿದ್ದು 2011. ವಾವ್. ರೈಟ್. ಮಾಂಟ್ರಿಯಲ್ ಅಲ್ಲಿ ಇದ್ವಿ ಇದಕ್ಕೆ ಮುಂಚೆ. 2018 ಅಲ್ಲಿ GTA ಕಡೆ ಬಂದಿದ್ದು. ವೆರಿ ನೈಸ್. ಹೇಗೆ ಅನ್ಸುತ್ತೆ ನಿಮಗೆ ಕ್ಯಾನಡಾ? ತುಂಬಾ ಚೆನ್ನಾಗಿದೆ. ಕನ್ನಡದವರ ಬಳಗನೆ ಕ್ಯಾನಡಾ ಅಂತ ಹೇಳ್ಬೋದು ಅಷ್ಟೇ ಅಲ್ವಾ? ಹಂಗೆ ಹೇಳ್ಬೋದು. ರೈಟ್. ಎಸ್. ಲಾಟ್ ಹಸ್ ಗಿವನ್, ದಿಸ್ ಲ್ಯಾಂಡ್ ಹಸ್ ಗಿವನ್ ಅಸ್ ಆಪರ್ಚುನಿಟಿ ಆಗಿರ್ಬೋದು, ಮತ್ತೆ ಅವಕಾಶ ಆಗಿರ್ಬೋದು. ಸೊ ವೆರಿ ಥ್ಯಾಂಕ್ಫುಲ್. ನನ್ನ ಹುಟ್ಟು ಬೆಳೆದಿದ್ದ ಭೂಮಿಗೂ ಮತ್ತೆ ನಾನು ಇರೋ ಲ್ಯಾಂಡಿಗೂ ಸಹ ಐ ಆಮ್ ವೆರಿ ಗ್ರೇಟ್ಫುಲ್. ವೆರಿ ನೈಸ್. ಆ ಗ್ರ್ಯಾಟಿಟ್ಯೂಡೇ ನಿಮ್ಮನ್ನ ಒಂದು ಯಶಸ್ಸಿಗೆ ಕರ್ಕೊಂಡು ಹೋಗುತ್ತೆ. ಎಸ್. ಮೇನ್ಲಿ ವಿಲ್ ಫೋಕಸ್ ಆನ್ ಯುವರ್ ಜರ್ನಿ. ರೈಟ್. ಆಸ್ಟ್ರೋ ನ್ಯೂಮರಾಲಜಿ ಅಂದರೆ ಏನು ಶ್ರುತಿ ಅವರೇ? ಸೊ ಆಸ್ಟ್ರೋ ನ್ಯೂಮರಾಲಜಿ ಬಂದು ಒಂದು ಮಿಶ್ರಣ, ಒಂದು ಕಾಂಬಿನೇಷನ್. ಓಕೆ. ಸೊ ಆಸ್ಟ್ರಾಲಜಿ ಮತ್ತೆ ನ್ಯೂಮರಾಲಜಿ. ಆಸ್ಟ್ರಾಲಜಿ ಅಂದ್ರೆ ನಮ್ಮ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ. ಅಂಡ್ ನ್ಯೂಮರಾಲಜಿ ಬಂದು ಅಂಕ ಜ್ಯೋತಿಷ್ಯ, ಅಂಕಶಾಸ್ತ್ರ ಆಗ್ಬೋದು. ಅದೆರಡೂ ಕಂಬೈನ್ ಮಾಡಿ ನಾನು ಪ್ರಿಡಿಕ್ಷನ್ಸ್ ಕೊಡುವುದಾಗಲಿ, ಗೈಡೆನ್ಸ್ ಕೊಡುವುದಾಗಲಿ ಮಾಡೋದು. Yes. So I'm combining both together. ಸೊ ನೀವು ಅಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ಅಂಕ ಜ್ಯೋತಿಷ್ಯ, ನ್ಯೂಮರಾಲಜಿ ಎರಡನ್ನೂ ಮಿಶ್ರಣ ಮಾಡಿ ಹೇಳ್ತೀರಿ? Yes, definitely. Wow. Okay. So it gives an overall view. ನಾವು ಹೇಳ್ಬೋದು. ಸೊ ಇದು ಇಟ್ಸ್ ಅ ಕಾಮನ್ ಕ್ವೆಶ್ಚನ್, ರೈಟ್? ಅಂಡ್ ಇಟ್ಸ್ ಮೋರ್ ಲೈಕ್ ಅ ಟ್ಯಾಬು, ದಿಸ್ ಸಬ್ಜೆಕ್ಟ್ ಟು, ಅಲ್ವಾ? ಸೊ ಎಲ್ಲ ದೇರ್ ಇಸ್ ಅ ಲಾಟ್ ಆಫ್ ವ್ಯೂ ಪಾಯಿಂಟ್ಸ್, ರೈಟ್? ಅಂಡ್ ಲಾಟ್ ಆಫ್ opinions as well, and all opinions are welcome, right? So ನಾನು ಹೇಗೆ ನೋಡ್ತೀನಿ ಈ ಶಾಸ್ತ್ರನ, ಈ ಸೈನ್ಸ್ನ ಅನ್ನೋದು I would like to let you know. Yes, please. Right? So I look at it as science. Okay. Right? So it's more like a guidance to people. It's not superstitious, ಮೂಢನಂಬಿಕೆ ತರ ನಾನು ನೋಡೋದಿಲ್ಲ. I look at it as a science. ನೆಕ್ಸ್ಟ್ ಅದೇ ಕ್ವಶನ್ ಇತ್ತು ನನಗೆ ಶ್ರುತಿ ಅವರೇ. ಯಾಕಂದ್ರೆ ಈಗ ಆಧುನಿಕ ಯುಗ, ಸೈಂಟಿಫಿಕ್ ಯುಗ ಈಗ. ಸೊ ಎಲ್ಲರೂ ಏನನ್ನಾದ್ರೂ ನಂಬೇಕಾದ್ರೆ ಸೈಂಟಿಫಿಕಲಿ ಪ್ರೂವನ್ ಅಂತ ಕೇಳ್ತಾರೆ, ರೈಟ್? ಸೊ ಈ ನ್ಯೂಮರಾಲಜಿ ಆಗಲಿ, ಜ್ಯೋತಿಷ್ಯ ಶಾಸ್ತ್ರವಾಗಲಿ ಯಾವ ರೀತಿ ವೈಜ್ಞಾನಿಕ ಆಧಾರಿತವಾಗಿದೆ ಅಂತ ನಿಮ್ಮಿಂದ ಕೇಳೋ ಆಸೆ. Definitely. It's a very good question, Alva. So ನನಗೆ actually I'm very happy to be expressing this. Yes, ಈ questions ಕೇಳೋದು, I don't get to hear a lot of these questions. Yes. And ಎಲ್ಲೋ ಒಂದು ರೀತಿ it's I'm really happy to be expressing this. So astrology ಬಂದು, so just step back and look at it. ಅಂದ್ರೆ ಏನು astro numerology, right? So astrology ಬಂದು ನಮ್ಮ ಶಾಸ್ತ್ರ. Okay. So it uses all the grahas and kundli and everything. Yes. Numerology ಬಂದು ಅಂಕಶಾಸ್ತ್ರ. ನಮ್ಮ ಡೇಟ್ ಆಫ್ ಬರ್ತ್ ಏನು ಸಿಗ್ನಿಫಿಕೆನ್ಸ್ ಇದೆ and ನಮ್ಮ ಲೈಫ್ ಅಲ್ಲಿ ಹೆಂಗೆ it will affect ಅನ್ನುವಂಥದ್ದು. I'll tell you how it is more like science. Yes, right? yes. So we live in the age and era of data. Oh yeah.
ಎಲ್ಲ ಕಡೆ ಓ ಎಲ್ಲ ನಮ್ಮ ಮೊಬೈಲ್ ಇರ್ಬೋದು, ಹೌಸಿಂಗ್ ಮಾರ್ಕೆಟ್ ಇರ್ಬೋದು, ನಾವು ಮಾಡೋ ಕೆಲಸ ಇರ್ಬೋದು, ವೃತ್ತಿ ಇರ್ಬೋದು, ಇಟ್ ಕುಡ್ ಬಿ ಒನ್ ಕ್ಲಿಕ್ ಇಸ್ ಡೇಟಾ, ಸೊ ಎವ್ರಿಥಿಂಗ್ ಇಸ್ ಡೇಟಾ ಡ್ರಿವನ್. ಸ್ಟ್ಯಾಟಿಸ್ಟಿಕಲ್ ಡಾಟಾ ಇರಲೇಬೇಕು. And this predictive analytics. Do you agree? Yes, obviously, yes. So Jyotishya and Anka Jyotishya is predictive analytics. Okay. You can look at it like that. One more add-on question. Yes. ಈ ಅಸ್ಟ್ರಾಲಜಿಲಿ ಏನೋ ನೀವು ಹೇಳಿದ್ರಿ ಗ್ರಹಗಳ ಚಲನವಲನೆ ಅಂದ್ರೆ ಗ್ರಹಗಳ ಆಧಾರಿತವಾಗಿ ಅಸ್ಟ್ರಾಲಜಿನ ಪ್ರಿಡಿಕ್ಟ್ ಮಾಡ್ತಾರೆ. ಸಂಖ್ಯೆಗಳ ಆಧಾರಿತವಾಗಿ ಅಂದ್ರೆ ಗ್ರಹಗಳಿಗೂ ಸಂಖ್ಯೆಗೂ ಏನಾದ್ರು ಇಂಟರ್ ರಿಲೇಷನ್ ಇರುತ್ತಾ ಅಂತ? Definitely. There's an exact relationship between, absolute relationship ಅಂತ ಹೇಳ್ಬೋದು. So I was talking about how this is data analytics, right? So ಇವಾಗ ನಮ್ಮ ಪೂರ್ವಜರು ನಮ್ಮ ಶಾಸ್ತ್ರ ಮಾಡಿದವರು, ನಮ್ಮ ವೇದಾಸ್ ಮಾಡಿದಾಗ ಋಗ್ವೇದ, ಅಥರ್ವವೇದ ಇದರಲ್ಲಿ ಮೆನ್ಷನ್ ಆಗಿದೆ ನಮ್ಮ ಶಾಸ್ತ್ರದ ಬಗ್ಗೆ. ಆಗಿನ ಕಾಲದಲ್ಲೇ ಅವ್ರು ಅನಾಲಿಟಿಕ್ಸ್ ಮಾಡಿದ್ರು. ಸೊ ಹೌ ಆಲ್ ಆಫ್ ದಿಸ್ ಕರೆಕ್ಟ್ ಆಗಿ ಪ್ರಿಸಿಷನ್ ಹೇಗೆ ಬರ್ತಿದೆ, ಒಬ್ಬರ ಬಿಹೇವಿಯರ್ ಬಗ್ಗೆ ಆಗಬಹುದು, ಅವರ ವೇ ಆಫ್ ಥಿಂಕಿಂಗ್ ಆಗಬಹುದು, ಹೆಂಗೆ ಹೌ ಆರ್ ದೇ ಏಬಲ್ ಟು ಸೇವ್, ಹೌ ಆರ್ ಪೀಪಲ್ ಲೈಕ್ ಮೀ, ಲೈಕ್ ಜ್ಯೋತಿಷ್ಯರು ಹೇಗೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದಿಸ್ ವಾಸ್ ಆಲ್ ಡನ್. ದೇ ಹ್ಯಾವ್ ಕಲೆಕ್ಟೆಡ್ ಡೇಟಾ, ದೇ ಹ್ಯಾವ್ ಕಲೆಕ್ಟೆಡ್ ಇನ್ಫಾರ್ಮೇಶನ್ ಅಂಡ್ ದೇ ಹ್ಯಾವ್ just organized it into different buckets. So 9 ಗ್ರಹಗಳಿದೆ. ಆ ಗ್ರಹಗಳಲ್ಲಿ ಒಂದೊಂದು ಪರ್ಸನಾಲಿಟಿ ಟ್ರೇಟ್ಸ್ ಇರುತ್ತೆ, ಒಂದೊಂದು ಎಫೆಕ್ಟ್ ಇರುತ್ತೆ. ಅಂಡ್ ದೆನ್ ಆ 9 ಪ್ಲಾನೆಟ್ಸ್ ನ 9 ಗ್ರಹಗಳನ್ನ 12 ಮನೆ ಅಂತ ಹೇಳ್ತಾರೆ ನಮ್ಮ ಕುಂಡ್ಲಿಯಲ್ಲಿ. ಅದನ್ನ ನಮ್ಮ ಪೂರ್ತಿ ಆಕಾಶವನ್ನ ರೈಟ್ ದೇ ಹ್ಯಾವ್ ಡಿವೈಡೆಡ್ ಇಂಟು 12. Oh my God. Quadrants. You can think about it as a circle. It's divided into 12 and each segment is one Rashi. Wow. So ನೀವು so what is horoscope ಅಂತ ಹೇಳ್ಬೋದು, what is ಕುಂಡಲಿ ಅಂತ ಹೇಳ್ಬೋದು. Let's say ಒಂದು ಮಗು ಈಗ ತಾನೇ ಹುಟ್ಟಿದ ಮಗು, ಕರೆಕ್ಟ್ ರೈಟ್, ಇರ್ರೆಸ್ಪೆಕ್ಟಿವ್ ಗಂಡು ಮಗು ಹೆಣ್ಣು ಮಗು, ಒಂದು ಮಗು ಹುಟ್ಟಿದೆ, ರೈಟ್. ಸೊ ಈ ಕ್ಷಣದಲ್ಲಿ ಈ ಸೆಕೆಂಡ್ ಅಲ್ಲಿ just look at the sky and taking a screenshot of the sky. ಅಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕೂತಿವೆ ಅದನ್ನ ಜಸ್ಟ್ ಪುಟ್ ಇಟ್ ಔಟ್ ಇನ್ ಹಾರೋಸ್ಕೋಪ್. ದಟ್ ಇಸ್ ಕುಂಡ್ಲಿ, ರೈಟ್. ನಮಗೆ ನಾವು ಶಾಸ್ತ್ರಕ್ಕೂ ನಮ್ಮ ಅಂಕಶಾಸ್ತ್ರಕ್ಕೂ ಹೇಗೆ ಕನೆಕ್ಷನ್, ರೈಟ್. 9 ಗ್ರಹಗಳಿದೆ ನಮ್ಮಲ್ಲಿ. ಇಟ್ಸ್ ಫ್ರಮ್ ಅವರ್ ಸೋಲಾರ್ ಸಿಸ್ಟಮ್. ದಟ್ ಇಸ್ ನಾಟ್ ನ್ಯೂ. ವಿ ಹ್ಯಾವ್ ಇಟ್. ಅಂಡ್ all the 9 planets have profound energy effect on our earth. Exactly. Right? We are all influenced one or the other. It could be gravitation, it could be energy, it could be sunlight, it could be so many other things. Right? So our 9 planets we take numbers from 1 to 9. Oh, okay. 1 to 9 ali each planet is assigned a number. So there is direct correlation between them, direct connection between them. Okay. Right? But ಎರಡು ಬೇರೆ ಟೆಕ್ನಿಕ್ಸ್. ಓಕೆ. ಸೊ ಇವಾಗ ಒಂದು ಮ್ಯಾಥ್ ಕ್ವೆಶ್ಚನ್, ಬಿಕಾಸ್ ಐ ಆಮ್ ಫ್ರಮ್ ಅ ಮ್ಯಾಥ್ ಬ್ಯಾಕ್ಗ್ರೌಂಡ್, ರೈಟ್. ಸೊ ಇವಾಗ ಒಂದು ಮ್ಯಾಥ್ ಕ್ವೆಶ್ಚನ್ ಮಾಡಬೇಕು, ದೇರ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಸಾಲ್ವಿಂಗ್ ದ ಕ್ವೆಶ್ಚನ್. ಎಕ್ಸಾಕ್ಟ್ಲಿ. ಒಂದು ರೀತಿ ಇಲ್ಲ, ಡಿಫ್ರೆಂಟ್ ವೇಸ್, ಬಟ್ ದ ರಿಸಲ್ಟ್ ಇಸ್ ದ ಸೇಮ್. Right? So ನಮ್ಮ ಶಾಸ್ತ್ರವಾಗಲಿ ಅಂಕಶಾಸ್ತ್ರವಾಗಲಿ, there are so many more. There is KP astrology, there is Lal Kitab, there is so much more, right? And different ದೇಶದಲ್ಲೂ ಅವರೇ ಪ್ರಾಕ್ಟೀಸ್ ಮಾಡುವಂತದ್ದು ಇದೆ, astrological methods, right? You can use any method, but the end result is the same. You have to get to the same calculation. Correct. So ನಾವು ಏನೇ ಜ್ಯೋತಿಷ್ಯವಾಗಬಹುದು, ಅಂಕ ಜ್ಯೋತಿಷ್ಯವಾಗಿರ್ಬೋದು, it's calculation based. It's calculation. The reason I combine both is because it gives overall coverage. Wow, ಇದು ವಿಭಿನ್ನವಾದ ಫೀಲ್ಡ್ ಮೇಡಮ್. ಇಲ್ಲ ಯಾರಾದ್ರೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತರಾಗಿ ನೋಡಿರ್ತೀವಿ, ಇಲ್ಲ ಸಂಖ್ಯಾಶಾಸ್ತ್ರದ ಅಂಕಶಾಸ್ತ್ರ ನೀವು ಹೇಳಿದ್ರಲ್ಲ ಅದರಲ್ಲಿ ನುರಿತರಿರ್ತಾರೆ. ಸೊ ಇದು ಎರಡರ ಒಂದು ಕಾಂಬಿನೇಷನ್ ಇದೆಯಲ್ಲ, ಇದು ಒಂಥರ ವಿಭಿನ್ನವಾಗಿದೆ, ಯುನೀಕ್ ನೆಸ್ ಅಂತ ಹೇಳ್ಬಹುದು. ರೈಟ್, ವಿ ವರ್ ಟಾಕಿಂಗ್. ಈಗ ಅಸ್ಟ್ರಾಲಜಿಲಾದರೆ ಗ್ರಹಗಳ ಚಲನೆ ಇಂತಿಷ್ಟು ಡಿಗ್ರಿ, ಇಷ್ಟು ಡಿಗ್ರಿಯಲ್ಲಿ ನಡೀತಾ ಇದೆ. ಈಗ ನೀವು ಹೇಳಿದ್ರಿ ಮಗು ಹುಟ್ಟಿತ್ತು, ಆಗ ಮಗುವಿನ ಹುಟ್ಟಿರೋ ನಕ್ಷತ್ರದ ಆಧಾರಿತವಾಗಿ ರಾಶಿ ನಕ್ಷತ್ರ ಎಲ್ಲ. So let's understand what is Rashi Nakshatra, right? So ಇವಾಗ ನಮ್ಮ ಸ್ಕೈ ಇದೆ ಅಲ್ವಾ, so it is, just think about it as circular thing, right? So it is divided into 12 segments, right? And each segment, ಇವಾಗ ನಮ್ಮ ಸರ್ಕಲ್ ಹೇಗೆ ಮೆಷರ್ಮೆಂಟ್ 360 degrees, right? 360 so every 30 degrees is ಒಂದೊಂದು ರಾಶಿ. Yes. And those rashis are governed by ನಮ್ಮ ಗ್ರಹಗಳು.
ಅಬ್ಬಾ ಎಸ್ ಅಂಡ್ ಆ ರಾಶಿ ಒಂದು 30 ಡಿಗ್ರಿ ಸೆಗ್ಮೆಂಟ್ ಅಲ್ಲಿ 4 ಚಿಕ್ಕ ಚಿಕ್ಕ ಭಾಗ. ಬಿಕಾಸ್ ಇವಾಗ ಹೇಳಿದ್ರೆ ನೀವೆಲ್ಲಿ ಇರ್ತೀರಾ ಅಶ್ವಿನಿ ಅವರೇ, ಯಾರಾದ್ರೂ ಕೇಳಿದ್ರೆ ಲೆಟ್ಸ್ ಸೇ ಇಂಡಿಯಾದಲ್ಲಿ ಯಾರಾದ್ರೂ ಕೇಳಿದ್ರೆ ನೀವು ಕ್ಯಾನಡಾದಲ್ಲಿ ಅಂತ ಹೇಳ್ತಾರೆ. ಸೊ ಕ್ಯಾನಡಾದಲ್ಲಿ ಅಂತ ಹೇಳಿದ ತಕ್ಷಣ ನಿಮ್ಮನ್ನ ಹುಡ್ಕೊಂಡು ಬರ್ಬೋದಾ, ನಿಮ್ಮನ್ನ ಭೇಟಿ ಮಾಡ್ಬೋದಾ? ಇಲ್ಲ. ಸೊ ಕ್ಯಾನಡಾದಲ್ಲಿ ನೀವು ಹೇಳ್ಬೇಕು ಒಂಟಾರಿಯೋದಲ್ಲಿ ಇದೀವಿ. ಇಸ್ ದಟ್ ಎನಫ್ ಟು ಫೈಂಡ್ ಯು? ನೋ. ಸೊ ನೀವು ಹೇಳ್ಬೇಕು GTA ದಲ್ಲಿ ಇದೀನಿ ಅಂತ. ಅದು ಸಾಧ್ಯವಾಗುತ್ತಾ? ಇಲ್ಲ. ಸೊ ನಿಮ್ಮ ಅಡ್ರೆಸ್ ಹೇಳ್ಬೇಕು, ರೈಟ್? ಸೊ ದಟ್ ಟು ನೋ ವೇರ್ ಎಕ್ಸಾಕ್ಟ್ಲಿ ದ ಗ್ರಹ ಇಸ್, 30 ಡಿಗ್ರೀಸ್ ನ ಕೂಡ ಸಹ 4 ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಆಗಿದೆ. ದಟ್ ಈಸ್ ನಕ್ಷತ್ರಾಸ್. ಓ ಮೈ ಗಾಡ್. ಓಕೆ, ರೈಟ್? ಸೊ 4 ನಕ್ಷತ್ರ ಒಂದೊಂದು ಸೆಗ್ಮೆಂಟ್ ಅಲ್ಲಿ. ಸೊ ಹಾಗಾಗಿ ಅಂಡ್ ಸೊ ಕೆಲವೊಂದು ಓವರ್ಲ್ಯಾಪ್ ಆಗುತ್ತೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ. ಅದೇ ಪಾದ ಅಂತ ಹೇಳ್ತೀವಲ್ಲ, ಸೊ ಅದು ಅಂತ ಹೇಳ್ತೀವಿ. ರೈಟ್. ಸೊ ಈಗ ಟ್ವಿನ್ಸ್ ಹುಟ್ಟಿರ್ತಾರೆ ಒಂದು ನಿಮಿಷದಲ್ಲಿ, ರೈಟ್? ಅದು ಹೆಂಗ್ ಮೇಡಮ್ ವೇರಿಯೇಷನ್ ಆಗುತ್ತೆ? ಸೊ ಈಗ ಬಂದು ಡಿಫ್ರೆಂಟ್ ಚಾರ್ಟ್ಸ್ ಇವೆ. So like I said, it's proper analytics. ಹಾಗೆ ನಾನು ನೋಡೋದು, because I have a data science and analytics background. Yeah, you are very expert in that. So ಆದ್ರಿಂದ I look at it like that. So there are different charts ಇವಾಗ. Just like how we have different softwares and we can use different software. Because ಇವಾಗ ನೀವು analytics ಮಾಡ್ಬೇಕಂದ್ರೆ ಒಂದು ಟೂಲ್ ಸಾಕಾಗಲ್ಲ. You use different tools. Just like that we have different charts. First ಎಲ್ಲರ ತಂದೆ ಹಿರಿಯ ತಂದೆ ಬಂದು ಲಗ್ನ ಚಾರ್ಟ್, ನಮಗೆ ಇವನ್ ಚಾರ್ಟ್ ಅಂತ. ಇವಾಗ ಮದ್ವೆ ನೋಡ್ಬೇಕಂದ್ರೆ ನಾವು ಅಂಶ ನೋಡ್ತೀವಿ, ಮೂನ್ ಚಾರ್ಟ್ ಇರುತ್ತೆ, ಚಂದ್ರದಿಂದ. ಸೊ ಡಿಫ್ರೆಂಟ್ ಚಾರ್ಟ್ಸ್ ಇದೆ ಅಂಡ್ ಅದರ ಮೇಲೆ ಕ್ಯಾಲ್ಕುಲೇಷನ್ ಬೇರೆ ಆಗುತ್ತೆ. ಸೊ ಇಟ್ ಕ್ಯಾನ್ ಗೋ ವೆರಿ ಪ್ರಿಸಿಷನ್ ಬಂದು ಇಟ್ ಕ್ಯಾನ್ ಬಿ ವಿ ಕ್ಯಾನ್ ಅಚೀವ್ ಇಟ್ ಕ್ವೈಟ್ ವೆಟ್. ಬಟ್ ಅಗೇನ್ ಹ್ಯಾವಿಂಗ್ ಸೆಡ್ ದಟ್ ಪ್ರಿಸಿಷನ್ ಇನ್ ವಾಟ್ ವೇ? So it depends on a lot of factors as well. Okay, let me know the factors, please. External factors. Ivaga precision, yes. We can tell a lot of, it's more, so ನನ್ನ ಹತ್ರ ಕನ್ಸಲ್ಟೇಷನ್ ಬಂದಾಗ ಕೂಡ I usually tell my clients, right? Because they are all ಈಗಿನ ಜನರೇಷನ್ ಅಲ್ಲಿ, because astrology is also dependent on ನಾವು ಇರೋ ದೇಶ, ಇರೋ ಕಾಲ, right? ದೇಶ ಕಾಲ ಪರಿಸ್ಥಿತಿ ಅಂತಾರೆ, ನಾವಿರೋ ಪರಿಸ್ಥಿತಿಯಲ್ಲಿ. ಸೊ ಇಟ್ ಡಿಪೆಂಡ್ಸ್ ಆನ್ ಅ ಲಾಟ್ ಆಫ್ ಫ್ಯಾಕ್ಟರ್ಸ್, ರೈಟ್? ಸೊ ವೆನೆವರ್ ದೇ ಕಮ್ ಐ ಆಲ್ವೇಸ್ ಟೆಲ್ ದೆಮ್, and because we are all like you said scientifically driven. On the validation is important. Yes. So nobody will just believe anything. ಯಾರು ಕೂಡ ನಂಬೋದಿಲ್ಲ ಮೇಡಂ. So ಅದಕ್ಕೆ ನಾನು I always tell them, treat astrology as more guidance. Wow. You're walking through a dark tunnel. ರೈಟ್? ಡಾರ್ಕ್ ಟನಲ್, ನಿಮ್ಗೆ ಏನು ಕಾಣಿಸಲ್ಲ, ಕತ್ತಲೆ ಇದೆ, ರೈಟ್? ಏನು ಕಾಣಿಸಲ್ಲ. ಇಟ್ಸ್ ಲೈಕ್ ಯು ಆರ್ ಹ್ಯಾವಿಂಗ್ ಅ ಸ್ಮಾಲ್ ಟಾರ್ಚ್ ಇನ್ ಯುವರ್ ಹ್ಯಾಂಡ್. ಎಕ್ಸಾಕ್ಟ್ಲಿ. ಅಂಡ್ ಇಟ್ ವಿಲ್ ಶೋ ದ ನೆಕ್ಸ್ಟ್ ಫ್ಯೂ ಸ್ಟೆಪ್ಸ್. ಎಸ್. ಸೊ ಆಬ್ಸ್ಟಿಕಲ್ಸ್ ಇದ್ರೆ ಜಾಗ್ರತೆ ಆಗಿರಿ. ಯು ಹ್ಯಾವ್ ಟು ಬಿ ಕೇರ್ಫುಲ್, ರೈಟ್? ಇಟ್ಸ್ ಮೋರ್ ಲೈಕ್ ಗಿವಿಂಗ್ ಯು ಗೈಡೆನ್ಸ್, ರೈಟ್? ಅಂಡ್ ಹೌ ಶುಡ್ ಯುವರ್ ನೆಕ್ಸ್ಟ್ ಸ್ಟೆಪ್ಸ್ ಬಿ? Where can you optimize your chances? And that kind of guidance, right? So this is the kind of ಶಾಸ್ತ್ರ or ನಮ್ಮ ಅಂಕಶಾಸ್ತ್ರದಲ್ಲಿ this is my methodology, how I say. And each astrologer will have their own flavor, exactly, to do it, right? So ಈ ಅಸ್ಟ್ರಾಲಜಿನಲ್ಲಿ ನೀವು ಹೇಳಿದ್ರಿ ಕುಂಡಲಿಯಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಅಸ್ಟ್ರಾಲಜಿಸ್ಟು. ಸೊ ಆ ಜ್ಯೋತಿಷ ಶಾಸ್ತ್ರಜ್ಞರು ಆ ಒಂದು ರಾಶಿಯ ಕುಂಡಲಿಯನ್ನು ನೋಡಿದಾಗ ಇಂಥದ್ದೇ ದೆಸೆ ನಡೀತಾ ಇದೆ, ಇಂಥದ್ದೇ ಲಗ್ನದಲ್ಲಿ ಇರೋರು ಇಂಥದ್ದು ದೋಷ ಇದೆ, ಇಂಥದ್ದು ಗ್ರಹಗಳದ್ದು ಒಂದು ಉಚ್ಚ ಸ್ಥಾನದಲ್ಲಿದೆ, ನೀಚ ಸ್ಥಾನದಲ್ಲಿದೆ ಅಂತ ಅದೆಲ್ಲ ನೋಡ್ತಾರೆ. ಬಟ್ ಐ ಆಮ್ ವೆರಿ ಕ್ಯೂರಿಯಸ್, ನಂಬರ್ಸ್ನ ಇಟ್ಕೊಂಡು ಈ ಒಂದು ಪರ್ಸನ್ದು ಗುಡ್ ಟೈಮ್ ಫಾರ್ಚೂನನ್ನು ಹೆಂಗೆ ಪ್ರಿಡಿಕ್ಟ್ ಮಾಡ್ತೀರಾ ಅಂತ? ಓಕೆ, ಸೊ ಲೆಟ್ಸ್ ಟಾಕ್ ಅಬೌಟ್ ನಂಬರ್ಸ್, ಬಿಕಾಸ್ ನಮ್ಮ ವೀಕ್ಷಕರಿಗೂ ಸಹ ಇಟ್ಸ್ ಈಸಿಯರ್ ಟು ಅಂಡರ್ಸ್ಟ್ಯಾಂಡ್ ಅವ್ರಿಗೆ. ಬಿಕಾಸ್ ನಾವು ಅಸ್ಟ್ರಾಲಜಿ ಬಗ್ಗೆ ಮಾತಾಡಿದಾಗ ದೇ ನೀಡ್ ಅ ಟೂಲ್, ದೇ ನೀಡ್ ಅ ಕ್ಯಾಲ್ಕುಲೇಟರ್ ಟು ಕ್ಯಾಲ್ಕುಲೇಟ್ ಅವರ ಕುಂಡ್ಲಿ ಎಲ್ಲ ನೋಡಬೇಕು. ಸೊ ದಿಸ್ ನಂಬರ್ಸ್ ಆರ್ ಈಸಿ, ಅವರಿಗೆ ಅರ್ಥ ಕೂಡ ಚೆನ್ನಾಗಾಗುತ್ತೆ. ಸೊ ದಟ್ ಯು ಆರ್ ಟೇಕಿಂಗ್ ಅಸ್ ಇನ್ ಅ ರೈಟ್ ಡೈರೆಕ್ಷನ್, ಅಶ್ವಿನಿ ಅವರೇ. ಯು ಆರ್ ರಿಯಲಿ ಅಮೇಜಿಂಗ್. ಥ್ಯಾಂಕ್ ಯು. ಸೊ ನ್ಯೂಮರಾಲಜಿ ಬಗ್ಗೆ ಮಾತಾಡ್ಬೇಕಂದ್ರೆ ವಿ ಯೂಸ್, ಸೊ ಫಸ್ಟ್ ಆಫ್ ಆಲ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ನ್ಯೂಮರಾಲಜಿಯಲ್ಲಿ ಯಾವ ಶಾಸ್ತ್ರ, ಯಾವ ದೇಶದ ಶಾಸ್ತ್ರ ಯೂಸ್ ಮಾಡ್ತೀನಿ, ರೈಟ್? ಸೊ ಐ ಯೂಸ್ ಅ ಬ್ಲೆಂಡ್ ಆಫ್ 4 different techniques. ವಾವ್, ಅದೇ ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ನಾನು, ನೀವು ಸೈಕಿಕ್ ನ್ಯೂಮರಾಲಜಿ ಅಂತಂತ ಚೈನೀಸ್ದು, ಯುರೋಪಿಯನ್ದು ಎಲ್ಲನೂ ಮಾಡ್ತಿದ್ರಿ. ಎಸ್ ಪ್ಲೀಸ್, ಐ ಡೋಂಟ್ ವಾಂಟ್ ಟು ಡಿವಿಯೇಟ್ ಯುವರ್ ಟಾಪಿಕ್. ಎಸ್, ಸೊ ವೇದಿಕ್ ನ್ಯೂಮರಾಲಜಿ ನಮ್ಮ ಶಾಸ್ತ್ರದಲ್ಲೂ ಇದೆ, ಅಂಕ ಜ್ಯೋತಿಷ್ಯ, ವೇದಿಕ್ ನ್ಯೂಮರಾಲಜಿ.
ಮತ್ತೆ ಪೈಥಾಗ್ರನ್ ನ್ಯೂಮರಾಲಜಿ ಯುರೋಪಿಂದ ಅದು. Okay. ಚೈನೀಸ್ ಅವರು ಬಹಳ ಕಾಲದಿಂದ ದೇ ಆರ್ ಆಲ್ಸೋ ಆಸ್ ಏನ್ಷಂಟ್ ಅಂಡ್ ಆಸ್ ಕಲ್ಚರಲಿ ಡ್ರಿವನ್ ಆಸ್ ಅಲ್ವಾ, ಅವರು ಸಹ ದೇ ಆಲ್ಸೋ ಹ್ಯಾವ್ ನ್ಯೂಮರಾಲಜಿ ಅಂಡ್ ಕ್ಯಾಲಿಯನ್ ನ್ಯೂಮರಾಲಜಿ ಬ್ಯಾಬಿಲಾನ್ ಇಂದ. ಸೊ ಅಲ್ಲಿಂದ ತಗೊಂಡು ಈ 4 ಮಿಶ್ರಣ ಮಾಡಿ I use a technique called in numerology itself. I don't follow one, but I combine all of ಮಾಡರ್ನ್ it. ಸೈಂಟಿಸ್ಟ್ ಅಂತ ಹೇಳ್ಬೋದು ಶ್ರುತಿ ಮೇಡಮ್. I wouldn't want to take all the credit. ನೋ ರಿಯಲಿ ನಿಮ್ಮ ಒಂದು ಈ ಸಂಶೋಧನೆಯ ಪಯಣ ನೋಡ್ತಿದ್ರೆ ಇನ್ನಷ್ಟು ಜನಕ್ಕೆ ನೀವು ಯಾವ ರೀತಿ ಮಾಡಬಹುದು ಅನ್ನೋದು ಉತ್ತೇಜನ ಕೊಡ್ತಾ ಇದ್ದೀರಿ ನೀವು. ಯು ಆರ್ ಅ ಗುಡ್ ಮೋಟಿವೇಟರ್ ರೈಟ್ ನಾವ್. Thank you, definitely. ಸೊ No, but I want to just say I have to be thankful to my guru. ಎಸ್ Nama guru, and I will not take all the credit, Yeah. because nanagu saha I have analytical mindset, alva, but I always believed in the science. Shastrana ಮತ್ತೆ ಜ್ಯೋತಿಷನ ನಾವು ನನ್ನ ಫ್ಯಾಮಿಲಿ ಆಗಿರ್ಬೋದು, we've always believed. Yeah. But to give that kind of explanation, and I really understood through my guru. ಓಕೆ, Sri ಬೇಸಿಕ್ Arun ಕ್ವೆಶ್ಚನ್. Pandit. ಅರುಣ್ ಪಂಡಿತ್ ಅಂತ್ರಿ. Sri Arun Pandit, he is my guru. Yes. ಅವ್ರಿಗೆ ಎಲ್ಲ all Credit the goes to them. everything is ನನ್ನ ಜ್ಞಾನ ತಗೊಂಡಿರೋದು ನೀವೇನು ಅವರಿಂದ. ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಂದ್ರಿ, ಈ ನ್ಯೂಮರಾಲಜಿ ಅಸ್ಟ್ರಾಲಜಿ ಬಗ್ಗೆ ಒಲವು ಹೇಗೆ ಶುರುವಾಯಿತು ಅಂತ, ಇಂಟ್ರೆಸ್ಟ್ ಯಾವ ರೀತಿ ಡೆವಲಪ್ ಆಯಿತು ಅಂತ? ಸೊ ಈ ಕ್ವೆಶ್ಚನ್ ಯಾರು ಕೇಳಿಲ್ಲ. ಸೊ ನನ್ನ ಸರೌಂಡಿಂಗ್ಸ್ ಅಲ್ಲಿ ನನ್ನ ಸ್ನೇಹಿತರಾಗಿರ್ಬೋದು, ಅಕ್ವೆಂಟೆನ್ಸ್ ಆಗಿರ್ಬೋದು, ನನಗೆ ಗೊತ್ತಿರೋರು, ಯಾಕೆ ನನ್ನ ಜಸ್ಟ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ, ನಮ್ಮ ಅಂಕಲ್ ಯಾರೇ ಆಗಿರ್ಬೋದು, ನಾನು ಜ್ಯೋತಿಷ ಅಂತ ಹೇಳಿದ ತಕ್ಷಣ ದೇ ವರ್ ಶಾಕ್ಡ್. Yes, sir. It came in as a surprise to ನನಗೆ everybody. ಶಾಕ್ ಆಗ್ತದೆ. ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇರೋರು ನೀವು, ಸಾಫ್ಟ್ವೇರ್ ಆ ಫೀಲ್ಡ್ ಅಲ್ಲಿ ನೀವು ಯು ವಾಂಟೆಡ್ ಟು ಡೆವಲಪ್ ಯುವರ್ ಸೆಲ್ಫ್ ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. But how ಅನ್ನೋದು it's an interesting journey. Correct. And ನಾನು ಹೇಳ್ಬೇಕಂದ್ರೆ I am the first astrologer in my family. Oh my So God. ಆದ್ರಿಂದ it is completely out of line, right? You know, it's completely different Yes. to what we have done in the past. ಸೊ ನೀವು ಗುರು ಅಂತ ಹೇಳಿದ್ರಿ, ಎಲ್ಲಿ ಯಾವಾಗ ಕಲ್ತಿದ್ದು? So it has a bit of a story. please, yes, please. So it's my journey. ಇದರಿಂದ ಯಾರಿಗಾದ್ರೂ ಸಹಾಯ ಆಗಿದ್ರೆ ಐ ಆಮ್ ವೆರಿ ಹ್ಯಾಪಿ. Definitely, madam. ಕೆಲವರಿಗಾದ್ರೂ ಇಟ್ಸ್ ವರ್ತ್ ಇಟ್ Useful sharing the ಖಂಡಿತ journey. ಮೇಡಮ್, ಖಂಡಿತ. This is the first time I'm sharing as well. Please, you are free to express. So I've always believed in astrology and numerology. Numerology not as much, ಅಷ್ಟು ಗೊತ್ತಿರಲಿಲ್ಲ. ಶಾಸ್ತ್ರದ ಬಗ್ಗೆ I always had that ನಂಬಿಕೆ ಇತ್ತು, ಓಕೆ, guidance, but however my analytical mindset always like ಇದು ನಿಜಾನಾ ಅನ್ನೋ ಒಂದು thinking ಇರುತ್ತೆ ನೋಡಿ, ಅದಿತ್ತು. That always that element of doubt ಇತ್ತು. ವಾವ್. And then as we were going, so I've always ನಾನು ಪ್ರೊಫೆಷನಲ್ ಜರ್ನಿ ಕೂಡ ಕಡಿಮೆ ನಂದು, ಯಾಕಂದ್ರೆ I stopped working after my son. To give him time. Yes. Because ಇಲ್ಲಿ ವಿದೇಶದಲ್ಲಿ ಜೀವನ ಬಹಳ ಕಷ್ಟ, ಕಠಿಣ, ಫ್ಯಾಮಿಲಿ ಇರೋದಿಲ್ಲ. ಸೊ ಆದ್ರಿಂದ so it was very difficult. So we decided that I stay at home and take care of him. Okay. And when he's ready, first grade ಅಲ್ಲಿ ಇರುವಾಗ ನಾನು ತಿರ್ಗಾ ಕೆಲಸ ಮಾಡ್ಕೊಳ್ಳೋಣ ಅಂತ. So that time I got into math and everything. You know, I started off my journey in math and data science and everything. Wow. And then we had a certain incident in our life. You know, it was a difficult journey ಅಂತ ಹೇಳ್ಬೋದು. Okay. It was something to do with my son's health, right? So our time ಅಲ್ಲಿ, you know, and we reached out to doctors, medical system, right? And I must say, ತುಂಬಾ ಬಹಳ ಒಳ್ಳೆ ಡಾಕ್ಟರ್ಸ್ ಸಿಕ್ಕಿದ್ರು ನಮಗೆ. You know, very good. We are so grateful to them. ಇಲ್ಲಿ ಕೆನಡಾದಲ್ಲಿ ಬಹಳ ಬೆಸ್ಟ್ ಇನ್ ಲೈನ್. ಓಕೆ. ಬಟ್ ಆದ್ರೂ ಸಹ ಮೆಡಿಕಲ್ ಡಾಕ್ಟರ್ ಆಗಿ ಅವ್ರಿಗೂ ಲಿಮಿಟೇಷನ್ಸ್ ಇದೆ. ಎಕ್ಸಾಕ್ಟ್ಲಿ. 100% ಭರವಸೆ ಕೊಡ್ಲಿಕ್ಕೆ ಅವ್ರ ಕೈಲಿ ಇಲ್ಲ. ದೇ ಆರ್ ರೆಸ್ಟ್ರಿಕ್ಟೆಡ್ ಬೈ ಸೈನ್ಸ್. Yes, ಅಲ್ವಾ? And they were assuring us 80-90%. Correct. And ನಾನು ತಾಯಿಯಾಗಿ ಐ ವಾಸ್ ಇನ್ ಡಿಫ್ರೆಂಟ್ ಸ್ಟೇಟ್ ಆಫ್ ಮೈಂಡ್. ಇವಾಗ ಫುಲ್ 100% ಯಾವಾಗ ಕೊಟ್ಟಿಲ್ವೋ, ಅಂಡ್ ದೆನ್ ವಿ ಸ್ಟಾರ್ಟ್ ಲುಕಿಂಗ್ ಔಟ್ ಫಾರ್ ಎಲ್ಲಿ ನನಗೆ ಸಹಾಯ ಸಿಗಕ್ ಸಾಧ್ಯ, ಅಂಡ್ ಎಲ್ಲದರ ಬಗ್ಗೆ. ಅಂಡ್ ಅಟ್ ದಟ್ ಟೈಮ್ ನೋಬಡಿ ಕ್ಯಾನ್ ಸೇ ಎನಿಥಿಂಗ್, ರೈಟ್? ಸೊ ಆಗ ಐ ವಾಸ್ ಆಲ್ರೆಡಿ ವೆರಿ ಸ್ಪಿರಿಚುವಲ್ ಗ್ರೋಯಿಂಗ್ ಅಪ್. ಬಹಳ ಸ್ಪಿರಿಚುವಲ್ ಇದ್ದೆ, ಬಹಳ ಅಂತ ಹೇಳಕ್ಕಾಗಲ್ಲ, ಬಟ್ ಐ ಆಲ್ವೇಸ್ ಬಿಲೀವ್ಡ್ ಅಂಡ್ ಐ ವಾಸ್ ಸ್ಪಿರಿಚುವಲ್. ಈ ಟೈಮಲ್ಲಿ ಐ ಬಿಕಮ್ ಎಕ್ಸ್ಟ್ರೀಮ್ಲಿ ಸ್ಪಿರಿಚುವಲ್. ಯು ನೋ, ಕಾಣ್ತಿರೋ ದೇವರನ್ನ ನೋಡಿ ಸಹಾಯ ಮಾಡ್ಬೇಕು ನೀವು ಅಂತ. ಐ ಡಿಡ್ ಅ ಲಾಟ್ ಆಫ್ ಸಾಧನೆ.
ಆ ಟೈಮಲ್ಲಿ and I took help from astrologers. ವಾವ್ Right, for a guidance, you know, what should I do, how should I do, you know, ಯಾವ ರೀತಿ ಮಾಡಬೇಕು, and I know that kind of guidance, and I did a lot of sadhana ಈ ಟೈಮಲ್ಲಿ, and it all helped with the medical, not to discount this fact that we had amazing doctors with their help, with ಅಲ್ಲ ಅದ್ರದ್ದೇನೇ ಸಪೋರ್ಟ್ ಇದ್ರೂ ಕೂಡ ದೈವ ಇಚ್ಛೆ, ದೈವ ನಿರ್ಧಾರ ತುಂಬಾ ಮುಖ್ಯ. and ದೇವ್ರಿಲ್ದಿರ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಮೇಡಮ್. ಸೊ ಸಹಾಯದಿಂದ ಅವ್ರು ಹೆಂಗೋ ಆಚೆ ಕರ್ಕೊಂಡು ಬಂದ್ಬಿಟ್ರು ನಮ್ಮನ್ನ ಜರ್ನಿಯಿಂದ. ಅವಾಗ ನನಗೆ ಆ ಟೈಮಲ್ಲಿ ವಾಟ್ ಎವರ್ ಡೌಟ್ ಐ ಹ್ಯಾಡ್ ಅಬೌಟ್ ಜ್ಯೋತಿಷ್ಯ ಎಲ್ಲ ಹೋಯ್ತು ನನಗೆ. ಐ ಬಿಲೀವ್ಡ್ ಇನ್ ಇಟ್. ಐ ಬಿಲೀವ್ಡ್ ನನಗಿದು ಅಂತ. ಬಟ್ ದಿಸ್ ವಾಸ್ ನಾಟ್ ಎನಫ್ ಫಾರ್ ಮೀ ಟು ಬಿಕಮ್ ಅನ್ ಅಸ್ಟ್ರಾಲಜರ್ ಮೈ ಸೆಲ್ಫ್. ಐ ಜಸ್ಟ್ ಟುಕ್ ಗೈಡೆನ್ಸ್, ರೈಟ್? And after my son is hale, healthy, thank God for that. And thank you for everybody who helped me. He's hale and healthy, but still I was on my spiritual journey. Correct. Right? So, ee time alli I was doing a Hanuman sadhana. ಏನು ಮೇಡಮ್ ಅದು ಹನುಮಾನ್ ಸಾಧನ ಅಂದ್ರೆ ಒಂಚೂರು ಏನಾದ್ರು ವೀಕ್ಷಕರಿಗೆ ಹೇಳ್ಬೋದಾ ಅಂತ? ಹನುಮಾನ್ ಸಾಧನ ಅಲ್ಲಿ ಇಂಡಿಯಾದಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ರು ಹನುಮಾನ್ ಟೆಂಪಲ್ ನ. ಸೊ ಅವಾಗ ಅವರೇ ನಡೆಸಿದ್ರು ಒಂದು ಗ್ರೂಪ್ ಆಫ್ ಪೀಪಲ್ ಅಂಡ್ ದೇ ಕುಡ್ ಡೂ ಸಾಧನ, ಹನುಮಾನ್ ಸಾಧನ. ಅದು 40 ದಿನ ಸಾಧನೆ ಆಗಿತ್ತು. ಅಂಡ್ ಮೂಲ ಮಂತ್ರ ಜಪ, ಹನುಮಂತನ ಮೂಲ ಮಂತ್ರ ಜಪವನ್ನ ಮಾಡ್ತಾ ಇದ್ದಾರೆ 1008 times, and ಬೆಳಗಿನ ಜಾವ ಮಾಡ್ಬೇಕು ಬಿಫೋರ್ ಸನ್ರೈಸ್. Every day, and with Surya Namaskara and everything. So what about in the menstrual cycles? So that's an interesting question. So sadhane bandu 2 time ಮಾಡಬೇಕು, morning, evening, and ಆರಾಧನೆ ಇರುತ್ತೆ. There is a process to it, and for 40 days. So ನಮ್ಮ ಮಹಿಳೆಯರಿಗೆ there is always a doubt. So what if in the time of periods ಏನು ಮಾಡಬೇಕು? And there is nothing wrong with it. ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ, ಬೀಜ ಮಂತ್ರ ಅಥವಾ ಮೂಲ ಮಂತ್ರನ ಪಠಣ ಮಾಡ್ತಿದ್ರೆ ಗರ್ಭಕೋಶಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಮಯದಲ್ಲಿ we need to pause it ಅಂತ. Actually nothing like that. Oh my God. Nothing like that. As long as your conscious is clean, your karma is clean, and you keep yourself clean. Wow. Normally most important part is to keep ourselves clean. Yes. So you'll have to take bath multiple times. ದೇವರನ್ನ ಆರಾಧನೆ ಮಾಡೋ ಟೈಮಲ್ಲಿ, and maybe at ದೇವರ ಹತ್ರ ಹೋಗ್ದಿರಾ, you can keep your distance and chant it. Do whatever you have to do. Right? But at the end of the day, ನಾವು ದೇವರ ಸೃಷ್ಟಿ, ಅವರು ಮಾಡಿದಾರೆ ನಮ್ಮನ್ನ. ಸೊ ನಾವಿರೋ ರೀತಿ, ನಮಗೆ ಪೀರಿಯಡ್ಸ್ ಆಗಿರ್ಬೋದು, ಮೆನ್ಸ್ಟ್ರುಯಲ್ ಸೈಕಲ್ ಆಗಿರ್ಬೋದು, ಇರೋದು ಇಟ್ಸ್ ಫಾರ್ ಅ ರೀಸನ್, ರೈಟ್? ಟು ಹ್ಯಾವ್ ಚಿಲ್ಡ್ರನ್ ಅಂಡ್ ಟೇಕ್ ದ ಜನರೇಷನ್ ಅಂಡ್ ದ ವರ್ಲ್ಡ್ ಫಾರ್ವರ್ಡ್. ಅಂಡ್ ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ಇಟ್. ದೇರ್ ಇಸ್ ನಥಿಂಗ್ ಡರ್ಟಿ ಅಬೌಟ್ ಇಟ್. ಇಟ್ಸ್ ಜಸ್ಟ್ ವಿ ಹ್ಯಾವ್ ಟು ಕೀಪ್ ಅವರ್ ಸೆಲ್ಫ್ ಕ್ಲೀನ್. And more than anything, it's our karma. That's very, very important. ನಮ್ಮ ಕರ್ಮ ತುಂಬಾ ಕ್ಲೀನ್ ಆಗಿರಬೇಕು. And it is very, as human beings, we all tend to make mistakes. Okay, one curious question. You can continue later. ನನಗೆ ಇದು ಇನ್ನೂ ಡಿಬೇಟ್ಫುಲ್ ಟಾಪಿಕ್ ಆಗಿದೆ. ನನಗೆ ನನ್ನ ಹಸ್ಬೆಂಡ್ ಜೊತೆ ಎಷ್ಟೇ ನಾನು ಡಿಸ್ಕಸ್ ಮಾಡಿದ್ರು ಅಥವಾ ಯಾರ ಜೊತೆನೇ ಪರಿಣಿತರ ಜೊತೆ ಡಿಸ್ಕಸ್ ಮಾಡಿದ್ರು, ಸ್ಟಿಲ್ ನನ್ನ ಮೈಂಡಿಗೆ ಅಥವಾ ನನ್ನ ಆಲೋಚನೆಗೆ ತಗೊಳ್ತಾ ಇಲ್ಲ. ಒಂದು ಬೇಸಿಕ್ ಕ್ವಶನ್, ಐ ಮೇ ಗೆಟ್ ಅನ್ ಆನ್ಸರ್ ಫ್ರಮ್ ಯುವರ್ ಎಂಡ್ ಅಂತ ಇವತ್ತು. I will try. Definitely I will try. ಕರ್ಮ ಅಂತ ಬಂದಾಗ ಈಗ ಕೆಲವು ಹೇಳ್ತಾರೆ, ನಿನ್ನ ಹಿಂದಿನ ಜನ್ಮದ ಕರ್ಮ ಕಂಟಿನ್ಯೂಷನ್ ಆಗಿ ಅದು ಕಂಪ್ಲೀಟ್ ಆಗ್ದಲೇ ಈಗ ನೀನೇನು ಫೇಸ್ ಮಾಡ್ತಿದ್ಯೋ ಅದೇ ಕಾರಣ ಅಂತ ಹೇಳ್ತಾರೆ. ಬಟ್ ನಾನು ಕೇಳೋದು, ಹಿಂದಿನ ಜನ್ಮದು ಆ ಕಾನ್ಸೆಪ್ಟು ಅಲ್ಲೇ ಮುಕ್ತಾಯ ಆಗಬೇಕು. ನೆಕ್ಸ್ಟ್ ಜನರೇಷನಲ್ಲಿ ನಾನು ಯಾರೋ, ಹಿಂದಿನ ಜನ್ಮದಲ್ಲಿ ಅದು ಯಾರೋ, ಆಯಿತಾ? ಒಂದಕ್ಕೊಂದು ಸಂಬಂಧ ಇಲ್ಲ. ಬಟ್ ಆ ಹಿಂದಿನ ಜನ್ಮದ ಕರ್ಮ ಈಗಲೂ ಕೂಡ ನಾನು ಯಾಕೆ ಅನುಭವಿಸ್ಬೇಕು? That's the question. Right. So we are all karma driven. And that's a very good question actually. So I will tell you my point of view. Yes, madam. Yes. There is no right or wrong answer. I know, but I will give you my opinion. Exactly. Yes, definitely. True. So ಹಿಂದಿನ ಜನ್ಮ karma. So in our Sanatan Dharma, we believe there are different lives. ಒಂದಿಂದ ಇನ್ನೊಂದಕ್ಕೆ ಹೋಗೋದು. ಖಂಡಿತ. Right? It is our belief. ನಾವು ಯಾರು ನೋಡಿದ್ದಾರೆ ಹಿಂದಿನ ಜನ್ಮಕ್ಕೆ ಹೋಗಿ? ನಾವು ನೋಡಿಲ್ಲ. ಮುಂದಿನ ಜನ್ಮಕ್ಕೆ ಏನಾಗುತ್ತೆ ಗೊತ್ತಿಲ್ಲ. So it is a belief, right? Just like we have made everything, right? ಇವತ್ತಿನ ಸೈನ್ಸ್ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, everything is man-made. Exactly. Nothing was there at one point in time. Exactly. Right? So this is also a belief. It's subjected to who will take how. Right. So the belief is ಹಿಂದಿನ ಜನ್ಮದು ಈ ಜನ್ಮಕ್ಕಾಗತ್ತೆ. But we have an opportunity to rectify it. Okay.
we have an opportunity to rectify it. Let's say that analogy is right. ಹಿಂದಿನ ಜನ್ಮದ್ದು ಈ ಜನ್ಮಕ್ಕೆ, ಬಿಕಾಸ್ ಐ ಆಲ್ಸೋ ಬಿಲೀವ್ ಇನ್ ಇಟ್. ಓಕೆ, ರೈಟ್, ಒಂದು ಕಷ್ಟ ವಿ ಆರ್ ಗೋಯಿಂಗ್ ಥ್ರೂ ಆಬ್ಸ್ಟಿಕಲ್ಸ್ ಅಂದರೆ ದಟ್ ಇಸ್ ಅ ರೀಸನ್ ಫಾರ್ ಇಟ್, ಆ್ಯಂಡ್ ದ ಟ್ರಿಕ್ ಹಿಯರ್ ಇಸ್ ಟು ಅಂಡರ್ಸ್ಟ್ಯಾಂಡ್ ಇಟ್, ಟು ಟ್ರೈ ಯುವರ್ ಬೆಸ್ಟ್ ಟು ರೆಕ್ಟಿಫೈ. ನಾವು ಹಿಂದಿನ ಜನ್ಮಕ್ಕಿಂತ ನಾವು ಈ ಜನ್ಮದಲ್ಲಿ ಏನು ಮಾಡ್ತೀವೋ ದಟ್ ಈಸ್ ವಾಟ್ changes everything. Oh, okay. Because ivaga so it's very, when I say it's important to keep our karma clean, so it all it's a bit ethical ಆಗಿರೋದಾಗ್ಲಿ, ಇನ್ನೊಬ್ಬರಿಗೆ ನೋವು ಕೊಡ್ತಿರೋ, ಇಟ್ ಇಸ್ ಆಲ್ ಸಮಥಿಂಗ್ ದಟ್ ವಿ ಆಲ್ರೆಡಿ ನೋ. ಇನ್ನೊಬ್ಬರಿಗೆ ನೋವು ಕೊಡಬಾರ್ದು, ಬಟ್ ವಿ ಆಸ್ ಹ್ಯೂಮನ್ ಬೀಯಿಂಗ್ಸ್ ವಿ ಆರ್ ಬೌಂಡ್ ಟು ಮೇಕ್ ಮಿಸ್ಟೇಕ್ಸ್ ಅಂಡ್ ಲರ್ನ್. ಎಕ್ಸಾಕ್ಟ್ಲಿ. as long as we learn, it is good, right? And ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ಯಾವುದೇ ರೀತಿ ಆಗಿರ್ಬೋದು, and especially when you know that person will get bothered or that family will get bothered and still ತೊಂದರೆ ಕೊಟ್ಟು, you cannot expect to be happy. Oh no madam, yeah. So that is the karma that I am talking about. So it's very important because nam astrology allo, that is, it holds a very important significance. ರಾಜಯೋಗ ಇರ್ಬೋದು ಕುಂಡ್ಲಿಯಲ್ಲಿ, ಆರ್ ಯು ಗೋಯಿಂಗ್ ಟು ಟೇಕ್ ಇಟ್? ನೋ. ನಿಮ್ಮ ಬ್ಯಾಂಕ್ ಇವಾಗ ರಾಜಯೋಗ ಇದ್ರೂ ಫೇಸ್ ಮಾಡೋ ಯೋಗ್ಯತೆ ಯೋಗ ಇರ್ಬೇಕಲ್ವಾ? ಎಕ್ಸಾಕ್ಟ್ಲಿ. ಇವಾಗ ದರ್ ಇಸ್ ಮನಿ ಇನ್ ದ ವರ್ಲ್ಡ್, ಎಲ್ಲ ಕಡೆ ದುಡ್ಡಿದೆ, ಯು ನೋ, and you know you can earn. Yes. It is up to you to go earn it. Correct. To do something about it and to be adare hakdar anತಾರೆ. It's a Hindi word, ಅಂದ್ರೆ ಯೋಗ್ಯತೆ ಇರಬೇಕು ತಗೊಳಕ್ಕೆ, right? So and work hard, motivation ಇರಬೇಕು, work hard ಇರಬೇಕು, right? And you have to be driven to get that. And people are very successful in today's day and time. At the same time, people are not very successful. So ನೀವು ಹೇಳ್ತೀರಿ ಹಿಂದಿನ ಜನ್ಮದ ಏನೇ ಕರ್ಮ ಇದ್ರೂ ವ್ಯಾನಿಶ್ ಮಾಡ್ಕೋಬಹುದು ಈಗಿನ ಜನ್ಮದಲ್ಲಿ. 100%. You will go through a difficult phase, right? But as long as this will be kind of analysis that I do with my clients. Wow. As long as you know what is the cheat code and how to do it, the first thing is to understand. Okay. ನಿಮ್ಮ ಕುಂಡ್ಲಿ ಏನಿದೆ, ನಿಮ್ಮ ನಂಬರ್ಸ್ ಏನಿದೆ, because ಕುಂಡ್ಲಿ will do as it is promised. Right. ಪ್ರಾಮಿಸ್ ಮಾಡಿರೋ ಡೆಲಿವರ್ ಮಾಡುತ್ತೆ. ಅದೇನೇ ಇರ್ಬೋದು ನಿಮ್ಮ ಕುಂಡ್ಲಿಯಲ್ಲಿ, it will deliver. Okay. 100%. ಮುಂದೆ ಆಗೋದು ಹಿಂದೆ ಹಾಗೆ it will deliver. It will deliver. It will deliver. If you're bound to have a difficult journey, it will deliver. Oh, good. How you can make it easy is the kind of cheat code that ಅಲ್ಲಿ we ಇದೆ talk trick. about. So we'll talk about numerology to give you a better idea. Yes madam, please. So numerology ಅಲ್ಲಿ ನಾನು ಹೇಳ್ದಂಗೆ we use numbers 1 to 9. Right? And we take planets from our solar system. Correct. Yeah. So ನಮ್ಮ ಗ್ರಹಗಳನ್ನೇ ತಗೊಂಡು ಒಂದೊಂದು ನಂಬರ್ಗೂ ಅಸೈನ್ ಮಾಡ್ತೀವಿ, ರೈಟ್? ಸೊ ಇಲ್ಲಿ ನಾವು ಸೂರ್ಯ ಮತ್ತು ಚಂದ್ರನ ಕೂಡ ನಾವು ಗ್ರಹವಾಗಿ ಟ್ರೀಟ್ ಮಾಡ್ತೀವಿ. ಓಕೆ. ವಿ ಟ್ರೀಟ್ ಸನ್ ಅಂಡ್ ಮೂನ್ ಆಸ್ ಅ ಗ್ರಹಗಳು, ಯಾಕಂದ್ರೆ ಅಷ್ಟೊಂದು ಇನ್ಫ್ಲುಯೆನ್ಸ್ ಇದೆ ನಮ್ಮ ಜೀವನದಲ್ಲಿ, ರೈಟ್? ಸೊ ನಂಬರ್ 1 is governed by sun. Oh, right? So ನಾನು ಒಂದೊಂದು ನಂಬರ್ ಹೇಳ್ತಾ ಹೋಗ್ಲಾ, and I'll tell you traits of that yes person, madam, right? yes. So 1 is ruled by sun. So 1 ಹೇಗೆ ಗೊತ್ತಾಗುತ್ತೆ ನಿಮ್ದು 1 ಇನ್ನೊಬ್ಬರದು 2 ಇನ್ನೊಬ್ಬರದು 3 ಅಂತ? ಇಟ್ ಡಿಪೆಂಡ್ಸ್ ಆನ್ ಯೋರ್ ಡೇಟ್ ಆಫ್ ಬರ್ತ್. ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಡೇಟ್, ಮಂತ್ ಅಂಡ್ ಇಯರ್ ಇರುತ್ತೆ, ರೈಟ್? ಸೊ ಯು ಜಸ್ಟ್ ಟೇಕ್ ದ ಡೇಟ್, ಅಂಡ್ ನ್ಯೂಮರಾಲಜಿದಲ್ಲಿ 2 ಕ್ಯಾಲ್ಕುಲೇಷನ್ ಇರುತ್ತೆ. I'll give you an overall view and then get into the details. Yes please. Right? So you know what to expect. Correct. So in numerology we use 2 main calculations. Okay. And there are lot of other numbers as well. Yes. ಅದರಲ್ಲಿ precision ನಾವು ತಗೊಂಡು ಬರೋದು. So I'll give you a general idea. Right. So 2 calculation ಬಂದು ಮೂಲಾಂಕ, ಭಾಗ್ಯಾಂಕ. ಮೂಲಾಂಕ is nothing but psychic number. ಭಾಗ್ಯಾಂಕ ಬಂದು ಡೆಸ್ಟಿನಿ ನಂಬರ್. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಡೇ, ಮಂತ್, ಇಯರ್ ಇರುತ್ತೆ. ಬರೀ ಡೇನ ತಗೊಳ್ಳಿ. ಡೇಟ್, ಇಫ್ ಯು ವರ್ ಬಾರ್ನ್ ಆನ್ ಲೆಟ್ಸ್ ಸೇ 10th, right, or 1st, right? Your ಮೂಲಾಂಕ is 1. Right? If you're born on 1st, it is 1. Your Moolank is 1. Psychic number is 1. If you're born on 10th, ಇವಾಗ double digit ಆಯ್ತು. So you combine them, keep adding them until you get a single digit. In mathematics, it's called as digital root. Wow. Okay. Digital root ಅಂತಾರೆ ಅದನ್ನ. So 1 plus 0 will be 1. 1 plus 9 is again 10. 1 plus 0 again is 1. 1, yes. So and 2, 8. 28. Right? 2 plus 8 is 10. 1 plus 0 is 1.
ಸೊ ಯು ಗೆಟ್ ಯೋರ್ ಮೂಲಾಂಕ. ಅಬ್ಬಾ ಅಂಡ್ ದ ವೀಕ್ಷಕರು ಯು ಕ್ಯಾನ್ ಕ್ವಿಕ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಿಮ್ಮ ಮೂಲಾಂಕನ. ಪೇಪರ್ ಪೆನ್ ಇಟ್ಕೊಂಡು ನಂದು ಯಾವ ಡೇಟ್ ನಂದು ಯಾವ ನಂಬರ್ ಬರುತ್ತೆ ಅಂತ. ಎಸ್. ಅಂಡ್ ಭಾಗ್ಯಾಂಕ ಬಂದು ಎಲ್ಲ ಕಂಬೈನ್ ಮಾಡೋದೇ ಭಾಗ್ಯಾಂಕ. ಇವಾಗ ನಿಮ್ಮ ಡೇಟ್ ಫಸ್ಟ್ ಜಾನ್ವರಿ 1980 ಅಂತ ಇಟ್ಕೊಳ್ಳಿ. ಸೊ ಎಲ್ಲಾನೇ ಆಡ್ ಮಾಡಿ ನಿಮಗೆ ಭಾಗ್ಯಾಂಕ ಬರುತ್ತೆ. ಓಕೆ. ಸೊ ದಟ್ ವಿಲ್ ಬಿಕಮ್ 2. ಯುವರ್ ಭಾಗ್ಯಾಂಕ್ ಇಸ್ 2. ಸೊ ಇವಾಗ ಮೂಲಾಂಕ್ ಮತ್ತೆ ಭಾಗ್ಯಾಂಕ್ ಹೇಗೆ, ಹೌ ಇಸ್ ಇಟ್ ಯೂಸ್, ರೈಟ್? ಸೊ ಮೂಲಾಂಕ್ ಬಂದು, ಮೂಲಾಂಕ್ ಆರ್ ಸೈಕಿಕ್ ನಂಬರ್ ಬಂದು until you are 35 years old, it is mostly governed by that. And ಮೂಲಾಂಕ್ describes your personality. ನೀವ್ ಹೇಗೆ, ನಿಮ್ಮ ಥಾಟ್ ಪ್ರಾಸೆಸ್ ಹೇಗೆ, ನಿಮ್ಮ ಎಮೋಷನ್ ಹೇಗೆ, ರೈಟ್? ಹೌ ಆರ್ ಯು ಡ್ರಿವನ್? So that kind of personality traits, ನೀವು ಅನ್ಕೋಬಹುದು it's a blueprint for your personality trait, right? So that is ಮೂಲಾಂಕ, psychic number. Now ಭಾಗ್ಯಾಂಕ ಬಂದು your karma, your work. When I say karma, ನಮ್ಮ work, ನಾವು ದಿನಚರಣೆ, what is the direction of work? At the end of the day you need to reach your destination. What is the route that you take, direction you take, style of work, that will be ಭಾಗ್ಯಾಂಕ. ಸೊ 35 ವರ್ಷ ಅಂತ ಹೇಳಿದ್ರೆ ಅಷ್ಟೇ ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಮೇಡಮ್? So that again it's science, right? So it is done this way because a lot of data is collected and they felt that accuracy and precision can be achieved like this. Wow, okay. So ತದನಂತರ after 35 years ಭಾಗ್ಯಾಂಕ್ will take over. ಅಷ್ಟವರೆಗೂ ಮೂಲಾಂಕ, ನಮ್ಮ ಮೂಲಾಂಕ, let's say ನಿಮ್ಮ ಮೂಲಾಂಕ 1, ಭಾಗ್ಯಾಂಕ 2. So until the age of 35, 1 you're dominated by 1. After 35 you're more towards 2. ವೀಕ್ಷಕರೇ ನೋಡಿ, ಮೂಲಾಂಕ ಇರೋರು ಮೂಲಾಂಕದ ಬಗ್ಗೆ ಫೋಕಸ್ ಮಾಡಿ, ಭಾಗ್ಯಾಂಕಕ್ಕೆ ಹೋಗ್ತಾ ಇರೋರು ಏನೇನ್ ಭಾಗ್ಯ ಇದೆ ಅಂತ ನೀವು ತಿಳ್ಕೊಬಹುದು. ರೈಟ್. ನೀವು ಹೇಳ್ತಾ ಇದ್ರಿ ಒಂದೊಂದು, ಈಗ ನಂಬರ್ 1 ಅಂದ್ರೆ ಸೂರ್ಯ ಅಧಿಪತಿ, ರೈಟ್? ಒಂದೊಂದು ಗ್ರಹಕ್ಕೂ ಇಂಥದೇ ಕ್ವಾಲಿಟೀಸ್ ಇರತ್ತಾ, ಇಂತಿಂತ ಅಧಿಪತಿ ಆದಾಗ? ಸೊ ಇವಾಗ 1 ಅನ್ಕೋಬಹುದು, ನಮ್ಮ ಸೂರ್ಯ ನಮ್ಮ ರಾಜ, ನಮ್ಮ ಬ್ರಹ್ಮಾಂಡಕ್ಕೆ ರಾಜ, ರೈಟ್? ಹಿ ಇಸ್ ದ ಕಿಂಗ್. ಸೊ ಅಂತ ಪರ್ಸನಾಲಿಟಿ ಟ್ರೇಟ್ 1 ಅವ್ರಿಗಿರುತ್ತೆ, ರೈಟ್? ಸೊ ದೇ ಆರ್ ವೆರಿ ಕಾನ್ಫಿಡೆಂಟ್, ಲೀಡರ್ಶಿಪ್ qualities ಇರುವಂತವರು, right? And lot of successful people are with 1, okay, right? And leadership ಇರ್ಬೋದು, communication skill ಇರ್ಬೋದು, that drive, ಅವ್ರು ಏನೇ ತಗೊಂಡ್ರು ಸಹ they want to be number 1, okay? And ಅದು internally ಅವ್ರಿಗಿರುತ್ತೆ, right? And they're driven by that. ಅವರ ಫ್ಯಾಮಿಲಿ ಲೈಫ್ ಇರ್ಬೋದು, ವರ್ಕ್ ಲೈಫ್ ಇರ್ಬೋದು, ಪ್ರೊಫೆಷನ್, ಸೊಸೈಟಿ, ನಾನು ಈ ರೀತಿ ಇರಬೇಕು, ಅಂಡ್ ಐ ವಾಂಟ್ ಟು ಬಿ. ಒಂದು ಸಣ್ಣ ಕೆಲಸ ಮಾಡಲಿ, ಸ್ಮಾಲ್ ಸ್ಪೋರ್ಟ್ಸ್ ತಗೊಳ್ಳಿ, ಬ್ಯಾಡ್ಮಿಂಟನ್, ಕ್ರಿಕೆಟ್, he or she will naturally have the drive to be the best. That is number 1. ಇವಾಗ think about world leaders who are with 1, correct, right? ನಮ್ಮ ರತನ್ ಟಾಟಾ ಆಗಿರ್ಬೋದು, ನಮ್ಮ ಅಚ್ಚುಮೆಚ್ಚಿನ ಶ್ರೀಮತಿ ಸುಧಾಮೂರ್ತಿ ಅವರು ಇರ್ಬೋದು. ಇನ್ ಚೆಸ್ ಪ್ರಜ್ಞಾನಂದ ಇಸ್ ಡೂಯಿಂಗ್ ವೆರಿ ವೆಲ್. ಸೊ ಅವರು ಸಹ ನಂಬರ್ 1. ಅವ್ರ ಜೊತೆ ಅಧಿಪತಿ. ಅಂಡ್ ಅವ್ರಿಗೆ ಆ ಡ್ರೈವ್ ಇರುತ್ತೆ, ಐ ವಾಂಟ್ ಟು ಗೆಟ್ ದೇರ್, ಐ ವಾಂಟ್ ಟು ಅಚೀವ್. ಅಂಡ್ ನೀವು ಅನ್ಕೋಬಹುದು ಇವಾಗ ಎಲ್ಲರೂ 1 ಇರ್ತಾರೆ, ಅವ್ರಿಗೆಲ್ಲರಿಗೂ ಇದೇ ರೀತಿ ಸಕ್ಸಸ್ ಬರುತ್ತಾ ಅಂತ. ಇಟ್ ಡಿಪೆಂಡ್ಸ್ ಆನ್ ಹೌ ದೇ ಆರ್ ಡ್ರಿವನ್. ಇವಾಗ ಒಸಾಮಾ ಬಿನ್ ಲಾಡೆನ್ ಆಲ್ಸೋ ಇಸ್ 1, ರೈಟ್? ಅವರು ಯಾವ ಕಡೆ ಅವರ ಡೈರೆಕ್ಷನ್ ತಗೋತಾರೋ ಆ ಕಡೆ. ಅಂದ್ರೆ ಡೈರೆಕ್ಷನ್ಸ್ ತಗೋತಾರೆ ಅಂದ್ರೆ ಒಂದ್ ಸ್ವಲ್ಪ ಬಿಟ್ಸ್ ಹೇಳಲಿಕ್ಕಾಗತ್ತಾ? ಸೊ ಇಫ್ ದೇ ಆರ್ ಪಾಸಿಟಿವ್ಲಿ ಇನ್ಕ್ಲೈನ್ಡ್ ಆರ್ ದೇ ವಾಂಟ್ ಟು ಡೂ ಸಮಥಿಂಗ್ ಫಾರ್ ದೆಮ್ಸೆಲ್ಫ್, ದೇ ವಿಲ್ ಡೂ ಇಟ್. ಇವಾಗ ಸುಧಾಮೂರ್ತಿರವರು ಫಿಲಾಂಥ್ರಪಿಸ್ಟ್, ಸೋ ಮಚ್ ಸೋಷಿಯಲ್ ವರ್ಕ್ ಮಾಡ್ತಾರೆ, ಅಂಡ್ ಇಷ್ಟು ಸರಳವಾಗಿದ್ದಾರೆ, ಯು ನೋ, ದಟ್ ಈಸ್ ಹರ್ ಮೋಟಿವೇಶನ್. ಇವಾಗ ಆನ್ ದ ಕಾಂಟ್ರರಿ, ಯು ಥಿಂಕ್ ಇವನ್ ಒಸಾಮಾ ಬಿನ್ ಲಾಡೆನ್ ಆಲ್ಸೋ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫರೆಂಟ್, ಅಂಡ್ ಹಿ ವಾಂಟೆಡ್ ಟು ಬಿ ದ ಬೆಸ್ಟ್ ಇನ್ ಅ ಡಿಫರೆಂಟ್ ವೇ, ಅಂಡ್ ಹಿ ಚೋಸ್ ದಟ್. ಸೊ ಈಗ ಇನ್ನೊಂದು ಕ್ಯೂರಿಯಸ್ ಕ್ವೆಶ್ಚನು, ಈ ನ್ಯೂಮರಾಲಜಿಯಿಂದ, ಅಸ್ಟ್ರಾಲಜಿಯಿಂದ ಈ ವ್ಯಕ್ತಿ ಇಷ್ಟೇ ಬದುಕಕ್ಕೆ ಸಾಧ್ಯ ಅಂತ ಪ್ರಿಡಿಕ್ಟ್ ಮಾಡಬಹುದಾ? ದೇರ್ ಈಸ್ ಆನ್ ಅಪ್ರಾಕ್ಸಿಮೇಷನ್, ಬಟ್ ನಾಟ್ ಅಕ್ಯುರೇಟ್ಲಿ. ಅಂದ್ರೆ ಐ ವುಡ್ the accuracy, it depends. Ivaga again it will deviate ಸ್ವಲ್ಪ, it's okay, that's right. So there are different exit points, okay, right? So ee reeti when I say, I look at the horoscope and I say it's more like guidance. If there's immediate obstacles, be careful ಅನ್ನೋ ಅಂತ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರೆ, this is one of it. ಏನಾದ್ರೂ difficult time ಇದ್ರೆ, if I see there's some accident or something like that, the combination that's familiar, just give them a heads up. Be careful, right? If you're going in a 2-wheeler, be careful. ತುಂಬಾ ರಭಸವಾಗಿ
ಓಡಿಸ್ಬೇಡಿ, ಇಲ್ಲ ಕಾರಲ್ಲಿ ಬಿ ಕೇರ್ಫುಲ್, ರೈಟ್? ದಟ್ ಕೈಂಡ್ ಆಫ್ ಗೈಡೆನ್ಸ್ ಕೊಡುವಂಥದ್ದು ಆಗಲಿ. ಇಫ್ ಐ ಸಿ ದ ಸಮ್ ಹೆಲ್ತ್ ಇಶ್ಯೂಸ್ ದಟ್ ಕ್ಯಾನ್ ಕಮ್ ವಿತ್ ಅ ಸರ್ಟನ್ ಕ್ಯಾಲ್ಕುಲೇಷನ್, ಸರ್ಟನ್ ಕಾಂಬಿನೇಷನ್, ಐ ಗಿವ್ ಅ ಹೆಡ್ಸ್ ಅಪ್, ರೈಟ್? ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಟೈಮ್ ಪೀರಿಯಡ್. ಇಫ್ ಎವ್ರಿಥಿಂಗ್ ವರ್ಕ್ಸ್ ಟುಗೆದರ್, ಸಮಯ ತುಂಬಾನೇ ಕೆಟ್ಟದಾಗಿದ್ರೆ ದೆನ್ there's nothing that can be done. So this is more like a guidance, like I say. ರೈಟ್. ಸೊ ವಾಟ್ ಅಬೌಟ್, ಈಗ ನಾವು ಒಳ್ಳೆ ಕರ್ಮನ ಮಾಡ್ತೀವಿ. ಪುನೀತ್ ರಾಜ್ಕುಮಾರ್ ಸರ್ದೊಂದು ಎಕ್ಸಾಂಪಲ್ ತಗೊಂಡ್ರೆ, ಈಸ್ ಅ ಸಚ್ ಅ ಜಮ್ ಆಫ್ ದಿ ಪರ್ಸನ್. ಇಡೀ ರಾಜ್ಯನೇ ಇವತ್ತು ದೇಶ ವಿದೇಶಗಳಲ್ಲೂ ಕೂಡ ಆ ಮಾಣಿಕ್ಯ ಅಂತ ಕರಿತೀವಿ. ಸೊ ಅಂತ ಒಳ್ಳೆ ವ್ಯಕ್ತಿ. ಅಂಡ್ ಐ ಆಮ್ ವೆರಿ ಕ್ಯೂರಿಯಸ್ ಇಫ್ ಯು ಗಿವ್ ಎನ್ ಎಕ್ಸಾಂಪಲ್. ಅವ್ರ ಚಾರ್ಟ್ನ ನೋಡಿಲ್ಲ ಆಕ್ಚುಲಿ. ಅವ್ರದ್ದೇ ನೋಡುವಾಗ ಹಿ ಇಸ್ ಬಾರ್ನ್ ವಿತ್ 8, number 8, right? So ಏನಿತ್ತು? it is a very difficult question to answer. ಎಲ್ಲ ಕ್ವೆಶ್ಚನ್ ಗೂ ಆನ್ಸರ್ ಜ್ಯೋತಿಷದಲ್ಲಿ ಇರೋದಿಲ್ಲ. Sometimes ಪರಮಾತ್ಮ ಅಲ್ಲ, ನೀವು ಹೇಳಿ ನೋಡೋದು ಕರ್ಮ ಮಾಡಿದ್ರು ಕೂಡ ನಾವು there is possibilities better. ಇವಾಗ you can optimize your possibilities. It's very important to keep it. ಇಲ್ಲ ಅಂದ್ರೆ ನೀವು ಹೇಳಿದ್ರಲ್ಲ, why do we have to go through hardship? That could be one of the reason, like which decides. If you keep your karma clean, you have much chances to live better, right? ನಿಮ್ಮ ಮಕ್ಕಳು ಸಹ ಯಾರಾದ್ರೂ ಇರ್ಲಿ, ಒಂದು ಕಷ್ಟ ಬಂದ್ರೂ ಸಹ you will be able to find a way out of it. ರೈಟ್. ವಿ ವರ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ನಂಬರ್ಸ್, ಡಿಫ್ರೆಂಟ್ ಇದು ಅಧಿಪತಿಗಳು. ಒಂದ್ 2 ಸೆಂಟೆನ್ಸ್ ಅಲ್ಲಿ ಒಂದೊಂದು ಗ್ರಹಗಳು ಹೇಳ್ತೀನಿ. ಇವಾಗ 1 ಆಯ್ತಲ್ವಾ, ಇವಾಗ 2 ಬಂದು ಇಟ್ಸ್ ಮೂನ್, ರೂಲ್ಡ್ ಬೈ ಮೂನ್. ನಾವು ಮೂನ್ ಹೇಗಿರುತ್ತೆ, ಇವಾಗ ಚಂದ್ರ ಹೇಗಿರುತ್ತೆ, ದೇರ್ ಇಸ್ ಅ ಫಸ್ಟ್ ಆಫ್ ಆಲ್ ಇಟ್ಸ್ ಅ ಫ್ಯಾಮಿಲಿ, ವೆರಿ ಸಾಫ್ಟ್ ಗ್ರಹ, ವೆರಿ ಸಾಫ್ಟ್, ವೆರಿ ಸ್ವೀಟ್, ರೈಟ್? ಫ್ಯಾಮಿಲಿ ಓರಿಯೆಂಟೆಡ್. ಅವ್ರಿಗೆ ಫ್ಯಾಮಿಲಿ ಅಂದ್ರೆ ತುಂಬಾ ಮುಖ್ಯ, ಬಾಂಡೇಜ್, ಅಂಡ್ ದೇ ಆಲ್ವೇಸ್ ಲುಕಿಂಗ್ ಔಟ್ ಫಾರ್ ಫ್ಯಾಮಿಲಿ ಅಂಡ್ ದೇ ಹೆಲ್ಪ್ ಅ ಲಾಟ್. ಅಂಡ್ ಇವಾಗ ಚಂದ್ರ ನಾವು ನೋಡಿದ್ರೆ ದರ್ಸ್ ಅ ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಪೀರಿಯಡ್, ರೈಟ್? ಇವಾಗ ಫುಲ್ ಮೂನ್ ಇರುತ್ತೆ, ಮತ್ತೆ ದೇರ್ ಬಿ ಅ ನ್ಯೂ ಮೂನ್. ಹಾಗೆ ಹೇಗೆ ಫುಲ್ ಮೂನ್ ಇಂದ ನ್ಯೂ ಮೂನ್ ಆಗುತ್ತೆ. ಸೊ ದಟ್ ಸೈಕಲ್ ಇಸ್ ದೇರ್, ರೈಟ್? ಅವರ ಎಮೋಷನಲ್ ಸ್ಟೇಟ್ ಆಫ್ ಎಮೋಷನ್ ಆಲ್ಸೋ ವಿಲ್ ಬಿ ಲೈಕ್ ದಟ್. It is not linear. Their mind will not be linear. Up and down, up and down. Sine wave like irutte. ಒಂದು ಚೆನ್ನಾಗಿದ್ರೆ they're all perky. ಇಲ್ಲ ಅಂದ್ರೆ ಒಮ್ಮೆ by the end of the day ಏನೋ ಆಯ್ತು, so they can feel very down. So ಈ ರೀತಿ ಇರುತ್ತೆ. But they have a hidden artistic side to them. ಏನೋ ಒಂದು ಕಲೆ ಇರುತ್ತೆ. Because ಕಲಾ ಅಧಿಪತಿ ಬಂದು ಚಂದ್ರ, ರೈಟ್? ಸೊ ನಮ್ಮ ಕಿಚ್ಚ ಸುದೀಪ್ ಅವ್ರು ಇರ್ಬೋದು, ಅಂಡ್ ಅಮಿತಾಬ್ ಬಚ್ಚನ್, ಮತ್ತೆ ಶಾರುಖ್ ಖಾನ್ ಆಗಿರ್ಬೋದು, ಅವರೆಲ್ಲ ರೂಲ್ಡ್ ಬೈ 2, ರೈಟ್? ಅಂಡ್ ಬಟ್ ದೇ ಆರ್ ವೆರಿ ಇಂಟ್ಯೂಟಿವ್ as well. ವೆರಿ ಇಂಟ್ಯೂಟಿವ್. ಇವಾಗ ಅವ್ರ ನಂಬರ್ 2 ಅವ್ರ ಜೊತೆ ಕುತ್ಕೊಂಡು ಮಾತಾಡಿದ್ರೆ, ನೀವೇನೋ ಯು ಆರ್ ಗೋಯಿಂಗ್ ಥ್ರೂ ಅ ಹಾರ್ಡ್ ಟೈಮ್, ಅವ್ರ ಹತ್ರ ಕುತ್ಕೊಂಡು ಮಾತಾಡಿದ್ರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ದಟ್ ಯು ಹ್ಯಾವ್ ನಾಟ್ ಟೋಲ್ಡ್. ಆ ಎಂಪತಿ ಇರುತ್ತೆ. They will give you that sahane, that support. They'll empathize with you, because in today's day and time, empathy is very hard to find. Exactly madam, exactly. Sympathy illade idru empathy irlebeku. Empathy tumba rare, it's a rare quality. Exactly. And 2 ಅವ್ರ ಜೊತೆ ತುಂಬಾ ಜಾಸ್ತಿನೇ ಇರುತ್ತೆ. So they empathize with you. They listen. ನೀವು ಹೇಳ್ದಿರೋರು ಕೂಡ ಹೇಳ್ಬಿಡ್ತೀರಾ, ನೀವೇ ಅನ್ಕೋತೀರಾ ನಾನು ಹೇಳಿಲ್ಲ, but you understood what I'm going through. Right? Super. And they're very intuitive too, right? So number 2 ಅವರು they are healers, natural healers. ಅವ್ರ ಹತ್ರ ಹೋಗಿ ಕುತ್ಕೊಂಡು ಮಾತಾಡಿದ ತಕ್ಷಣ ನಿಮ್ಮ ಮನಸ್ಸು ಹಗುರ ಆಗುತ್ತೆ. ಬಟ್ ಅವರಲ್ಲಿ ಒಂದು ಸೆಟ್ ಬ್ಯಾಕ್ ಅನ್ಕೋಬೇಕಂದ್ರೆ, ಬಿಕಾಸ್ ಆಫ್ ದಿ ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಪೀರಿಯಡ್ ಇರುತ್ತಲ್ಲ, ಲೈಕ್ ಚಂದ್ರನಂತೆ, ಸೊ ದೇ ಹ್ಯಾವ್ ಟು ಟೇಕ್ ಕೇರ್ ಆಫ್ ದೇರ್ ಎಮೋಷನ್ ಹೆಲ್ತ್, ಮೆಂಟಲ್ ಹೆಲ್ತ್, ಎಮೋಷನಲ್ ಬ್ಯಾಲೆನ್ಸ್ ಕಾಪಾಡ್ಕೋಬೇಕು, ಭಾವನೆಗಳನ್ನ, ಆಂಗ್ಸೈಟಿ ಪ್ರೋನ್ ಆಗಿರ್ಬೋದು ಅವರು, ಆಗ ಚಾನ್ಸಸ್ ಇರುತ್ತೆ. ಅಂಡ್ ದೇ ಆಲ್ವೇಸ್ ಸೀಕ್ ವ್ಯಾಲಿಡೇಷನ್ ಫ್ರಮ್ ಸಂಬಡಿ. ಸೊ ಇಂಥವ್ರಿಗೆ ಒಂದು ಸ್ಟ್ರಾಂಗ್ ಕಂಪ್ಯಾನಿಯನ್ ಇದ್ರೆ ಒಳ್ಳೆದು ಸಿಕ್ಕಿದ್ರೆ ದೇ ವಿಲ್ ಹ್ಯಾವ್ ಅ ಬೆಟರ್. ವೀಕ್ಷಕರಿಗೆ ಬಂಪರ್ ಮೇಲೆ ಬಂಪರ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ ಇದು ಎರಡನೇದಾಯ್ತು. ನಾನು ಎಮೋಷನ್ ಅಂತ ಹೇಳ್ತೀಯಲ್ಲ, ಇವಾಗ ಮೈಕಲ್ ಜಾಕ್ಸನ್ ಅಂತ ಅದ್ಭುತ ಕಲಾವಿದರು, ಅವರು ಹಿ ಕುಂಟ್ ಮ್ಯಾನೇಜ್ ಎಮೋಷನ್. ಸೊ ದಿಸ್ ಇಸ್ ಅನ್ ಎಕ್ಸ್ಟ್ರೀಮ್ ಕೇಸ್. And Nama Ajit Doval is also too. I said intuitive, right? Exactly. He is called as the Chanakya of today's Indian politics. National security leader. Avru saha number 2. Avru nodidre just quiet agirtare. But he has the brain power, intuitiveness. He knows exactly what he is doing. He is called as the Chanakya, right? So avru saha number 2 in the rule ಮಾಡ್ತಾರೆ, right? So this is very generic. Ivaga precision ಬರ್ಬೇಕಂದ್ರೆ there's different way to calculate. Number 3 ಬಂದು ಗುರು.
ನಮ್ಮ ಜುಪಿಟರ್, ಓ ಮೈ ಗಾಡ್. ಬೃಹಸ್ಪತಿ ಅವರ ಬಗ್ಗೆ. ಸೊ every number is governed by a planet, ರೈಟ್. and that planet is associated with a god. Yeah. This is how it works. Exactly. Right? Surya bandru Surya Bhagwan, Chandra bandru Chandra Bhagwan. Ivaga number 3 bantu Guru, like Jupiter, Guru Bhagwan, Brihaspati agirbodu. Yes. Right? So Guru is a natural teacher. They are natural teacher, knowledge driven. ಓ ಮೈ ಗಾಡ್. ಹಾ. ನಾಲೆಡ್ಜ್ ತಗೊಳಕ್ಕೆ ತುಂಬಾ ಇಷ್ಟಪಡ್ತಾರೆ, ಟು ಗೇನ್ ನಾಲೆಡ್ಜ್. ಏನೇ ಅವರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ ಅದು. ವಾಟ್ ಎವರ್ ದೇ ವೆರಿ ಕ್ರಿಯೇಟಿವ್ ಆಲ್ಸೋ. ಸೊ ನಾಲೆಜ್ ಇಟ್ ಕುಡ್ ಬಿ ಥ್ರೂ ಬುಕ್ಸ್, ಥ್ರೂ ನ್ಯೂಸ್. ಇಟ್ ಡಸಂಟ್ ಹ್ಯಾವ್ ಟು ಬಿ ಇನ್ ಅ ಫಾರ್ಮಲ್ ಸೆಟಪ್. ಓಕೆ, ಯಾವುದರಲ್ಲೂ ಡಿಗ್ರಿ ತಗೊಂಡೇ ನಾಲೆಜ್ ಬೇಕಾಗಿರೋದಿಲ್ಲ, ನಾಟ್ ಎಸ್ಪೆಷಲಿ ಇನ್ ಟುಡೇಸ್ ಡೇ. ಎಕ್ಸಾಕ್ಟ್ಲಿ. ಸೊ ನಾಲೆಜ್ ತಗೊಳ್ಳುವಂಥದ್ದು, ರೈಟ್? ಸೊ ಗೆಟಿಂಗ್ ಪೀಪಲ್ ಫ್ರಮ್ ಥ್ರೂ ಬುಕ್ಸ್, ನ್ಯೂಸ್, ಆರ್ಟಿಕಲ್ಸ್, ವಾಟ್ಸ್ ಹ್ಯಾಪನಿಂಗ್ ಟುಡೇ. ದೇ ಲೈಕ್ ಟು ಗೆಟ್ ನಾಲೆಜ್. ಪಾಲಿಟಿಕ್ಸ್ ಆಗಿರ್ಬೋದು, ಯಾವ ದೇಶದಲ್ಲಿ, ಯಾವ ಮೂಲಗಳಲ್ಲಾದ್ರೂ ತಗೊಳ್ಳೋದು. ಸೊ ದೇ ಟೇಕ್ ಮೋರ್ ದೆನ್ ಗೇನಿಂಗ್ ನಾಲೆಡ್ಜ್, ದೇ ಲೈಕ್ ಟು ಶೇರ್. ತಗೊಳ್ಳೋದಷ್ಟೇ ಅಲ್ಲ, ಹಂಚಬೇಕು ಅನ್ನೋ ಮನೋಭಾವ. ಹಂಚ್ಕೊಳವಾಗ ಅವರಿಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಸಾರ್ಥಕತೆ, ದಟ್ ಎಕ್ಸೈಟ್ಮೆಂಟ್ ಅಂತ ಹೇಳ್ತೀವಿ. ದೇ ಫೀಲ್ ಎಕ್ಸೈಟೆಡ್ ಶೇರಿಂಗ್ ವಾಟ್ ದೇ ನೋ. ಸೊ ದೇ ಆರ್ ಗ್ರೇಟ್ ಟೀಚರ್ಸ್. ದೇ ನ್ಯಾಚುರಲ್ ಟೀಚರ್ಸ್. ಓ ಮೈ ಗಾಡ್. ನ್ಯಾಚುರಲ್ ಟೀಚರ್ಸ್. ನೀವು 3 ಅನ್ಕೊಂಡ್ರೆ ಅವರು ದೇ ಹ್ಯಾವ್ ಅ ಪಾಸಿಬಿಲಿಟಿ ಆಫ್ ಬಿಕಮಿಂಗ್ ಝೀರೋ ಟು ಹೀರೋ. ನೋಡಿ, ನಮ್ಮ ರಜನಿಕಾಂತ್ ಅವರು, ಓಕೆ, ರೈಟ್? ಸೊ ಹಿ ಕೇಮ್ ಫ್ರಮ್ ನಥಿಂಗ್ ಅಂಡ್ ಹಿ ಬಿಲ್ಟ್. ನೋಡಿ, ಅಂಡ್ ನಮ್ಮ ಅಚ್ಚುಮೆಚ್ಚಿನ ಗಾಯಕರು ವಿಜಯ್ ಪ್ರಕಾಶ್ ಅವರು ಸಹ 3. ನಮ್ಮ ಹೊಂಬಾಳೆ ಫಿಲ್ಮ್ಸ್ ಪ್ರೊಡಕ್ಷನ್ ಓನರ್ ವಿಜಯ್ ಕಿರ್ಗಂದೂರ್ ಅವರು ಸಹ 3. ರೈಟ್? ಸೊ ದೇ ಹ್ಯಾವ್ ಗ್ರೇಟ್ ಸ್ಟೋರೀಸ್ ಟು ಸೇ. ಇವಾಗ ನಾವು ರಿಸರ್ಚ್ ಮಾಡುವಾಗ ಸಹ ಇಟ್ಸ್ ಟು ಗೆಟ್ ಟು ಇಟ್, ರೈಟ್? ಸೊ ಆ ತರ. ಸೊ ದಟ್ ಇಸ್ ನಂಬರ್ 3 ಆಯ್ತು. ಅಂಡ್ 4 ಬಂದು ರಾಹು. ಕೇರ್ಫುಲ್ ಆಗಿರ್ಬೇಕು. ಸೊ ರಾಹು. ಸೊ ಎಲ್ಲರೂ ರಾಹು, ಶನಿ, ಕೇತು ಅಂತ ಹೇಳಿದ ತಕ್ಷಣ ಹೆದರ್ಕೋಬೇಡಿ, ಅರ್ಥ ಮಾಡ್ಕೋಬೇಕು ಅಷ್ಟೇ. ಸೊ ಇವಾಗ ರಾಹು ಬಗ್ಗೆ ಮಾತಾಡಿದಾಗ ಕೇತು ಇಟ್ಸ್ ಈಸಿಯರ್ ಟು ಟಾಕ್. ಇವಾಗ ರಾಹು ಕೇತು ಏನು ಲೈಕ್ ಬಹಳಷ್ಟು ಜನಕ್ಕೆ ಅರ್ಥ ಆಗಲ್ಲ. ಸೂರ್ಯ ಆದ್ರೆ ಸೂರ್ಯ, ಓಕೆ, ವಿ ಕ್ಯಾನ್ ಹ್ಯಾವ್ ಅ ಪಿಕ್ಚರ್ ಅಬೌಟ್ ಸೂರ್ಯ, ಮೋಸ್ಟ್ ಪವರ್ಫುಲ್, ರೈಟ್? ಅಂಡ್ ಚಂದ್ರ ಇಸ್ ಆಲ್ವೇಸ್ ದೇರ್ ಅಂಡ್ ಯು ನೋ ಸಾಫ್ಟ್ ಪ್ಲಾನೆಟ್ ಅಂಡ್ ವಿ ಆಲ್ ಹ್ಯಾವ್ ಗ್ರೇಟ್ ಕನೆಕ್ಷನ್ ವಿತ್ ಚಂದ್ರ. ನಮ್ ಚಂದಮಾಮ ನೋಡ್ಕೊಂಡೆ ಎಷ್ಟೋ ಬೆಳೆದಿದೀವಿ ನಾವು, ಅಲ್ವಾ? ಅಂಡ್ ಗುರು ಕೂಡ ವಿ ಕ್ಯಾನ್ ಕೈಂಡ್ ಆಫ್ ರಿಲೇಟ್ ಟು ಇಟ್ ಬಿಕಾಸ್ ದೇ ಆರ್ ಆಲ್ ಪ್ಲಾನೆಟ್ಸ್. ರಾಹು ಇಸ್ ನಾಟ್ ಇನ್ ದ ಸ್ಕೈ. ಸೊ ರಾಹು, ದೇ ಆರ್ ಡಿಫರೆಂಟ್ ವೇಸ್ ಟು ಅಂಡರ್ಸ್ಟ್ಯಾಂಡ್ ರಾಹು ಅಂಡ್ ಕೇತು. They are called as considered as lunar nodes. Okay. Right? North node bandu Rahu, south node bandu Ketu, shadow of moon. But ನಮ್ಮ ಪುರಾಣದಲ್ಲಿ there is a story as well. ನಮ್ಮ ವಿಷ್ಣು ಪುರಾಣದಲ್ಲಿ ಸಮುದ್ರ ಮಂಥನ ಆಯ್ತಲ್ಲ, ಆ ಟೈಮಲ್ಲಿ that is the origin of Rahu and Ketu. So there are 2 different explanations. If looking for scientific, it's the moon shadow. Nodes, lunar nodes. And ನಮ್ಮ ಪುರಾತನದಲ್ಲಿ it's from legendary tale of ಸಮುದ್ರ ಮಂಥನ. So ಸಮುದ್ರ ಮಂಥನ ಆಗುವಾಗ I'll make it quick and short, right? So it helps for people. So what I'm trying to do is so that on the number ಹೇಳಿದ ತಕ್ಷಣ you can create a picture of that number, and as soon as you visualize how that number or graha is, artha ಮಾಡ್ಕೊಳಕ್ಕೆ easy. So I'm trying to create that visual. Yes, right? Yes, please. So ಸಮುದ್ರ ಮಂಥನ ಇವಾಗ. So ಸಮುದ್ರ ಮಂಥನದಲ್ಲಿ we know that ದೇವಾನ್ ದೇವತೆಗಳು ಮತ್ತೆ ಅಸುರರು ಇಬ್ರು ಬಂದು ಸಮುದ್ರನ ಮಂಥನ ಮಾಡಬೇಕು. To churning of the it was a great cosmic event, right? ಆ ಚರ್ನ್ ಮಾಡುವಾಗ ಒಬ್ಬರು ದೇವತೆಗಳು ಕೈಲಿ ಆಗಿಲ್ಲ, ಜಸ್ಟ್ ಗಾಡ್ಸ್ ಕಡೆ ಆಗಿಲ್ಲ. ಸೊ ದೇ ನೀಡೆಡ್ ಹೆಲ್ಪ್ ಆಫ್ ಅಸುರಸ್, ರೈಟ್? ರಾಕ್ಷಸರು. ಸೊ ಅವರಿಬ್ರು ಸೇರಿ ಇಟ್ ವಾಸ್ ಅ ಟೀಮ್ ಎಫರ್ಟ್, ರೈಟ್? ಇಬ್ರು ಸೇರಿ ಸಮಾನವಾಗಿ ಚರ್ನ್ ಮಾಡಕ್ ಶುರು ಮಾಡಿದ್ರು. ಚರ್ನ್ ಅಂದ್ರೆ ನಾವು ಬಟರ್ ತೆಗಿತೀವಲ್ಲ, ಸೇಮ್ ಪ್ರಾಸೆಸ್. ಚರ್ನ್ ಮಾಡಕ್ ಶುರು ಆದ್ರು. ಆ ಚರ್ನಿಂಗ್ ಮಾಡುವಾಗ ಮೌಂಟ್ ವಾಸುಕಿ, ಇದು ಮೌಂಟ್ ಮಂದಾರ ಬಂದು ಸೆಂಟರ್ ರಾಡ್ ಆಯ್ತು. ಶಿವ ಭಗವಾನ್ ಕತ್ತಲಿ ವಾಸುಕಿ ನಾಗರ್ ಹಾವ್ ಬಂದು ಇಟ್ ಬಿಕೇಮ್ ದ ರೋಪ್.
ಅಪ್ಪ ರೈಟ್. ಸೊ ಚರ್ನಿಂಗ್ ಶುರು ಆಯ್ತು. ದೇವತೆಗಳು ಮತ್ತೆ ಅಸುರರು ಬಂದು ದೇ ಸ್ಟಾರ್ಟೆಡ್ ಚರ್ನಿಂಗ್ ಟು ಗೆಟ್ ಜೆಮ್ಸ್ ಮತ್ತೆ ಪ್ರಾಸ್ಪ್ಯಾರಿಟಿ ಕಡೆ ತಗೊಂಡು ಹೋಗಕ್ಕೆ. ಚರ್ನಿಂಗ್ ಆಯ್ತು, ತುಂಬಾ ಕಷ್ಟಪಟ್ಟು ಮಾಡಿದ್ರು. ಚರ್ನಿಂಗ್ ಆಯ್ತು ಅಂಡ್ ದೆನ್ ದೇ ಗಾಟ್ ಆಲ್ ದಿ ಬೆನಿಫಿಟ್ಸ್ ಆಫ್ ಇಟ್, ರೈಟ್. ಜುವೆಲ್ಸ್ ಎಲ್ಲ ಸಿಕ್ತು ಅಂಡ್ ದೆನ್ ಬಂದು ಅಮೃತ ಬಂತು. ಅಂಡ್ ಒಂದು ಡ್ರಾಪ್ ಸಾಕಿತ್ತು ಟು ಬಿಕಮ್ ಇಮ್ಮಾರ್ಟಲ್, ರೈಟ್. ಒನ್ ಡ್ರಾಪ್ ವಾಸ್ ಮೋರ್ ದೆನ್ ಎನಫ್ ಟು ಮೇಕ್ ಅ ಪರ್ಸನ್ ದೇವ ಆರ್ ಅಸುರ ಇಮ್ಮಾರ್ಟಲ್. ಸೊ ಈ ಟೈಮ್ ಅಲ್ಲಿ ಬಂದಿದ ತಕ್ಷಣ ಧನ್ವಂತರಿ ಅವ್ರು ತಗೊಂಡ್ ಬಂದ್ರು, ಲಾರ್ಡ್ ಆಫ್ ಆಯುರ್ವೇದ ತಗೊಂಡ್ ಬಂದ್ರು. ಸೊ ಅಸುರರು ಬಂದು ಅವರಿಗೆ ಪ್ಲಾನ್ ಇತ್ತು, ಎತ್ಕೊಂಡು ಓಡೋದ್ರು. ಸೊ ದೇವತಾಸ್ ಏನ್ ಮಾಡಿದ್ರು, ಇವಾಗ ಅವ್ರಿಗೆ ಕೋಪ, ಸಿಟ್ಟು, ನಾವು ಕಷ್ಟಪಟ್ರೆ ನಮಗೂ ಬೇಕು. ಅಂಡ್ ಅಗ್ರಿಮೆಂಟ್ ವಾಸ್ ಇಬ್ರು ಸಮವಾಗಿ ಹಂಚ್ಕೋಬೇಕು. ಸೊ ಅವ್ರಿಗೆ ಕೋಪ ಬಂತು. ಅವರು ಬ್ಯಾಟಲ್ ಮಾಡಕ್ ಹೋದ್ರೆ ಅಸುರಸ್ ವರ್ ವೆರಿ ಸ್ಟ್ರಾಂಗ್. ಅದನ್ನ ಕುಡ್ದ್ಬಿಟ್ಟಿರ್ತಾರೆ. ಇಲ್ಲ, ಕುಡ್ದಿಲ್ಲ, ಬಟ್ ಅವ್ರು ಎತ್ಕೊಂಡು ಓಡ್ತಿದ್ರು ಅಂಡ್ ದೇ ವರ್ ವೆರಿ ಸ್ಟ್ರಾಂಗ್. ಈ ಟೈಮ್ ಅಲ್ಲಿ ದೇವಾಸ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರ ವಿಷ್ಣು ಅವ್ರ ಕಡೆ ಹೋದ್ರು. ಭಗವಾನ್ ವಿಷ್ಣು ಭಗವಾನ್ ಅಂಡ್ ಹಿ ಇಸ್ ವಿಸ್ಡಮ್ ದಾತ ಅಲ್ವಾ ಅವರು. ಸೊ ಒಂದು ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ ನೋಡೋಣ, ಹೊಡೆದಾಡ್ತೀರಾ, ವಿಲ್ ಫೈಂಡ್ ಅ ಡಿಪ್ಲೊಮ್ಯಾಟಿಕ್ ಸೊಲ್ಯೂಷನ್ ಟು ಬಗೆಹರಿಸ್ಕೋಬೇಕು ಅಂತ. ಅಂಡ್ ಅವಾಗ ಅವರು ಒಂದು ಅವತಾರ ತಗೊಂಡ್ರು, ಮೋಹಿನಿ ಅವತಾರ. ಅದೇ ಮೋಹಿನಿ ಅವತಾರ. ಸೊ ಬಂದು ಅವ್ರ ಹತ್ರ ಚೆನ್ನಾಗಿ ಮಾತಾಡಿ, ಬ್ಯೂಟಿಫುಲ್ ಅಲ್ವಾ. ಸೊ ಅವ್ರನ್ನ ಹೇಳ್ಕೊಂಡು ಅಂಡ್ ಫೈನಲಿ ಅವರು ಕೂಡ ನೋಡ್ಬಿಟ್ಟು ಅವರು ಫುಲ್ ಆಸ್ಟ್ರಕ್. ಎಷ್ಟು ಸುಂದರವಾದ ಮಹಿಳೆ ನೋಡಿಲ್ಲ, ಎಷ್ಟು ಸುಂದರವಾಗಿ ಮಾತಾಡ್ತಾರೆ, ಅವ್ನ್ ಮಾತಾಡ್ತಿದ್ರೆ ನೋಡ್ಬೇಕು. ಅವರೆಲ್ಲ ಫುಲ್ ಫ್ಲಾಟ್ ಆಗ್ಬಿಟ್ರು. ಅದ್ರಿಂದ ಬಂದು ಮತ್ತೆ ಅಸುರರು ಬಂದು ಮೋಹಿನಿ ಅವ್ರನ್ನ ನಂಬಿಟ್ಟು ಹೇಳಿದ್ರು. ಅವ್ರು ಕೇಳಿದ್ರು ಏನಾಯ್ತು, ಅವರು ಮೃದುವಾದ ಧ್ವನಿಯಿಂದ ಕೇಳಿದ್ರು ಏನಾಯ್ತು, ಇಷ್ಟು ಗಲಾಟೆ ಏನಕ್ಕೆ, ಆ ಕಡೆ ಬರ್ತಿರುವಾಗ ಹೋಗ್ತಿರುವಾಗ ಕೇಳಿಸ್ತು ಗಲಾಟೆ, ಅದಕ್ಕೆ ಬಂದೆ, ಏನಾಯ್ತು ಅಂತ. ಸೊ ಅವ್ರು ಕೇಳಿದಾಗ ಇವರು ಹೇಳಿದ್ರು ಹಿಂಗಾಯ್ತು, ಸಮುದ್ರ ಮಂಥನ ಆಯ್ತು, ಬಂತು ಇದೇ ಅಮೃತ, ನೀವೇ ಹಂಚಿ ಅಂತ ಅವ್ರಿಗೆ ವಹಿಸಿದ್ರು ಜವಾಬ್ದಾರಿ. ಸೊ ಇವಾಗ ವಿಷ್ಣು ಅಲ್ವಾ, ವಿಷ್ಣು ಅವ್ರು ಏನ್ ಮಾಡಿದ್ರು, ಹಂಚ್ತೀನಿ ಖಂಡಿತ, ಬಟ್ ದೇವಾಸ್ ಕೂಡ ಕೊಡ್ಬೇಕು ನಾವು, ರೈಟ್. ದೇವಾಸ್ ಕೂಡ ಕೊಡ್ಬೇಕು ಅಂಡ್ ನಾನೇ ಹಂಚ್ತೀನಿ ಅಂತ ಒಪ್ಕೊಂಡ್ರು ಜವಾಬ್ದಾರಿನ. ಸೊ ಇಬ್ಬರು 2 ಡಿಫ್ರೆಂಟ್ ಲೈನ್ಸ್ ಅಲ್ಲಿ ಕೂರ್ಸಿದ್ರು, ಆಪೋಸಿಟ್ ಟು ಈಚ್ ಅದರ್, ಅಂಡ್ ಒಬ್ರೊಬ್ಬರಿಗೆ ಸರ್ವ್ ಮಾಡಕ್ ಶುರು ಮಾಡಿದ್ರು. ದೇವಾಸ್ಗೆ ಅಮೃತ ಕೊಟ್ರು, ಬಟ್ ಅಸುರರಿಗೆ ಅಮೃತ ಕೊಟ್ಟಿಲ್ಲ. ಇನ್ನೊಂಥರ ಸಿಂಪಲ್ ಸಿರಪ್ ಕೊಟ್ರು ಟು ಜಸ್ಟ್ ಟ್ರಿಕ್ ದಮ್, ಬಿಕಾಸ್ ಅವ್ರ ಕೈಯಲ್ಲಿ ಎಲ್ಲ ವಹಿಸ್ಬಿಟ್ರೆ ಅಲ್ವಾ. ಸೊ ಆದ್ರಿಂದ ಅವ್ರಿಗೆ ಇನ್ನೊಂಥರ ಕೊಟ್ರು, ಮತ್ತೆ ಬಟ್ ದೇವಾಸ್ ಮಾತ್ರ ಅಮೃತ ಕೊಟ್ರು, ಅವ್ರಿಗೆ ಇನ್ನೊಂಥರ ಸಿಂಪಲ್ ಸಿರಪ್ ಏನೋ ಕೊಟ್ರು, ರೈಟ್. ಇದನ್ನ ನೋಡಿದ್ದು ಒಂದು ಅಸುರ ನೋಡ್ಬಿಟ್ಟಿದ್ದಾರೆ. ನೋಡ್ಬಿಟ್ಟು ನಾನು ಬಂದ್ ಕುತ್ಕೋತೀನಿ ಅಂತ ಹೇಳಿ ಬಂದ್ ಕುತ್ಕೊಂಡ್ಬಿಟ್ಟಿದ್ದಾರೆ, ದೇವತೆಗಳ ಕೂತ್ಬಿಟ್ಟಿದ್ದಾರೆ. ಅಂಡ್ ಕೂತ್ಬಿಟ್ಟು ಅವ್ರು ಕೊಡುವಾಗ ಇವಾಗ ಸೂರ್ಯ ಚಂದ್ರ ನೋಡ್ಬಿಟ್ಟಿದ್ದಾರೆ, ಬಂದ್ ಕೂತಿದ್ದು ಇವ್ರಲ್ಲ ದೇವ ಅಲ್ಲ ಅಂತ ಗುರ್ತಿಟ್ಬಿಟ್ಟು ವಿಷ್ಣು ಮೋಹಿನಿ ಅವ್ರಿಗೆ ಹೇಳಿದ್ದಾರೆ, ಬಿಕಾಸ್ ವಿಷ್ಣು ಅವತಾರನೇ, ರೈಟ್. ಸೊ ಬಟ್ ಅಷ್ಟ್ರೊಳಗಡೆ ಅಮೃತ ಹಂಚಿದ್ದಾರೆ, ಅವರಿಗೆ ಕೈಯಲ್ಲಿ ಹಾಕಿದ್ದಾರೆ. ಅವ್ರು ಇನ್ನೇನ್ ಕುಡಿಯುವಾಗ ಗೊತ್ತಾಯ್ತು. ಸೊ ಅವರ ಸುದರ್ಶನ ಚಕ್ರದಿಂದ ಎಷ್ಟು ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈ ಕತೆ ಹಿನ್ನೆಲೆ ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಎಷ್ಟು ವೀಕ್ಷಕರಿಗೆ, ಹಲವಾರು ವೀಕ್ಷಕರಿಗೆ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದೇನೂ ಇರಬಹುದು, ಬಟ್ ಸುಲಲಿತವಾಗಿ ಎಷ್ಟು ವಿವರಿಸಿದ್ರಿ. ಎಸ್, ಕಮಿಂಗ್ ಬ್ಯಾಕ್ ಟು ಕ್ವಾಲಿಟೀಸ್ ಆಫ್ ರಾಹು ಅಂಡ್ ಕೇತು ನಂಬರ್ಸ್. ಎಸ್, ರಾಹು ತಲೆ ಬಂದು ರಾಹು ಅಂಡ್ ಬಾಡಿ ಬಂದು ಕೇತು, ಬಿಕಾಸ್ ಒಂದು ಡ್ರಾಪ್ ಆಲ್ರೆಡಿ ಹೋಗಿದೆ. ಸೊ ದೇ survived as immortal entities, but separate. Yes. ರಾಹು ಅಂಡ್ ಕೇತು. ರಾಹು ಅಂದ್ರೆ ತಲೆ ಮಾತ್ರ, ರೈಟ್. ಕೇತು ಅಂದ್ರೆ ಬಾಡಿ, ರೈಟ್. ಸೊ ಇವರು ಕ್ವಾಲಿಟೀಸ್. ಸೊ ಇವಾಗ ರಾಹು ಅನ್ಕೊಳ್ಳೋಣ, ರಾಹು ಬಂದು ಓನ್ಲಿ ಹೆಡ್. ಎಸ್. ಸೊ ಅವರ ಬ್ರೈನ್ ಪವರ್ ಇಸ್ ದಿ ಸ್ಟ್ರೆಂತ್. ಎಸ್, ಎಲ್ಲ ತಲೆ ಒಳಗಡೆ ಆಗುತ್ತೆ. ಸೊ ನಂಬರ್ 4 people, there are great strengths, amazing strengths for Rahu. Number 4. So ಅವರ ಬ್ರೈನ್ ಹೆಂಗಿರುತ್ತೆ ಅಂದ್ರೆ ಇಟ್ಸ್ ಅ ಫುಲ್ಲಿ ಆಯಿಲ್ಡ್ ಇಂಜಿನ್.
ಓ ಮೈ ಗಾಡ್, ಲಗಾತಾರ್ ಓಡ್ತಾನೆ ಇರುತ್ತೆ. So, I'm ತಲೆಯಲ್ಲೇ using calculation. ಹಿಂದಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ That's why no worries, ಅದೊಂದು ಎವ್ರಿಥಿಂಗ್ ನಮ್ಮ ಶಾಸ್ತ್ರ ಮೋಸ್ಟ್ಲಿ ಹಿಂದಿಯಲ್ಲೂ ಬರುತ್ತೆ. Oh my God. ಸೊ ಅದರಿಂದ ಓಡ್ತಾನೆ ಇರುತ್ತೆ ಅವ್ರದ್ದು ಫುಲ್ ಅನಾಲಿಟಿಕ್ಸ್ ಅವ್ರ ತಲೆ ಒಳಗಡೆನೆ ಆಗುತ್ತೆ. ಕ್ರಂಚ್ ಡೇಟಾ ಇನ್ಫಾರ್ಮೇಶನ್ ಎಲ್ಲ ಮಾಡಿ ಪ್ಲಾನಿಂಗ್ ಮಾಡಿ ಎಲ್ಲ ಬ್ರೈನ್ ಅಲ್ಲೇ ಮೈಂಡಲ್ಲಿ ಆಗ್ಬಿಡುತ್ತೆ. ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಇರೋರು They're great in technical field, right? They're great in technical field. So and our out of box thinking irutte. Out of box thinking, analytical mindset, unorthodox way of doing it. Ellaru ಒಂದು ರೀತಿ ಯೋಚನೆ ಮಾಡಿದ್ರೆ ಇವರೇ ಇನ್ನೊಂದು ತರ ಯೋಚನೆ ಮಾಡ್ತಾರೆ. Right? They are different in their approach. Right? They don't ಅಂದ್ರೆ out of box ಅಂದ್ರೆ street smart. ಜನನ ಹೇಗೆ ಅವರು ಹೇಳೋದು ಕರೆಕ್ಟಾ ಇಲ್ವಾ, ಹೇಳ್ತಾ ಇದಾರ, ಇನ್ ಬಿಟ್ವೀನ್ ಲೈನ್ಸ್ ರೀಡ್ ಮಾಡೋದು ಅಂತ ಹೇಳ್ತೀವಲ್ಲ, ಸ್ಟ್ರೀಟ್ ಸ್ಮಾರ್ಟ್. ಸೊ ಆ ತರ ಕ್ವಾಲಿಟೀಸ್ ಇರುತ್ತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಚೀಟ್ ದಮ್. ಸೊ ನೀವೇನ್ ಹೇಳಿದ್ರು ಅವ್ರದೇ ಮೈಂಡ್ ಅಲ್ಲಿ ಇನ್ನೊಂದರ ಪ್ರಾಸೆಸ್ ಆಗ್ತಾರೆ, ಇನ್ನೊಂದರ ಪ್ರಾಸೆಸ್ ಮಾಡ್ಕೋತಾರೆ ನಿಮ್ನ. ಅವ್ರನ್ನ ಪ್ರಾಸೆಸ್ ಮಾಡಕ ಅವ್ರು ಚೆನ್ನಾಗಿ ಪ್ರಾಸೆಸ್ ಮಾಡ್ಕೋತಾರೆ. ಸೊ ದಿಸ್ ಕೈಂಡ್ ಆಫ್ ಸ್ಟ್ರೀಟ್ ಸ್ಮಾರ್ಟ್ನೆಸ್ ದೇ ಹ್ಯಾವ್, ರೈಟ್? ಬಟ್ they are very organized, very focused. ಒಂದು ಟೈಮಲ್ಲಿ ಒಂದೇ ಕೆಲಸ, ಬಟ್ ಆ ಫೋಕಸ್ ಬಂದು ಅಮೇಝಿಂಗ್ ಫೋಕಸ್, ರೈಟ್? ದಟ್ ಈಸ್ ನಂಬರ್ 4. ಇವಾಗ ಯೋಚನೆ ಮಾಡಿದ್ರೆ ಬಿಕಾಸ್ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಇನ್ ದ ಹೆಡ್, ರೈಟ್? ಸೊ ಇಟ್ ಕ್ಯಾನ್ ಕ್ರಿಯೇಟ್ ಅ ಲಾಟ್ ಆಫ್ ಕನ್ಫ್ಯೂಷನ್. ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಸಮಟೈಮ್ಸ್ ದೇ ಕ್ಯಾನ್ ಬಿ ಪ್ರೋನ್ ಟು ಡಿಪ್ರೆಷನ್, ಆನ್ಸೈಟಿ, ಓವರ್ ಥಿಂಕಿಂಗ್. ಡಿಪೆಂಡಿಂಗ್ ಆನ್ ದಟ್, ಅಗೇನ್ ಇಟ್ ವಿಲ್ ಕಮ್ ಫ್ರಮ್ ಬೇಸ್ಡ್ ಆನ್ ಇಂಡಿವಿಜುವಲ್ ಟು ಇಂಡಿವಿಜುವಲ್. ಅವರ ಚಾರ್ಟ್ ನೋಡಿ ಹೇಳಬೇಕು. ಅವರಿಗೆ ಅಂಥವರಿಗೆ ಡಿಸಿಷನಲ್ ಡೈಲಮಾ, ನಿರ್ಧಾರ ತಗೊಳ್ಳೋದಕ್ಕೆ ಗೊಂದಲ ಆಗತ್ತಾ ಅಂತ. ಸೊ ದಟ್ ಈಸ್ ವೇರ್ ವಿ ವಿಲ್ ಹೆಲ್ಪ್. ಸೊ ಅವ್ರದ್ದು ಮೆಂಟಲ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸ್ಟ್ರೆಸ್, ಆನ್ಸೈಟಿ, ಬಿಕಾಸ್ ಎಲ್ಲ ಇಂಜಿನ್ ಥರ ಓಡುತ್ತಲ್ಲ ಹೆಡ್, ಆ್ಯಂಡ್ ಇಟ್ ಹ್ಯಾಪನ್ಸ್ ಕಂಟಿನ್ಯೂಸ್ಲಿ ಟು. ಸೊ ಆದ್ದರಿಂದ ಸ್ವಲ್ಪ ದೇ ಹ್ಯಾವ್ ಟು ಟೇಕ್ ಇಟ್ ಈಸಿ. ಆ್ಯಂಡ್ talking about number 4 people, Nama Arjun Janya, music composer, is number 4. Preeti Zinta is also number 4. You will see them unconventional, but 4 is sudden. ಮೇಲ್ಗಡೆ ತಗೊಂಡೋಗುತ್ತೆ ರಾಹು, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ರಾಹು ಮೆಲಿಫಿಕ್, ರೈಟ್? ನೇಚರ್ ವೈಸ್ ಇಟ್ಸ್ ಮೆಲಿಫಿಕ್, ಕರೆಕ್ಟ್? ತೊಂದರೆ ಕೊಡ್ಲೇಬೇಕು ಹೆಂಗಾದ್ರು. ಸೊ ಆದ್ರಿಂದ ಇಟ್ ವಿಲ್ ಸಡನ್ ರೈಸ್ ಬರುತ್ತೆ ರಾಹುವಿಂದ, ಬಟ್ ದರ್ ವಿಲ್ ಬಿ ಫಾಲ್ as well. So you have to be careful. Fast money, right? Or easy money, you have to be careful. Being ethical becomes very important. So otherwise litigations, court cases, either alla. So what about health issues? Adranu adukku impact agutta? Yes, with health, and that will depend on a lot of placements. One number in the you can get an idea, but not precision. Okay. So anything related to mind is what I would say, and everything is related to mind. Mind and body. Everything. Interconnection. Yeah, stress-related diseases you can expect. Right. And so like Arvind Kejriwal, they'll get too high, and then there will be a fall. Wow. So that is something that they have to, and through consultations we talk more. So my intention bandu hedarkobadu jana, you know, it is more like mahiti koduvanthadu to understand. Yes madam, right? Yes. So to understand what is your strengths, and setbacks can be managed, correct, right? Because nam ಪ್ರತಿಯೊಬ್ಬರಿಗೂ ಸ್ಟ್ರೆಂತ್ಸ್ ಇವೆ, ವೀಕ್ನೆಸ್ ಅಂತ ನಾನು ಹೇಳೋದಿಲ್ಲ. ಇಟ್ ಇಸ್ setbacks, because setbacks is something ನಾವು ಮ್ಯಾನೇಜ್ ಮಾಡ್ಕೋಬಹುದು, right? So it's just to manage, to know how things is, and you know, just to get that guidance. Yes. Right? Comes to the next number. Number 5 ಬಂದು ನಮ್ಮ ಬುಧ, ಮರ್ಕ್ಯುರಿ. Right? So Mercury is the fastest moving planet. Exactly. ನಮ್ಮ ಸೋಲಾರ್ ಸಿಸ್ಟಮ್ ಸ್ಪೀಡ್ ಇದೆ, right? And one of the best trait about Mercury is business mind. ಅವರು ನೀವು ಏನು ಹೇಳೋದು ಬೇಡ. ನಂಬರ್ 5ನವ್ರಿಗೆ ಒಂದು ಫ್ಲೈಯರ್ ತೋರಿಸ್ಬಿಡಿ, ಯಾವ್ದಾದ್ರು ಬಿಸ್ನೆಸ್ದು ಇಲ್ಲ ವೆಬ್ಸೈಟ್ ತೋರಿಸಿ, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅ ಲಾಟ್ ಅಬೌಟ್ ಇಟ್ ವಿತೌಟ್ ಸೇಯಿಂಗ್. ಆ್ಯಂಡ್ ಅವರು MBA ಸ್ಟೂಡೆಂಟ್ ಆಗಿರೋದಿಲ್ಲ ಇರಬಹುದು, ಬಿಕಾಸ್ ದೇ ನ್ಯಾಚುರಲಿ ಗೋ ಥ್ರೂ ಫೈನಾನ್ಸ್ ಫೀಲ್ಡ್, ಬಟ್ ಇವನ್ ಇಫ್ ನಾಟ್, ದೇ ವಿಲ್ ಅಂಡರ್ಸ್ಟ್ಯಾಂಡ್ ಅ ಲಾಟ್ about business, how it is set up, what they get. Eventually ಅವರ ಎಂಡ್ ಡೆಸ್ಟಿನೇಷನ್ ಬಂದು ಬಿಸ್ನೆಸ್ಸೇ ಆಗಿರುತ್ತೆ. ಸ್ವತಃ ಏನಾದರೂ ಮಾಡ್ತಾರೆ. ಯು ಕ್ಯಾನ್ ಥಿಂಕ್ ಅಬೌಟ್ ಮಾರ್ಕ್ ಜಕರ್ಬರ್ಗ್,
Facebook and Meta now, Yes. right? And Donald Trump, and because it's one of the fastest moving planet to fastness irutte, Virat Kohli, ಅಬ್ಬಾ right now. So Virat Kohli is also number 5, and Cristiano Ronaldo number 5, right? And it's also movement. Anything to do with travel will give them a lot of benefit. They can optimize their opportunities. ಅಬ್ಬಾ Right? So adrinda, so even like Neil Armstrong was with 5. Oh Right? God. So and but number 5 ಅವರು 5 ನ ಹೆಂಗ್ ನೋಡ್ಬೇಕಂದ್ರೆ ಇನ್ ಜ್ಯೋತಿಷ್ಯ ಅಂಡ್ ಅಂಕಶಾಸ್ತ್ರದಲ್ಲಿ ರಾಜ್ಕುಮಾರ್ ಅಂತಾರೆ. ಅಬ್ಬಾ ಸೊ ರಾಜ್ಕುಮಾರ್ ಅಂತಾರೆ. ಸೊ ಆ ತರ ಆಟಿಟ್ಯೂಡು ಇರುತ್ತೆ ಅವರಿಗೆ. ರಾಜ್ಕುಮಾರ್ ಅಂತಾರ. ಪ್ರಿನ್ಸ್ ಹೇಗಿರ್ತಾರೆ ಹೇಳಿ, ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಸೊ ಟು ಹ್ಯಾವ್ ಇಟ್ ಅ ಸರ್ಟನ್ ವೇ, ರೈಟ್? ಅಂಡ್ ಆ ಮುಗ್ಧತೆ ಇರುತ್ತೆ, ಆ ಚಂಚಲತೆ ಇರುತ್ತೆ. ದ ಕಿಡ್ ದೇ ವಿಲ್ ಹ್ಯಾವ್ ಅ ಚಿಕ್ಕ ಒಳಗಡೆ ಎಲ್ಲೋ ಎಷ್ಟೇ ದೊಡ್ಡವರಾದ್ರೆ ಮಗು ಇರುತ್ತೆ, ಮನ್ಸಿರುತ್ತೆ. ಅವ್ರು ಯಾರು ತುಂಬಾ ಕಂಫರ್ಟಬಲ್ ಆಗಿರ್ತಾರೋ, ಅವ್ರ ತಾಯಿ ಇರ್ಬೋದು, ಸ್ಪೆಷಲ್ ಫ್ರೆಂಡ್ಸ್, ಪಾರ್ಟ್ನರ್, ಅವ್ರ ಜೊತೆ ದೇ ಬಿಕಮ್ ಅ ಚೈಲ್ಡ್. ವಾವ್, right? So this kind of traits is number 5. Okay, right? Number 6 coming. Number 6 ಬಂದು ಶುಕ್ರರ್, Venus. It's the planet is Venus. And our ದೇವರು ಬಂದು ದೇ ಆರ್ ಡಿಫ್ರೆಂಟ್ ಗಾಡ್ಸ್ ಫಾರ್ ಒನ್ ಪ್ಲಾನೆಟ್. ಶುಕ್ರರು ಇಸ್ ಮೋರ್ ರಿಲೇಟಬಲ್. ಅವರಿಗೆ ಶುಕ್ರರಿಗೆ ಒಂದು ಕತೆ ಇದೆ, ಹೇಳ್ಬೋದಾ ಕತೆ? ಯಾ. ಸೊ ಶುಕ್ರಾಚಾರ್ಯರು ಬಂದು ಅಸುರರಿಗೆ ಗುರು. ಓಕೆ. ಈ ಕತೆ ಬಂದು ರಾಜಬಲಿ ಅವ್ರದ್ದು ಕತೆ, ರೈಟ್? ಸೊ ಐ ಆಮ್ ಗೋಯಿಂಗ್ ಟು ಜಸ್ಟ್ ಗೆಟ್ ಟು ದ ಪಾರ್ಟ್ ದಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಕ್ಯಾನ್. ಸೊ ರಾಜಬಲಿ ಅವರು ಹಿ ವಾಸ್ ನೋನ್ ಫಾರ್ ಹಿಸ್ ಸೋಷಿಯಲ್ ವರ್ಕ್ ಮತ್ತೆ ಎಲ್ಲದನ್ನು ಕೊಡುವಂತ ಮನಸ್ಸು ಅವರಿಗೆ, ರೈಟ್? ವೆರಿ ಗಿವಿಂಗ್ ನೇಚರ್ ಅವ್ರಿಗೆ. ಅಸುರರಾದ್ರೂ ಸಹ ಯಾರಾದ್ರೂ ಬಂದು ಸಹಾಯ ಕೇಳಿದ್ರೆ ಸಹಾಯ ಮಾಡಬೇಕು. ದಾನ, ಎಕ್ಸಾಕ್ಟ್ಲಿ, ದಾನ ಮಾಡುವ ಬುದ್ಧಿ. ಸೊ ಇದನ್ನ ನೋಡ್ಕೊಂಡು ದೇರ್ ವಾಸ್ ಅ ಸಿಚುವೇಶನ್, ದೇವ ಅಸುರರಿಗೆ ಏನೋ ಸಿಚುವೇಶನ್ ಆಯ್ತು. ಸೊ ಆದ್ರಿಂದ ನಮ್ಮ ವಿಷ್ಣು ಮತ್ತೆ ಬಂದ್ರು ಈ ಸರಿ ವಾಮನ ಅವತಾರದಲ್ಲಿ ಬಂದ್ರು. ಬಂದು ಸ್ವಲ್ಪ ಭೂಮಿ ಕೇಳಿದ್ರು ಇವ್ರಿಗೆ, ರಾಜಬಲಿ ಅವ್ರಿಗೆ, ಇಷ್ಟು ಏಕರ್ ಭೂಮಿ ಕೊಡಿ ನಮ್ಗೆ ಅಂತ. ಸೊ ಅವರು ಕೊಡೋ ಬುದ್ಧಿ ಅಲ್ವಾ ಅವ್ರಿಗೆ, ಆ ನೇಚರ್ ಅವ್ರಿಗೆ ಕೊಡ್ಬೇಕು ಅಂತ ಕೊಟ್ರು, ಕೊಡ್ತೀನಿ ಅಂತ ಹೇಳಿ ಮಾತು ಕೊಟ್ರು. ಇದನ್ನೇ ನೋಡ್ತಾರೋ ಶುಕ್ರರ್ ಬಂದು ಗೊತ್ತಾಯ್ತು ಪ್ಲಾನು, ವಿಷ್ಣು ಅವ್ರದ್ದು ಪ್ಲಾನ್ ಇದು. ಸೊ ಕೊಡ್ಬೇಡ ಅಂತ ಹೇಳಿದ್ದಾರೆ ರಾಜಬಲಿ ಅವರಿಗೆ, ಕೊಡ್ಬೇಡಿ, ಬಿಕಾಸ್ ಹಿ ವಾಸ್ ದ ಗುರು ಫಾರ್ ರಾಜಬಲಿ. ಹೇಳಿದ್ರು ಕೊಡ್ಬೇಡಿ ಅಂತ, ಬಟ್ ಅವ್ರು ಕೇಳಿಲ್ಲ. ನಾನು ಮಾತು ಕೊಟ್ಟಿದ್ದೀನಿ, ನಾನು ಕೊಡ್ಬೇಕು ನೋಡಿ. ಅಂಡ್ ಅವ್ರು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಇದುವರೆಗೂ. ಸೊ ಹಿ ವಾಂಟೆಡ್ ಟು ಗಿವ್ ದಟ್ ರೈಟ್. ಸೊ ಓಕೆ ಅಂತ ಹೇಳಿದಾಗ ಈ ಟೈಮಲ್ಲಿ ರಿಜಿಸ್ಟ್ರೇಷನ್ ತರ ಏನಿರ್ಲಿಲ್ಲ. ದೇ ಹ್ಯಾಡ್ ಅ ಡಿಫರೆಂಟ್ ಪ್ರಾಸೆಸ್. ಸೊ ದೇ ಹ್ಯಾಡ್ ಅ ಪ್ರಾಸೆಸ್ ವೇರ್ ದೇ ಹ್ಯಾಡ್ ಟು ಡ್ರಿಂಕ್ ಸಮ್ ವಾಟರ್ ಫ್ರಮ್ ದ ಕಮಂಡಲ ಅಂಡ್ ದೆನ್ ಡೂ ದ ಪ್ರಾಸೆಸ್, ಆನ್ ಗೋಯಿಂಗ್ ಪ್ರಾಸೆಸ್ ಇನ್ ಗಿವಿಂಗ್ ದಟ್ ಲ್ಯಾಂಡ್ ಅಲ್ವಾ. ಸೊ ಆ ಟೈಮಲ್ಲಿ ಇವರು ವಾಮರು ಬಂದು ನೀರು ಹಾಕ್ಲಿಕ್ಕೆ ಕಮಂಡಲದಿಂದ ತಗೊಂಡ್ರು. ಶುಕ್ರರು ಈಗ ನೋಡ್ತಿದ್ರಲ್ಲ ಶುಕ್ರಾಚಾರ್ಯರು, ಅವರಿಗೆ ಹಿ ಡಿಡ್ಂಟ್ ವಾಂಟ್ ಇಟ್ ಟು ಹ್ಯಾಪನ್. He wanted to save Rajabali, right? ಯಾಕಂದ್ರೆ the plan was to send him to ಪಾತಾಳ ಲೋಕ. Okay. So ಬಂದು ಏನ್ ಮಾಡಿದ್ರು, ಕಮಂಡಲದಲ್ಲಿ ಆ ಸ್ಪೌಟ್ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು. ಸಣ್ಣ ವ್ಯಕ್ತಿಯಾಗಿ ಕುತ್ಕೊಂಡ್ಬಿಟ್ರು, ಸಣ್ಣದಾಗ ಆಗ್ಬಿಟ್ಟು ಅವರು ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರು, right? Because he didn't want the water to come out and the process to start, right? So ಆದ್ರಿಂದ ಇವರು ವಾಮನರು, ವಿಷ್ಣು ಅವರು, ಅವ್ರಿಗೆ ಗೊತ್ತು ಆಲ್ರೆಡಿ ಇವರೇ ಹೋಗಿ ಕೂತಿದ್ದಾರೆ ಅಲ್ಲಿ ಅಂತ. ಸೊ ಹಾಕಕ್ ಟ್ರೈ ಮಾಡಿದ್ರೆ ಬರ್ಲಿಲ್ಲ ವಾಟರ್. ಸೊ ನೀರು ಬಂದಿಲ್ಲ. ಸೊ ಆದ್ರಿಂದ ಒಂದು ಕಡ್ಡಿ ತಗೊಂಡು ನೋಡೋಣ ಏನೋ ಸಿಕ್ಕಾಕೊಂಡಿದೆ ನೋಡೋಣ ಅಂತ ಹೇಳಿ ಪೋಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಆ ಪ್ರಾಸೆಸ್ ಅಲ್ಲಿ ಒಂದು ಕಣ್ಣು ಹೊಟ್ಟೋಯ್ತು ಶುಕ್ರರಿಗೆ. ಸೊ ವೈ ದ ಸ್ಟೋರಿ ಬಿಕಮ್ಸ್ ಇಂಪಾರ್ಟೆಂಟ್. ಆದ ನಂತರ ಬಂದು he got upset and everything went on. The story went on. The why is it important for number 6? So number 6 bandu shukra number, right? So it's of course all the material things, love, you know, luxury, comfort, ade financially strong, duddu ella, all the things we desire for. ನಾವ್ ಏನೇನ್ ಅನ್ಕೋತೀವಿ ಇದೆಲ್ಲ ಬೇಕು ಮನುಷ್ಯರಿಗೆ, you know, ಆಸೆ ಅಂತ ಅದೆಲ್ಲ ಶುಕ್ರದ್ದು. ಬಟ್ another important trait and quality of number 6 is the sacrificing nature.
ಅವರು ಅದು ಎಲ್ಲರಿಗೂ ಬರಲ್ಲ. ಅವ್ರು ಏನಾದ್ರು ಅನ್ಕೊಂಡ್ರೆ ಇದು ನನ್ನವರು, ನನ್ನ ಫ್ಯಾಮಿಲಿ ಅನ್ಕೊಂಡ್ರೆ ಎನಿ ಎಕ್ಸ್ಟೆಂಟ್. ನನ್ನ ಕ್ಲೈಂಟ್ಸ್ ಮೀಟ್ ಮಾಡುವಾಗ 6 ಬಂದಿದ್ದಾಗ ನಾನು ಹೇಳ್ತೀನಿ ಮಾಡಿ, ಬಟ್ ನೀವು ನೋಡ್ಕೋಬೇಕು ನಿಮ್ಮನ್ನು. ನೀವು ಚೆನ್ನಾಗಿದ್ರೆ ನೀವ್ ಎಲ್ಲಾರು ನೋಡ್ಕೋಬಹುದು. ನಿಮ್ಗೆ ಏನಾದ್ರು ಬೇಕಂದ್ರೆ ಇನ್ನೊಬ್ಬ 6 ನ ಆ ರೀತಿ ಬಂದು ಸಿಗೋದು ತುಂಬಾ ಕಷ್ಟ. ನೀವು ನಿಮ್ಮಂತವ್ರು ಸಿಗಲ್ಲ, ಮತ್ತೆ ನಿಮಗೆ ಸಿಗೋದಿಲ್ಲ. ಅಲ್ಲ, ನೀವು ಹೇಳ್ತೀರಿ ಹರಿಶ್ಚಂದ್ರ ಆಗ್ಬೇಡಿ ಅಂತ. So that happens, that sacrificing nature comes in with number 6. Okay, next coming to the next number. So that is something. And who is born with 6? Okay. And because Shukra Bandhu, out of all the gods, is one of the nice looking gods. Yes. Beautiful, like face and features and everything. ತುಂಬಾ ಚೆನ್ನಾಗಿದ್ದಾರೆ. That kind of attributes rub onto the individual. ಸುವರ್ಣ ಬಣ್ಣ, golden. And not only ಬಣ್ಣ, ಅವ್ರು ಇರೋ ಬಣ್ಣದಲ್ಲಿ they want to look neat, groomed. And ಎಷ್ಟೇ ಇದ್ರು ಅವರು they stand out. ಚಾರ್ಮ್ ಇರುತ್ತೆ. Like ನಮ್ಮ ಡಾಕ್ಟರ್ ರಾಜ್ಕುಮಾರ್, he is number 6. Rakshit Shetty is number 6. Is it? Okay. Sachin Tendulkar is number 6. Oh my God. As long as they have the emotion right, they are like go-getters. Super, madam. Yes. So, and number next ಬಂದು 7. Interesting number. Right? So, with 4 and 7, one way to understand Rahu and Ketu. Rahu ಬಂದು it creates attachment and causes dissatisfaction. Because dissatisfaction ಅನ್ನೋದು 4 and 7 ಅಲ್ಲಿ ಇದೆ. ಯೋಚನೆ ಮಾಡಿ, ಬರೀ ತಲೆ, ಬರೀ ಬಾಡಿ, ತಲೆ ಎತ್ಕೊಂಡು ಏನು ಮಾಡ್ಲಿಕ್ಕಾಗಲ್ಲ. ಬಾಡಿ ಮಾತ್ರ ಎತ್ಕೊಂಡು ನೋಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಸೊ ದಟ್ ಕೈಂಡ್ ಆಫ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಒಂಥರ ಏನೋ ಇಲ್ಲ ನಮ್ ಲೈಫ್ ಅಲ್ಲಿ, ಏನೋ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ ಇರುತ್ತೆ ನೋಡಿ, ಅದು ಇಬ್ಬರಿಗೂ ಇರುತ್ತೆ. ಈ 4 and 7 ಇಬ್ಬರಿಗೂ. ರೈಟ್? ಅಂಡ್ 7 ಅವ್ರು ಏನಾಗುತ್ತೆ, ಕೇತು. ಸೊ ಬಿಕಾಸ್ ಆ ಅಮೃತ ಒಂದ್ ಡ್ರಾಪ್ ಹೋಯ್ತಲ್ಲ, ಗಂಟಲಿಗೆ ಹೋಯ್ತಲ್ಲ, ಸೊ ದೇ ಆರ್ ಮೋರ್ ಸ್ಪಿರಿಚುವಲ್. ಅಂಡ್ ಹೇಗೆ ರಾಹು ಕಾಸಸ್ ಅಟ್ಯಾಚ್ಮೆಂಟ್ ಅಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್, ಕೇತು ಕಾಸಸ್ ಡಿಟ್ಯಾಚ್ಮೆಂಟ್ ಅಂಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್. ಆಪೋಸಿಟ್. ಇವಾಗ ಯಾರು ತೊಂದರೆ ಮಾಡಿದ್ರು ಅನ್ಕೊಳ್ಳಿ, ಅವ್ರಿಗೆ ಸುಮ್ಮನೆ ತಲೆ ಕೆಡಿಸ್ಬಿಟ್ರು, 2 ದಿವಸ ಬಂದು ನಿದ್ದೆ ಹೋಗಿಲ್ಲ ಈ ಟೆನ್ಷನ್ ಇಂದ, ಅಷ್ಟು ಕಾಡಿಸ್ಬಿಟ್ರು, ಯಾರು ಸಬ್ ಕಾನ್ಶಿಯಸ್ಲಿ ಡಿಸ್ಕನೆಕ್ಟ್ ಆಗ್ಬಿಡ್ತಾರೆ ಅವರಿಂದ. and so to the extent that they'll not get bothered, but it doesn't mean that our detachment ಆಯ್ತು, it doesn't make them happy. ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದ್ರಲ್ಲೂ ಪ್ರಾಬ್ಲಮ್ ಇರುತ್ತೆ, ಮನಸ್ಸಲ್ಲಿ ಕೊರತ ಏನೋ ಅದು ಕಾಡ್ತಾ ಇರುತ್ತೆ, ಅದು ಒಟ್ಟಿನಲ್ಲಿ ಏನೋ ಕಾಡ್ಬೇಕು. And they are very intuitive. 4 and 7 and 2 is also very intuitive. 7 is extremely intuitive. They go deep research ಮಾಡೋ ಇರುತ್ತೆ, ಏನಾದ್ರು ತಗೊಂಡ್ರೆ ವಿಷಯ, they go deep into it. ಎಕ್ಸಾಂಪಲ್ಸ್ ಯಾರಿದ್ದಾರೆ ಮೇಡಮ್ 7 ಅಲ್ಲಿ? ಕ್ಯೂರಿಯಾಸಿಟಿ. ನಮ್ಮ ಮಹೇಂದ್ರ ಸಿಂಗ್ ಧೋನಿ. DRS ಸಿಸ್ಟಮ್, ಅವ್ರದ್ದು ಧೋನಿ ರಿವ್ಯೂ ಸಿಸ್ಟಮ್ ಅಂತಾನೆ ಇದೆ ಅವ್ರಿಗೆ. ಅಂಪೈರ್ ಔಟ್ ಅಂತ ಹೇಳಿದ್ರು, ಇವರು ನೋ ಡೂ ಇಟ್ ಅಗೈನ್ ಅಂತ ಹೇಳಿದ್ರೆ ಅವ್ರದ್ದು ರಿವ್ಯೂ ಸಿಸ್ಟಮ್ ಇರುತ್ತೆ. ಸೊ ದೇ ಆರ್ ಔಟ್ ಆಫ್ ವರ್ಲ್ಡ್ ಥಿಂಕಿಂಗ್. ಈ ಪ್ರಪಂಚದ ಆಚೆ ದೇ ಆರ್ ವೆರಿ ಡಿಫ್ರೆಂಟ್, ವೆರಿ ಸ್ಪಿರಿಚುವಲಿ ಇನ್ಕ್ಲೈನ್ಡ್. ಒಂಥರ their spiritual journey doesn't start as soon as they are born. As they grow old, they become spiritual. ಅದೆಲ್ಲೂ ಇರುತ್ತೆ. That is their destination, right? So they are out of world type of thinking ಅವ್ರದ್ದು. ಪ್ರಪಂಚದ ಆಚೆನೆ ಏನೋ ಬೇರೆ ತರ ಥಾಟ್ ಪ್ರೊಸೆಸ್, ಔಟ್ ಆಫ್ ಬಾಕ್ಸ್ ಥಿಂಕ್ ಮಾಡೋದು. ನಾಟ್ ಔಟ್ ಆಫ್ ಬಾಕ್ಸ್, ನಾಟ್ ಔಟ್ ಆಫ್ ಬಾಕ್ಸ್. ರಾಹು ಚಾಲಾಕ್ ಟೈಪ್ ಇರುತ್ತೆ ನೋಡಿ, ಅದು ರಾಹು. ಇವ್ರು ಬಂದು ಇವ್ರು ಸ್ವಲ್ಪ ಸಾಫ್ಟೇ ಪಾಪ ಇವರು, ಬಟ್ ದೇ ಆರ್ ವೆರಿ ಇಂಟ್ಯೂಟಿವ್. ದೇ ಆರ್ ವೆರಿ ಇಂಟ್ಯೂಟಿವ್ ಅಟ್ ದೇರ್ ವರ್ಕ್. ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ದೇ ವಿಲ್ ಗೋ ಗೆಟ್ ಇಟ್, ರೈಟ್? ದಟ್ ಕೈಂಡ್ ಆಫ್ ಎಕ್ಸ್ಪರ್ಟೈಸ್ ಛಲ ಇರುತ್ತೆ. ಅಂಡ್ ಯು ನೋ ಆಲ್ ಆಫ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ಇವನ್ ರಿಷಬ್ ಶೆಟ್ಟಿ ಇಸ್ ಆಲ್ಸೋ number 7. Yes. So with all of this, they are great in their way. Their journey, they get through spiritual journey. At some point, they will get on to it. Yes, right? Coming to the next number. And number 8. Okay, nama Shani Bhagavan. Saturn 8 is ruled
ruled by Saturn, and the Lord for 8 is Shani Bhagwan. ಶನಿ ಅಂದ್ರೆ I ಒಳ್ಳೆ am a huge fan. ಭಯ ಪಡಬೇಡಿ, ಡೋಂಟ್ ಬಿ ಸ್ಕೇರ್ಡ್. ಐ ನೋ ಆಲ್ ಆಫ್ ಯು ಶನಿ ಅಂತ ಹೇಳಿದ ತಕ್ಷಣ ಅಯ್ಯೋ ದೇವ್ರೆ ಅಂತಿರ್ತಾರೆ. ಅಷ್ಟವರೆಗೂ ಟೆಂಪಲ್ಗೆ ಹೋಗಿಲ್ಲ ಅಂತ ಹೇಳಿದ್ರು 7:30 ಹೋಗ್ತಾರೆ ಖಂಡಿತ. ಹೋಗಿ ಎಲ್ಲೆಣ್ಣೆ ಹಚ್ಬಿಟ್ಟು ಅಪ್ಪ ಏನು ತೊಂದರೆ ಕೊಡ್ಬೇಡಪ್ಪ ಅಂತ ಆತರ ಒಂದು ಭಯ ಇದೆ ಮೇಡಮ್. ಬಟ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಓಕೆ ಆಫ್ ಶನಿ ಭಗವಾನ್. ಆಕ್ಚುಲಿ ಅವರು ಒನ್ ಆಫ್ ದ ರೀಸನ್ ನಾನು ಈ ಫುಲ್ ವೃತ್ತಿಗೆ ಬರೋ ಕಾರಣ. ರೈಟ್, ಮೈ ಭಾಗ್ಯಾಂಕ ಇಸ್ 8, ರೈಟ್. ಸೊ ನಂಬರ್ 8 ಅವ್ರನ್ನ ಅರ್ಥ ಮಾಡ್ಕೋಬೇಕು. ಇಫ್ ಯು ಅಂಡರ್ಸ್ಟ್ಯಾಂಡ್ ಯು ಆರ್ ಫೈನ್, ರೈಟ್. ಸೊ ನಂಬರ್ 8 ಇಸ್ ಶನಿ ಭಗವಾನ್. ಟು ಅಂಡರ್ಸ್ಟ್ಯಾಂಡ್ ಶನಿ ಭಗವಾನ್ ಒಂದು ಪಿಕ್ಚರ್ ಮಾಡ್ಕೋಬೇಕು ಅವ್ರನ್ನ, ಅಂಡ್ ಟು ಅಂಡರ್ಸ್ಟ್ಯಾಂಡ್ ಹಿಸ್ ಜರ್ನಿ ಅಂಡ್ ವೈ ಇಟ್ ಇಸ್ ದಟ್ ಹಿ ಇಸ್ ಲೈಕ್ ದಿಸ್. ನೀವು ಹೇಳಿದ್ರಲ್ಲ ವೈ, ಯಾಕೆ ಹೋದ ಜನ್ಮದ ಕರ್ಮ ಈ ಕಡೆ, ಯಾಕೆ ವೈ ಕಷ್ಟ, ರೈಟ್. ಸೊ ಟು ಅಂಡರ್ಸ್ಟ್ಯಾಂಡ್ ಈಚ್ ಒನ್ಸ್ ಜರ್ನಿ ಇಸ್ ಇಂಪಾರ್ಟೆಂಟ್, ರೈಟ್. ರಾಹು ಯಾಕೆ ಕಾಡಿಸ್ತಾರೆ, ಎಲ್ಲರೂ ಅವ್ರು ಕಾಟ ಕೊಟ್ರಲ್ಲ, ಅವ್ರು ಕೊಡ್ಬೇಕು ಯಾರಿಗಾದ್ರೂ ಕಾಟ. ಸೊ ಆ ರೀತಿ ಇವಾಗ ಶನಿ ಭಗವಾನ್ ಅರ್ಥ ಮಾಡ್ಕೊಳ್ಳೋಣ. ಹಿಸ್ ಜರ್ನಿ ಆಲ್ಸೋ ವಾಸ್ ಡಿಫಿಕಲ್ಟ್, ರೈಟ್. ಸೊ ಯು ಮೈ ನೋ ದಟ್ ಶನಿ ಭಗವಾನ್ ಮತ್ತೆ ಸೂರ್ಯ ಭಗವಾನ್ ತಂದೆ ಮಗ ಸಂಬಂಧ, ರೈಟ್. ಸೊ ಸೂರ್ಯ ಭಗವಾನ್ ಸ್ವಲ್ಪ ಸ್ಟೋರಿ ಹಿಂದ್ಗಡೆ ಹೋಗ್ತೀನಿ, ಜಸ್ಟ್ ಅ ಕಪಲ್ ಆಫ್ ಮಿನಿಟ್ಸ್. ಸೊ ಸೂರ್ಯ ಭಗವಾನ್ ಬಂದು ಅವರ ವೈಫ್ ಸಂಧ್ಯಾ ಅವರು ಇದ್ರು. ಬಟ್ ಅವರು ಸೂರ್ಯ ಬಂದು ಪ್ರಪಂಚಕ್ಕೆ ಬೆಳಕು ಕೊಡ್ತಾರೆ, ತುಂಬಾ ಹಾಟ್ ಪ್ಲಾನೆಟ್ ಅಲ್ವಾ. ಸೊ ಅವರು ತಡ್ಕೊಳಕ್ ಆಗಿಲ್ಲ, ಆಗಿಲ್ಲ. ಅವ್ರು ಭಯ ಪಡ್ತಿದ್ರು, ಮಕ್ಕಳಾದ್ರೂ ಸಹ ಆಗ್ತಿಲ್ಲ ಅವ್ರ ಕೈ. ಸೊ ಆದ್ರಿಂದ ಅವರ ಅವರ ಶ್ಯಾಡೋನ ಸೃಷ್ಟಿ ಮಾಡಿ, ನೀನ್ ನೋಡ್ಕೊಳಮ್ಮ ಅವ್ರನ್ನ ಅಂತ ಹೇಳಿ, ನಾನು ಸ್ವಲ್ಪ ತಪಸ್ ಮಾಡ್ತೀನಿ, ಐ ನೀಡ್ ಟು ಗೆಟ್ ದಿಸ್ ಥ್ರೂ ಅಂತ ಹೇಳಿ ಅವರು ಹೋದ್ರು. ಅಂಡ್ ಛಾಯಾದೇವಿ ಬಂದು ಸೂರ್ಯ ಭಗವಾನ್ ಅಂಡ್ ಅವರು ಛಾಯಾ ಅಲ್ವಾ ತಡ್ಕೊಂಡ್ರು. ಅಂಡ್ ಅವ್ರಿಗೊಂದು ಮಗುನೇ ಶನಿ ಭಗವಾನ್. ಸೊ ಶನಿ ಭಗವಾನ್ ಹುಟ್ಟಿದಾಗ ಸೂರ್ಯ ನೋಡಿದ್ರು, ಏನು ನಾನು ಹೀಗಿದ್ದೀನಿ, ನಾನು ರೇಡಿಯನ್ಸ್ ಏನು, ನಾನು ಇರೋದೇನು, ಏನ್ ಕಪ್ಪು ಹುಟ್ಟಿದ ಮಗು, ನನ್ ಮಗು ಆಗಿರಕ್ ಸಾಧ್ಯ ಇಲ್ಲ, ಒಪ್ಕೊಂಡಿಲ್ಲ. ಶನಿ ಭಗವಾನ್ ಒಪ್ಕೊಂಡಿಲ್ಲ. ಅಂಡ್ ಬಿಕಾಸ್ ಒಪ್ಕೊಂಡಿಲ್ಲ, ಅವ್ರಿಗೊಂಥರ ಕೋಪ, ನನ್ನ ತಂದೆ ನಾನು ಒಪ್ಕೊಂಡಿಲ್ಲ, ನನ್ನ ತಾಯಿಗೆ ರಾಜಮಾತಾ ಸ್ಥಾನ ಕೊಟ್ಟಿಲ್ಲ, ನನ್ನ ಸರ್ವಾಧಿಕಾರಿ ಮಾಡಿಲ್ಲ ಅಂತ ಒಂದು ಕೋಪ. ಆಮೇಲೆ ಸಾರ್ಟ್ ಔಟ್ ಮಾಡ್ಕೊಂಡ್ರು. ಆದ್ರಿಂದ ಕಟ್ಟರೆ ನೀನು ಇಸ್ ಬೋತ್ ಆಫ್ ದೆಮ್ ಆರ್ ಸೂರ್ಯ ಮತ್ತೆ ಶನಿ ಭಗವಾನ್. ಸೊ 1 and 8 ಎಲ್ಲಿ ಬರುತ್ತೋ ಪ್ರಾಬ್ಲಮ್ ಕ್ರಿಯೇಟ್ ಆಗೇ ಆಗುತ್ತೆ, ರೈಟ್. ಸೊ ದಿಸ್ ಇಸ್ ಹೌ ಶನಿ ಭಗವಾನ್ ಇಸ್. ಇವಾಗ ಶನಿ ಭಗವಾನ್ ಡಸ್ ನಾಟ್ ಬಿಲೀವ್ ಇನ್ ಲಕ್, ಹಿ ಓನ್ಲಿ ಬಿಲೀವ್ಸ್ ಇನ್ ಹಾರ್ಡ್ ವರ್ಕ್. ನಾನು ಕೆಲಸ ಮಾಡಬೇಕು, ನಾನು ಅರ್ನ್ ಮಾಡಬೇಕು. ನೀನ್ ಕೆಲಸ ಮಾಡು, ನೀನ್ ಅರ್ನ್ ಮಾಡು, ಕಷ್ಟಪಡು, ಕೊಡ್ತೀನಿ, ನಾನು ಯೋಚನೆ ಮಾಡ್ತೀನಿ, ನಿನ್ ಕರ್ಮ ಚೆನ್ನಾಗಿದ್ಯಾ, ಕರೆಕ್ಟ್ ಆಗಿ ಮಾಡ್ತಿದ್ಯಾ, ನೋಡ್ಬಿಟ್ಟು ನಾನು ಕೊಡ್ತೀನಿ ನಿಮಗೆ ಅಂತ ಹೇಳು ಶನಿ ಭಗವಾನ್, ರೈಟ್. ಅಂಡ್ to understand about Shani Bhagwan, on the picture ಮಾಡ್ಕೊಳೋದು it always helps, because I want to go a little deeper into Shani Bhagwan, because a lot of people are scared. ಭಯ ಪಡಬೇಡಿ, you know, it is important. ಅವರ ಸಿದ್ಧಾಂತನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. Once you understand him, abundance, that kind of success that you look for, only 8 can promise and give. Wow. No other number actually, 8 can do it. Okay, ಇದೊಂದು precious ಅಂತೀರಿ. 100% you can make it a blessing. ಇಲ್ಲ ಅಂದ್ರೆ ಆಯ್ತು, ಹೋಗುದು ಹರಾಗ್ಬಿಡ್ತಾರೆ. ನಾವು 8 ಆಗಿರೋದ್ರಿಂದ ಕೇಳೋ ಒಂದು ಆಸೆ ಅಷ್ಟೇ. ಸೊ ಏನ್ ಅರ್ಥ ಮಾಡ್ಕೋಬೇಕು. ಸೊ ಶನಿ ಭಗವಾನ್ ಒಂದು ವಿಜುವಲೈಸ್ ಮಾಡ್ಕೊಳ್ಳಿ. ಥಿಂಕ್ ಅಬೌಟ್ ಹಿಮ್ ಆಸ್ ನಿಮ್ ಮುತ್ತಜ್ಜ ಗೊತ್ತಲ್ಲ, ಮುತ್ತಜ್ಜ ಹೇಗಿರ್ತಾರೆ, ಇರೋದ್ರಲ್ಲೂ ಸ್ವಲ್ಪ ಕ್ಲೀನ್ ಆಗಿ ಹಾಕೊಂಡು ಸ್ಟಿಕ್ ಇಟ್ಕೊಂಡು. ಯು ಲುಕ್ ಎಟ್ ಶನಿ ಭಗವಾನ್, ಯು ನೋ ಹಿ ಹ್ಯಾಸ್ ಎಕ್ಸ್ಪೀರಿಯನ್ಸ್. Knowledge with experience, that comes with experience, that comes through hard work. ಜ್ಞಾನ ಮತ್ತು ಅನುಭವ ಎರಡರ ಮಿಶ್ರಣ. Because ಗುರು ಬಂದು ಅವರು ಲಕ್ ಬಿಲೀವ್ ಮಾಡ್ತಾರೆ, ಇವ್ರು ಲಕ್ ಇಲ್ಲ, ಕೆಲಸ ಮಾಡಿದ್ರೇನೆ ಆಗೋದು ಕೆಲಸ ಅಂತ ಅನ್ನೋ ಭಾವ. ಅಂಡ್ ಹಿ ವಿಲ್ ಹ್ಯಾವ್, ಯು ಕ್ಯಾನ್ ಇಮ್ಯಾಜಿನ್ ಹಿಮ್ ವಿತ್ ಪಾಕೆಟ್ಸ್ ಇರುತ್ತಲ್ಲ, ಸಫಾರಿ ಟೈಪ್ ಏನೋ ಹಾಕೊಂಡಿರ್ತಾರೆ, ಪಾಕೆಟ್ಸ್ ಇರುತ್ತೆ, ರೈಟ್. ಅಂಡ್ ಎಲ್ಲ ಕಡೆ ದುಡ್ಡು, ಗೋಲ್ಡ್ ಎಲ್ಲ ಚಲ್ತಾ ಇರುತ್ತೆ ಅವ್ರಲ್ಲಿ, ಅಷ್ಟು ಇರುತ್ತೆ ಅವ್ರಿಗೆ, ಅಷ್ಟು ಇರುತ್ತೆ ಶನಿ ಭಗವಾನ್ ಅವ್ರ ಹತ್ರ. ಬಟ್ ಕೊಡಲ್ಲ. ಏನ್ ಹೇಳ್ತಾರೆ, ಬೇಕಾ ಸಕ್ಸಸ್ ಬೇಕಾ, ದುಡ್ಡು ಕಾಸು ಬೇಕಾ, ಬನ್ನಿ ಫೀಲ್ಡ್ ಬನ್ನಿ, ತೋರಿಸಿ, ಶೋ ಮಿ ವಾಟ್ ಯು ಗಾಟ್. ಕರೆಕ್ಟ್ ಮೇಡಮ್, ಅದು ಸತ್ಯ ಅಲ್ವಾ? ಎಸ್, ಶೋ ಮಿ ವಾಟ್ ಯು ಗಾಟ್. ಬಟ್ ಆಸ್ ಲಾಂಗ್ ಆಸ್ ಯುವರ್ ಕರ್ಮ ಇಸ್ ರೈಟ್, ಬಿಕಾಸ್ ಅವರು ಕರ್ಮದಾತ, ಹಿ ಈಸ್ ಕರ್ಮದಾತ.
ಸೊ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಖಂಡಿತ ದೇ ವಿಲ್ ರೀಪ್ ದಿಸ್ ಜನ್ಮ ಓನ್ಲಿ. ಈ ಜನ್ಮದಲ್ಲೇ ತೋರಿಸ್ಬಿಡ್ತಾರೆ ಏನು ಎತ್ತ ಅಂತ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಪೀಪಲ್ ಹು ಆರ್ ರೂಲ್ಡ್ ಬೈ 8. ಹೇಗೆ ಅಂತ ಹೇಳಿದ್ರೆ ನಮ್ಮ ಮುತ್ತಾತ ಅವ್ರು ಬಂದು ಅವ್ರ ತಾತನವರೆಲ್ಲ ಬಂದು ರೋಡಲ್ಲಿ ಯಾವ ಮಕ್ಳು ಏನ್ ಮಾಡಿದ್ರು ಅವ್ರು ಕೇರ್ ಮಾಡಲ್ಲ. ಅವ್ರ ಮನೆ ಮಕ್ಳು ಕರೆಕ್ಟ್ ಆಗಿ ಮಾಡ್ಬೇಕು, ಯಾರು ತಪ್ಪು ಮಾಡಂಗಿಲ್ಲ. ಕೋಲು ಎಲ್ಲ ಬರುತ್ತೆ, ಎಲ್ರು ಒಂದೇ ಶನಿ ಪ್ರಕಾರ, ಎಲ್ರು ಒಂದೇ. ಯಾರು ತಪ್ಪು ಮಾಡಿದ್ರು ಶಿಕ್ಷೆನೆ. ಬಟ್ ಅವರು ನಂಬರ್ ಇಟ್ಕೊಂಡು ಹೊಡ್ತಾರಲ್ವಾ, ಅವ್ರಿಗೆ ಇನ್ನೂ ಸ್ಟ್ರಿಕ್ಟ್. ಅವ್ರಿಗಿನ್ನೂ ಜಾಸ್ತಿ. somebody with cycling number 8, right? He's more strict with them than anyone else. Right? ಹೇಗಂದ್ರೆ ಅವ್ರ ಮನೆ ಮಕ್ಕಳು ಅವ್ರು ಕರೆಕ್ಟ್ ಆಗಿ ಬರಬೇಕು ಅಂತ. Right, exactly. So that is Shani Bhagwan. Okay. So hard work, focus and consistency is the only mantra. There is no shortcut. ಯಾರಾದ್ರೂ ಇದಾರಾ ಮೇಡಮ್ 8 ಅಲ್ಲಿ ಸೆಲೆಬ್ರಿಟೀಸ್? ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ. ಅವರಂತ ಮಾದರಿಯಾಗಿರುವಂತ ಮಹಾನುಭಾವ, ಎಷ್ಟು ಹೇಳಲಿಕ್ಕೆ ಖುಷಿ ಆಗುತ್ತೆ. ನರೇಂದ್ರ ಮೋದಿ ಅವ್ರದ್ದು ಇದೇ ಜರ್ನಿ ನೋಡಿ, ಅದೇ ಎಂತ ಸ್ಥಿತಿಯಿಂದ ಹೇಗೆ ಬಂದಿದ್ದಾರೆ. ಅಂಡ್ ಇನ್ನೊಬ್ಬರು ಬಂದು ಯಶ್, ನಮ್ಮ KGF ಯಶ್ ಅವರು ಸಹ ನಂಬರ್ 8, ರೈಟ್? ಸೊ ಸೌರವ್ ಗಂಗೂಲಿ, ಇವರೆಲ್ಲ they've made their own mark with hard work, but as long as it's consistent, they will get there. Okay. ಪರಿಶ್ರಮದಿಂದ there is no other shortcut ಇಲ್ಲ. ಅವರು ನ್ಯಾರೋ ಇದು you can think about a very narrow path. ಅವ್ರು ಅಷ್ಟೇ ಕೊಡೋದು ಜಾಗ, because there's so many restrictions, you have to be very ethical, hard working, and because success ಅಷ್ಟು ಈಸಿಯಾಗಿ ಬರಲ್ಲ. ಅದೇ and so people can lose hope. People can lose hope. ಅರೆ ಏನು ಎಲ್ಲಾದ್ರಲ್ಲೂ ಆಬ್ಸ್ಟಿಕಲ್, ಎಲ್ಲಾದ್ರಲ್ಲೂ ಇದೆ. And one more thing about Shani Bhagwan is, if people are experiencing the same situations again and again, that means he's trying to teach you a lesson, and you are not learning it. And every second time it will become more harder than the first time. ಪ್ರತಿಯೊಂದು ಹಂತದಲ್ಲೂ ಕಲಿಕೆ ಇದೇ ಇರುತ್ತೆ. And ಸಾಡೆ ಸಾತಿ ಎಲ್ಲರಿಗೂ ಗೊತ್ತೇ ಇದೆ. ಸೊ ಸಾಡೆ ಸಾತಿಯಲ್ಲಿ 7.5 years ಅಲ್ಲಿ it is transformation periods, especially the second cycle. They'll come out as a different individual as whole, like completely different person for the better. So ashtu lessons irutte, karmic lessons through experience, and then they become better people. ಈಗ ನೀವು ಒಂದು ಒಳ್ಳೆ ಶನಿ ಪಿಕ್ಚರ್ ನ ತೋರಿಸ್ಬಿಟ್ರಿ ಅಂದ್ರೆ ಈಗ ಯಾರಿಗೆ ಆಗ್ಲಿ ಭಯ ಅನ್ನೋದು ಓಡ್ ಹೋಗುತ್ತೆ. ಇಲ್ಲ, ಭಯ ಪಡಬೇಡಿ. Definitely don't be scared. I'm a huge fan. Coming to the next number 9. 9 ಬಂದು it's ruled by Mars. ಮಂಗಲ್, ನಮ್ಮ ಹನುಮಾನ್ ಅನ್ಕೋಬಹುದು ನಾವು. ಸೊ ನಮ್ಮ ಮಾರ್ಸ್ ಹೇಗೆ ರೆಡ್ ಆಗಿರುತ್ತೆ, ಅವ್ರಿಗೂ ಸಹ ತುಂಬಾ ಜಾಸ್ತಿ ಕೋಪ ಬರುತ್ತೆ. ರೂಲ್ಡ್ ಬೈ 9. ಸೊ ಇಟ್ಸ್ ಜಸ್ಟ್ ದೇರ್, ಅವ್ರಿಗೆ ಇಟ್ಸ್ ಜಸ್ಟ್ ದೇರ್ 9 ಇರೋವ್ರಿಗೆ. ಸೊ ಬಟ್ ದೇ ಹ್ಯಾವ್ ಗ್ರೇಟ್ ಸ್ಟ್ರೆಂತ್ಸ್, ವಿಲ್ ಪವರ್. ಅವರು 9 ಹೇಗೆ ಅನ್ಕೋಬೋದಂದ್ರೆ, ನಾವು ಸೇನಾಧಿಪತಿ, ಲೈಕ್ ಅ ಸೋಲ್ಜರ್, ಲೈಕ್ ಒಂದು ಟಾಸ್ಕ್ ಕೊಟ್ರೆ ಅದು ಮಾಡೇ ಮಾಡ್ತಾರೆ, ರೈಟ್? ವಿಲ್ ಪವರ್, ಎಕ್ಸ್ಟ್ರೀಮ್ ವಿಲ್ ಪವರ್. ಅವರು ಫಿಟ್ನೆಸ್ ಕಡೆ ಸ್ವಲ್ಪ ಗಮನ ಕೊಡಬೇಕು. ಪೀಪಲ್ ವಿತ್ 9, ದೇ ಡೋಂಟ್ ಟೇಕ್ ಕೇರ್ ಆಫ್ ದೇರ್ ಬಾಡಿ, ರೈಟ್? ದೇರ್ ಹೆಲ್ತ್ ಕ್ಯಾನ್ ಗೋ ಡೌನ್, ದೇ ಡೋಂಟ್ ಗೆಟ್ ಆಪರ್ಚುನಿಟೀಸ್, ಬಿಕಾಸ್ ಮಂಗಲ್ ಬಂದು ಇಟ್ಸ್ ಎನರ್ಜಿ ಇರುತ್ತೆ ಒಳಗಡೆ, ಇಟ್ಸ್ ಹೈ ಎನರ್ಜಿ, ರೈಟ್? ಅಂಡ್ ಆ ಎನರ್ಜಿನ somehow you have to manage. Okay. Fitness becomes very important for people with 9, and they're mostly fit, right? Illandre you have to take care of your health. Right? So the great willpower, and your enemy agvadu. Don't be on the wrong side, blacklist kade ಹೋಗಬಾರದು. ಒಂದ್ಸರಿ ಆದ್ರೆ blacklist ಮಾಡ್ಕೊಂಡ್ರೆ ನಿಮ್ಮನ್ನ, they will make sure they'll get the end. They'll make sure they'll get you not in a different way, but properly. They'll show you your place. Examples yaru? I am curious. ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ ಅವರು, he is number 9. S ಜಯಶಂಕರ್, ಇಂಡಿಯನ್ ಫಾರಿನ್ ಮಿನಿಸ್ಟರ್, ಮಾತಾಡೋ ರೀತಿಯಲ್ಲೇ ಗೊತ್ತಾಗುತ್ತೆ ಅವರು ಕಮಾಂಡಿಂಗ್. He is also number 9. So yeah, we have some great people with number 9. Awesome, madam. And ನಮ್ಮ ಉಪ್ಪಿ, ನಮ್ಮ ಫೇವರೇಟ್ ಉಪೇಂದ್ರ ಸರ್, ಯಾರಿಗೂ ತಗಲ ಬಗಲ ನಿನ್ನ. number 9. But they are very ethical. They're humanitarians too. Correct. They help. ನ್ಯಾಯಕ್ಕಿರುತ್ತೆ ಅವರು ಮಾತಾಡೋದ್ರಲ್ಲಿ. ರಿಲಿಜಿಯಸ್ ಒಂದು ರೀತಿ ಇರಬೇಕು ನಾವು, we have to be ethical.
ಅನ್ನೋ ಒಂದು ರೀತಿ ಡೈಲಿ. ನಮ್ಮ ವೀಕ್ಷಕರಿಗೆ ಒಂದು ಹಬ್ಬದ ಊಟನೇ ಬಡಿಸ್ಬಿಟ್ರಿ ಅನ್ಸುತ್ತೆ ಇವತ್ತು. 9 ಗ್ರಹಗಳದು ಕ್ವಾಲಿಟೀಸ್ ನಂಬರಿಗೆ ಹೆಂಗೆ ರಿಲೇಟ್ ಅಂದರೆ ಈಗ ಎಲ್ಲರೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ, ನಂದು ಯಾವ್ದು ಬರುತ್ತೆ ಅಂತ ರಿವೈಂಡ್ ಮಾಡಿಕೊಂಡು. ಸೊ ಇದಷ್ಟು ಗ್ರಹಗಳಿಗೆ ಏನೇ ಒಳ್ಳೆ ಕ್ವಾಲಿಟೀಸ್ ಹೇಳಿದ್ರಿ ಅಥವಾ ಏನೇ ಒಂದು ಬ್ಯಾಡ್ ಕ್ವಾಲಿಟೀಸ್ ಆಗ್ಬೋದು, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಆ ಗ್ರಹಗಳ ಒಂದು ಅಧಿಪತಿಗಳ ದೇವತೆಗಳನ್ನ ಆರಾಧನೆ ಮಾಡಬೇಕಾ ಅಥವಾ ಒಂದು ಯೂನಿವರ್ಸಲ್ ಗಾಡನ್ನ ನಾವು ಪ್ರೇ ಮಾಡಿದ್ರೆ ಇದೆಲ್ಲ ಕ್ಯೂರ್ ಆಗುತ್ತೆ ಅಂತೀರಾ? ಸೊ ಹೌ ಟು ಥಿಂಕ್ ಅಬೌಟ್, ಇವಾಗ ನಂಬರ್ಸ್ ಬಗ್ಗೆ ಹೇಳಿದ್ ನಾನು, ಐ ವಿಲ್ ಜಸ್ಟ್ ಟೇಕ್ ಅ ಸ್ಟೆಪ್ ಬ್ಯಾಕ್ ಟು ಶೋ ಯು ದ ಬಿಗರ್ ಪಿಕ್ಚರ್. ರೈಟ್, ನಾನು ಹೇಳಿದೆ 2 ಕ್ಯಾಲ್ಕುಲೇಷನ್ಸ್ ಆರ್ ಇಂಪಾರ್ಟೆಂಟ್ ಹಿಯರ್, ಮೂಲಾಂಕ ಭಾಗ್ಯ. ರೈಟ್, ನಾವು ವೇರ್ ಡು ವಿ ಪುಟ್ ದಟ್? ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲಿ ಬೇರೆ ನಂಬರ್ಸು ಇರುತ್ತೆ, ಕರೆಕ್ಟ್, ಅದನ್ನೆಲ್ಲ ಎಲ್ಲಿ ಹಾಕೋದು? ವಿ ಪುಟ್ ಸಮಥಿಂಗ್ ಇನ್ ಅ ಲೋ ಶೋ ಗ್ರಿಡ್. ನಮ್ಮ ಕುಂಡ್ಲಿ ಹೆಂಗಿರುತ್ತೋ ಅಸ್ಟ್ರಾಲಜಿ ಶಾಸ್ತ್ರದಲ್ಲಿ, ನಮ್ಮ ನ್ಯೂಮರಾಲಜಿದಲ್ಲಿ ಲೋ ಶೋ ಗ್ರಿಡ್ ಅಂತ, ಇಟ್ಸ್ ಅ 3x3 ಗ್ರಿಡ್. ರೈಟ್, ಸೊ ಅದ್ರಲ್ಲಿ ಹಾಕಿ ಅಂಡ್ ಈಚ್ ರೋ ಸ್ಟ್ಯಾಂಡ್ಸ್ ಫಾರ್ ಅ ಡಿಫರೆಂಟ್ ಪ್ಲೇನ್. Right, and different characteristics that comes out. What is the checkpoints? ಅದನ್ನ ನೋಡಿ ಅನಲೈಸ್ ಮಾಡಿ the remedies are different. Right, so ಇವಾಗ ನಿಮಗೆ 1 and 8 ಕಾಂಬಿನೇಷನ್ ಬಂದ್ಬಿಡ್ತು, ಕಟ್ಟರ್ ಎನಿಮೀಸ್ ಇಬ್ರು, ನೋಡಿದ್ರೆ ಆಗಲ್ಲ ಇಬ್ರಿಗೂ ಒಬ್ರೊಬ್ಬರಿಗೆ. ಸೊ ಯೋಚನೆ ಮಾಡಿ ಲೈಫಲ್ಲಿ ಇನ್ನೇನು ಕೊಡ್ಬೋದು ಅವರು, ಬಟ್ ಇಟ್ ಡಸಂಟ್ ಮೀನ್ ದಟ್ ದಟ್ಸ್ ದಿ ಎಂಡ್ ಆಫ್ ದ ವರ್ಲ್ಡ್. Right, there are a lot of remedies. ಇಬ್ಬರನ್ನು ಸ್ವಲ್ಪ ಸಮಾಧಾನ ಮಾಡಿಸಿ, there's a lot of rituals that we talk about. So this brings to how I do my consultation. Like I said, different people have different flavor that they bring in, right? And each one have their own way of doing it. Correct, madam. Beautiful agi ಮಾಡ್ತಾರೆ. Yes, right? One question. So my approach will be with remedies, because ನೀವು remedies ಕೇಳಿದ್ರಿ, right? So remedies ಬಂದು I work on 3 different levels. Right? So my remedies, the first is always self work. ನಮ್ಮ ಸನಾತನ ಧರ್ಮ ಕೂಡ ಅದೇ ಹೇಳುತ್ತೆ, ರೈಟ್? ಸೊ ಈಚ್ ಡೇ ವಿ ಶುಡ್ ಟ್ರೈ ಟು ಬಿ ಬೆಟರ್ ದನ್ ವಿ ವರ್ ಯೆಸ್ಟರ್ಡೇ. ಲಿಟಲ್ ಚೇಂಜಸ್, ಬಿಕಾಸ್ ನಾವು ಇರೋ ರೀತಿ ದರ್ ಇಸ್ ನೋ ರೈಟ್ ಆರ್ ರಾಂಗ್ ವೇ ಟು ಲೀಡ್ ಲೈಫ್. ಖಂಡಿತ ಮೇಡಮ್, ಖಂಡಿತ. ದರ್ ಇಸ್ ನೋ ರೂಲ್ ಬುಕ್ ಆಸ್ ಪರ್ ಸೆ, ರೈಟ್? ಸೊ ದರ್ ಇಸ್ ನೋ ರೈಟ್ ಆರ್ ರಾಂಗ್ ವೇ. ನಾವು ಇರೋ ರೀತಿ ಯಾರಿಗೂ ತೊಂದರೆ ಆಗಿಲ್ಲ, ನಮಗ್ ತೊಂದರೆ ಆಗಿಲ್ಲ, ರೈಟ್? ಇಟ್ಸ್ ಓಕೆ. If it is troubling you, if it is troubling the people around you, or you interacting with people, then ಸ್ವಲ್ಪ changes ಬದಲಾವಣೆ ಅವಶ್ಯಕತೆ ಇದೆ, ಸ್ವಲ್ಪ, right? And even little changes will reflect significantly. ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ. ಇವಾಗ ಕೆಲಸ ಮಾಡೋ ರೀತಿ ಇರ್ಬೋದು, ಅಪ್ರೋಚ್ ಇರ್ಬೋದು, ಡಿಪೆಂಡಿಂಗ್ ಆನ್ ದ ಗ್ರಿಡ್ ಐ ಕ್ಯಾನ್ ಸೇ ಬೆಟರ್. ಒಂದು ನಂಬರ್ ಹೇಳಿ ಇಟ್ ವಿಲ್ ಬಿಕಮ್ ಟು ಜನರಿಕ್, ರೈಟ್? ಸೊ ಆ ಗ್ರಿಡ್ ಅಲ್ಲಿ ವಾಟ್ ಕುಡ್ ಬಿ ದೇರ್ ಅಪ್ರೋಚ್, ರೈಟ್? ದೋಸ್ ಕೈಂಡ್ ಆಫ್ ರೆಮಿಡೀಸ್. ದ ಸೆಕೆಂಡ್ ಲೆವೆಲ್ ಇಸ್ ಸ್ಪಿರಿಚುವಲ್ ರೆಮಿಡೀಸ್, ಬಿಕಾಸ್ ಇವನ್ ದ ಗಾಡ್ ಸೇಸ್ ಯು ಹ್ಯಾವ್ ಟು be a better, you have to go through transformation and I can support it ಅನ್ನೋ ತರ. ಪರಮಾತ್ಮ ಇಲ್ದಿರ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸೃಷ್ಟಿಕರ್ತ ಇಲ್ದಲೆ ನಾವು ಇಲ್ಲ, ಏನೂ ಇಲ್ಲ. ಸೊ ಈಗ ಎಷ್ಟು ಬುಕ್ಸ್ ಗಳು ಬಂದಿದೆ ನ್ಯೂಮರಾಲಜಿ ಬಗ್ಗೆ ಬಿಡುಗಡೆ ಆಗಿರುತ್ತಲ್ವಾ, ಅಥವಾ ಯೂಟ್ಯೂಬ್ಸ್ ಅಲ್ಲಿ ಅಥವಾ ಮೀಡಿಯಾದಲ್ಲಿ ಎಷ್ಟೊಂದು ಸೋರ್ಸಸ್ ಇರುತ್ತೆ. ಸೊ ಅದನ್ನ ನೋಡ್ಕೊಂಡು ಕಲ್ತ್ಕೊಂಡು ಪ್ರಿಡಿಕ್ಟ್ ಮಾಡ್ಕೋಬಹುದಾ ಅಂತ. ಸೊ ಸಾಕಷ್ಟು ಜನ ಮಾಡ್ತಾರೆ. ದಟ್ಸ್ ಅ ಎಕ್ಸಲೆಂಟ್ ಕ್ವೆಶ್ಚನ್. ಆಕ್ಚುಲಿ ತುಂಬಾ ಜನ ಮಾಡ್ತಾರೆ. ಸೊ ಮೈ ಸಜೆಷನ್ ಇಸ್, ಬಿಕಾಸ್ ಇವಾಗ ನಾವು ಆ ರೀತಿ ಯೋಚನೆ ಮಾಡಿದ್ರೆ ಏನಾದ್ರು ಹೆಲ್ತ್ ಇಶ್ಯೂ ಇದ್ರೆ ಯೂಟ್ಯೂಬಲ್ಲಿ ಸಾಕಷ್ಟು ಸಿಗುತ್ತೆ. ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಇಟ್ ವಿಲ್ ಪ್ರಾಬಬ್ಲಿ ನಾಟ್ ಬಿ ರೈಟ್, ಬಿಕಾಸ್ ವಿ ಡೋಂಟ್ ಲುಕ್ ಎಟ್ ಒನ್ ಥಿಂಗ್, ವಿ ಲುಕ್ ಎಟ್ ಎವ್ರಿಥಿಂಗ್, ರೈಟ್? ಸೊ ನನ್ನ ಅಪ್ರೋಚ್ ಬಂದು 2 ಕಂಬೈನ್ ಮಾಡಿ ಹೇಳೋದು. ಸೊ ಐ ಲುಕ್ ಎಟ್ ಸೋ ಮೆನಿ ಡಿಫ್ರೆಂಟ್ ಥಿಂಗ್ಸ್ ಆ್ಯಂಡ್ ಕ್ಯಾಲ್ಕುಲೇಟ್. ಆಸ್ಟ್ರಾಲಜಿ, ನ್ಯೂಮರಾಲಜಿ, ನೀವೇನೇ ಕ್ವೆಶ್ಚನ್ ಬಂದ್ರು, ಐ ಹ್ಯಾವ್ ಡಿಫಿಕಲ್ಟಿ ಇನ್ ಮೈ ವರ್ಕ್. I look at everything. ಸೊ ನೀವು ಯಾವುದೇ ತರದ ಪ್ರಶ್ನೆ ಇದ್ರು, ಮನೆ ಕಟ್ಟೋದಾಗ್ಲಿ, ಆರೋಗ್ಯದ ಸಮಸ್ಯೆ ಆಗ್ಲಿ, ಅಥವಾ ಏನೇ ಒಂದು ಯಶಸ್ಸನ್ನ ಕಾಣಬೇಕಾದ್ರೆ ಆಗಲಿ, ಬಿಸ್ನೆಸ್ ರಿಲೇಟೆಡ್ ಎಲ್ಲ ಇಶ್ಯೂಸು ಕೂಡ ನೀವು ನ್ಯೂಮರಾಲಜಿಲಿ ಪ್ರಿಡಿಕ್ಟ್ ಮಾಡಬಹುದು. ಆಸ್ಟ್ರೋ ನ್ಯೂಮರಾಲಜಿಯಲ್ಲಿ ಡೆಫಿನೆಟ್ಲಿ ಎಸ್. ವಾವ್. ಸೊ ಇಲ್ಲಿ ಕೆನಡಾದ ಸುತ್ತಮುತ್ತ ವೀಕ್ಷಕರಿಗೆ ನಾನು ಹೇಳೋದಿಷ್ಟೇ, ನಮ್ಮ ಶ್ರುತಿ ಮೇಡಮ್ ಇದ್ದಾರೆ, ನಮ್ಮ ಹೆಮ್ಮೆಯ ಕನ್ನಡತಿ. ಇವರು ನಿಮ್ಮ ಹಿಂದಿನ ದಿನ ಮತ್ತು ನಾಳೆಯ ದಿನ ಹೇಗಿರುತ್ತೆ ಅನ್ನೋದನ್ನ ಎಷ್ಟು ಸುಲಲಿತವಾಗಿ ವಿವರಿಸ್ತಾರೆ. ಸೊ ನಂಬಿಕಸ್ಥರು ಅಂದರೆ ಯಾರಿಗೆ ಬಿಲೀಫ್ ಇರುತ್ತೋ ಅವರೆಲ್ಲರೂ ದಯಮಾಡಿ ಶ್ರುತಿ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ. ಇವರು ಇನ್ಸ್ಟಾಗ್ರಾಮಲ್ಲಿ ಪಾಪ್ಯುಲರ್ ಇದ್ದಾರೆ, ಆ್ಯಕ್ಟಿವ್ ಇದ್ದಾರೆ. ಇವರ ವಿಡಿಯೋಸ್ ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ನಾನು ಅದನ್ನು ಕೂಡ ನೋಡಿದ್ದೀನಿ. ಆ್ಯಂಡ್ ಇವ್ರದೇ ಒಂದು ಚಾನಲ್ ಇದೆ, ಎಲ್ಲ ಇನ್ಫಾರ್ಮೇಷನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರ್ಯಾರು ವ್ಯೂವರ್ಸು, ಇಂಡಿಯನ್ ವ್ಯೂವರ್ಸು, ನಿಮಗಂತೂ ಪಕ್ಕ ಸೆಲೆಬ್ರಿಟೀಸ್ದು ಇನ್ಫಾರ್ಮೇಷನ್ನು, ನಿಮ್ಮ ಇನ್ಫಾರ್ಮೇಷನ್ನು ಎಲ್ಲ ಕ್ಯಾಲ್ಕುಲೇಷನ್ ಟಕ ಈಗ ಮಾಡ್ಕೋತಾ ಇರ್ತೀರಿ.
ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋ ಇದು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾದರೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಮೇಡಮ್ ಡೀಟೇಲ್ಸ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯಮಾಡಿ ಕನ್ಸಲ್ಟ್ ಮಾಡಿ ಅವ್ರನ್ನ, ಅವರ ಸೇವೆಯನ್ನು ಪಡ್ಕೊಳ್ಳಿ, ಅವರಿಗೂ ಒಂದು ಅವಕಾಶ ಕೊಟ್ಟು ಅವರ ಒಂದು ಸಾಧನೆಗೆ ಒಂದು ಬೆಲೆ ಕೊಡಿ ಅಂತ ಕೇಳ್ಕೊತೀನಿ. ಎಸ್ ಮೇಡಮ್, ಶ್ರುತಿ ಮೇಡಮ್, ಸೊ ಒಟ್ಟಾರೆ ನಿಮಗೆ ಈ ಆಸ್ಟ್ರೋ ನ್ಯೂಮರಾಲಜಿ ಮುಂದೆ ಏನು ಮಾಡಬೇಕು ಅನ್ನೋದು ಆಸೆ ಇದೆ? ಪ್ರಾಜೆಕ್ಟ್ಸ್ ಇನ್ನೇನು ಕಂಡುಹಿಡಿಬೇಕು ಅಥವಾ ಇನ್ನೇನು ಮಾಡಬೇಕು ಇದೆ, ಕೊರತೆ ಇದೆ, ಲ್ಯಾಗಿಂಗ್ ಏನಿದೆ ಅಂತ ಅನ್ಸುತ್ತೆ? ಸೊ ರೈಟ್ ನಾವು ನಾನು ಜನಕ್ಕೆ ಹೆಲ್ಪ್ ಮಾಡಬೇಕು. ಸೊ ದಟ್ ಈಸ್ ದ ಹೋಲ್ ಮೋಟಿವ್. ನಾನು ಬೇರೆ ಕೆಲಸ ಆಲ್ರೆಡಿ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫಾರ್ ಮೀ ಇಸ್ ಗಾಡ್ಸ್ ಕಾಲಿಂಗ್. ಸೊ ದೇವರ ಕೆಲಸ. ನಾನು ಇಲ್ಲಿ ಇರೋದು ಇಟ್ ಈಸ್ his plan. It is not my plan. So illirodu nanu help madakke janake. So I want to give as much help as possible to people like me who struggle with something to get guidance as well. Anubhavadinda So definitely I would like to help a lot of people. And ಏನು ಮಾಡಬೇಕು, that's a good one. So I want to set up like a proper business. I already have registered my company and everything. Alba. So Madi, I want to give a lot of consultations because I'm a student. I'm student. I'm still learning journey. ಸೊ ಮಾಡಬೇಕಾದ್ರೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಇರುತ್ತೆ, ದಯಮಾಡಿ ಕನ್ಸಲ್ಟ್ ಮಾಡಿ. ಐ ಆಮ್ ಓಕೆ ಟು ಪ್ರಮೋಟ್ ಯುವರ್ ಸರ್ವಿಸ್. ನನ್ನ ಯಾಕಂದ್ರೆ ಬಿಕಾಸ್ ಒಳ್ಳೆ ಕಾಸ್ ಇರೋರಿಗೆ ಒಳ್ಳೆ ಸಹಕಾರ ಕೊಡೋ ಒಂದು ಸಣ್ಣ ಆಸೆ ಅಂತ ಅಪೇಕ್ಷೆ ಅಷ್ಟೇ. ರೈಟ್, ಯು ನೀಡ್ ನಾಟ್ ವರಿ. ಸೊ ನಾನು ಎಲ್ಲ ಸಾಧಕರಿಗೂ ಕೊನೆಯದಾಗಿ ಪ್ರಶ್ನೆ ಕೇಳ್ತೀನಿ, ನಿಮ್ಮ ಈ ಸಂದರ್ಶನ ಹೇಗೆ ಅನಿಸ್ತು ಅಂತ? ತುಂಬಾ ಚೆನ್ನಾಗಿ ಅನಿಸ್ತು. ನಾನು ಹೇಳ್ತಿರೋ ವಿಷಯ ಕೂಡ ಸಾಕಷ್ಟು ಅಶ್ವಿನಿ ಅವರು ಕೇಳಿ ನನ್ನ ಮಾತಾಡಿಸಿದ್ರು. ಅವ್ರಿಗೆ ಗೊತ್ತು. ಬಿಫೋರ್ ಶಿ ಕೇಮ್ ಐ ವಾಸ್ ಲೈಕ್ ಐ ಆಮ್ ವೆರಿ ಬಿಟ್ ನರ್ವಸ್ ಅಂತ ಹೇಳಿದೆ. ಶಿ ಮೇಡ್ ಮಿ ವೆರಿ ಕಂಫರ್ಟಬಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಡೆಫಿನೆಟ್ಲಿ. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಸಹ ಫಾರ್ ಟೇಕಿಂಗ್ ದ ಟೈಮ್ ಆ್ಯಂಡ್ ವಾಚಿಂಗ್ ದ ವಿಡಿಯೋ. ಐ ನೋ ನಾನು ಫುಲ್ ಕನ್ನಡದಲ್ಲಿ ಮಾತಾಡಿಲ್ಲ, ಬಟ್ ಇದು ಮಾಹಿತಿ ಉಳ್ಳ ಪಾಡ್ಕಾಸ್ಟ್. ಗಿವಿಂಗ್ ಇನ್ಫಾರ್ಮೇಶನ್ ಕರೆಕ್ಟ್ಲಿ ಬಿಕೇಮ್ ಮೋರ್ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಾನು ಕನ್ನಡದ ಮಗಳೇ. ನೋ ಡಿಸ್ರೆಸ್ಪೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಜಸ್ಟ್ ಫಾರ್ ಆಲ್ ದ ವ್ಯೂವರ್ಸ್, ನಾನು ಈಗ ಡಿಸ್ಕವರಿ ಕಾಲ್ ಅಂತ ಪ್ರಮೋಷನ್ ಮಾಡ್ತಾ ಇದ್ದೀನಿ, ವೇರ್ ಐ ಡೂ 30 minutes ಆಫ್ ಫ್ರೀ ಕನ್ಸಲ್ಟೇಷನ್ ಟು ಜಸ್ಟ್ ಗೆಟ್ ಯು ಸ್ಟಾರ್ಟೆಡ್. ಸೊ ವಿ ಗೆಟ್ ಟು ನೋ ಈಚ್ ಅದರ್ ಆ್ಯಂಡ್ ದೆನ್ ಐ ಕ್ಯಾನ್ ಟಾಕ್ ಟು ಯು ಅಬೌಟ್ ಅದರ್ ಸರ್ವಿಸಸ್ ದಟ್ ಐ ಪ್ರೊವೈಡ್. ದಿಸ್ ಇಸ್ ಜಸ್ಟ್ ಟು ಹೆಲ್ಪ್ ಇನ್ ವಾಟ್ ನೋಡಿ. ಈ ಒಂದು ಸರ್ವಿಸ್ನ, ಈ ಒಂದು ಅವಕಾಶನ ಸದ್ಬಳಕೆ ಮಾಡ್ಕೋತಾರೆ ಎಲ್ಲರೂ ಕೂಡ. ನಿಮಗೆ ಕಾಲ್ ಮಾಡ್ತಾರೆ ಮೇಡಮ್. ಆ್ಯಂಡ್ ಇವ್ರ ಸರ್ವಿಸಸ್ನ ದಯಮಾಡಿ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮೇಡಮ್, ಸಾಧನೆಗೆ ಯಾವ ವಯೋಮಿತಿ ಇಲ್ಲ, ಯಾವ ಕಾಲ ಇಲ್ಲ, ಏನೂ ಇಲ್ಲ. ರೈಟ್, ನಿಮ್ಮ ಈ ನಿಸ್ವಾರ್ಥ ಸಾಧನೆ ನನಗೆ ತುಂಬಾನೇ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಕೇಳೋದಕ್ಕಂತೂ ಇನ್ನಷ್ಟು ಪ್ರಶ್ನೆಗಳಿತ್ತು. ಇದು ಇಟ್ಸ್ ನಾಟ್ ಮೈ ಎಫರ್ಟ್. ನನ್ನ ಫ್ಯಾಮಿಲಿ ಇಂದಿರ ಐ ಕುಡ್ ನಾಟ್ ಹ್ಯಾವ್ ಡನ್. ಮೈ ಮದರ್ ಇಸ್ ಆಲ್ವೇಸ್ ಸಪೋರ್ಟಿವ್. ಈ ಫುಲ್ ಬಿಸ್ನೆಸ್ ಸೆಟಪ್ ಮಾಡೋಕ್ಕೆ ಇಫ್ ನಾಟ್ ಫಾರ್ ಮೈ ಬ್ರದರ್ ಐ ವುಡ್ ನಾಟ್ ಹ್ಯಾವ್ ಡನ್ ಇಟ್. ಸೊ ನನ್ನ ತಮ್ಮ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಅವರೇ ತಳ್ಳಿದ್ದು, ಯು ನೋ ದಟ್ ಪರ್ಸನ್ ಯು ನೀಡ್ ಟು ಪುಷ್. ರೈಟ್, ಡೆಫಿನೆಟ್ಲಿ ಅಟ್ ಹೋಮ್ ಅವರು ಯಾರೋ ನಿಮಗೆ ಮ್ಯಾಚಿಂಗ್ ನಂಬರ್ ಇರ್ತಾರೆ. ಎಕ್ಸಾಕ್ಟ್ಲಿ. ಸೊ ನಾನು ದೈವದಲ್ಲಿ ಕೇಳ್ಕೊತೇನೆ, ನಿಮ್ಮ ಎಲ್ಲ ಕನಸುಗಳು ನನಸಾಗ್ಲಿ. ಆ್ಯಂಡ್ ಇದೇ ನಂಬರಿಂದ 0 ಇಂದ ಹೀರೋ ಮಾಡೋ ಶ್ರುತಿ ಮೇಡಮ್ ಅಂತ ನನಗೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಯಾಕಂತಂದರೆ ನಿಮ್ಮ ಈ ಒಂದು ಪಯಣ ಏನಿದೆಯಲ್ಲ, ನೀವು ತಿಳ್ಕೊಂಡಿರೋ ಹಾದಿ ಆಗಿರಬಹುದು ಅಥವಾ ನಿಮಗೆ ಆ ಪರಿಣಿತಿ ಆಗಿರಬಹುದು, ಅದೇ ತೋರಿಸುತ್ತೆ ಎಷ್ಟು ನಿಮಗೆ ಆಸಕ್ತಿ ಇದೆ ಆಸ್ಟ್ರೋ ನ್ಯೂಮರಾಲಜಿಲಿ ಅಂತ. ಆದರೆ ನಾ ಹೇಳಿದಾಗ ಎಲ್ಲರೂ ಈ ಫೀಲ್ಡಲ್ಲಿ ಇರೋಲ್ಲ, ಇಲ್ಲ ಒಂದು ಫೀಲ್ಡಲ್ಲಿ ಮಾತ್ರ ಸ್ಟಿಕ್ ಆನ್ ಆಗಿರ್ತಾರೆ. ನಿಮ್ಮದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಥರ ನೀವು. ರೈಟ್, ಇದು ವಿಭಿನ್ನವಾಗಿರುವಂತಹ ಒಂದು ಆಯ್ಕೆ ನಿಮ್ಮದು. ಸೊ ಭಗವಂತ ನಿಮಗೆ ಎಲ್ಲ ಥರದ ಶ್ರೇಯೋಭಿವೃದ್ಧಿ, ಆಯಸ್ಸು, ಆರೋಗ್ಯ ಇದೇ ರೀತಿ ಎಲ್ರಿಗೂ ನಗ್ನಗ್ತಾ ನಮ್ಮ ಪ್ರಿಡಿಕ್ಷನ್ಸ್ನ ಮಾಡ್ತಾ ಹೋಗಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. Thank you so much. Thank you so much, Ashwini. Thank you very much.